आप देख रहे हैं 7 न्यूज। मैं आपके साथ मोहम्मद सलमान जुनैदी। ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಇಂದು ಪ್ರಥಮ ಬಾರಿಗೆ ನಮ್ಮ 5 ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಈ ವಿಜಯಪುರ ನಗರದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ಕುರಿತು ಇಂದು ಪ್ರಥಮ ಬಾರಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು। ಈ ಸಭೆಯಲ್ಲಿ 3 ವಲಯದ ಅಧ್ಯಕ್ಷರುಗಳಾದ ಬಬ್ಲು ಪಿರ್ಜಾದೇರವರು, ವಸಂತ ಹೊನ್ಮೋಡೆರವರು, ಸಂತೋಷ್ ಚವ್ಹಾಣ್ ರವರು ಹಾಗೂ ನಮ್ಮ ಎಲ್ಲ 3 ಕ್ಷೇತ್ರ ಸಮಿತಿಗಳ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದೀವಿ। ಅದರ ಜೊತೆಯಾಗಿ 5 ಗ್ಯಾರಂಟಿಗಳ ಅಧಿಕಾರಿಗಳು ಕೂಡ ಇಂದಿನ ಸಭೆಯಲ್ಲಿ ಭಾಗವಹಿಸಿ ಇಂದಿನ ಸಭೆ ಪ್ರಥಮ ಬಾರಿಗೆ ಆಗಿದ್ದರಿಂದ ನಮಗೆ ಮೊನ್ನೆ ನಡೆದಂತ ಬಾಗಲಕೋಟೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಮನೆಗಳಿಗೆ ಹೋಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ನಮ್ಗೆ ಹಾಕಿದ್ರಲ್ಲಿ ಬಾಗಲಕೋಟೆ ಚುನಾವಣೆಗೆ ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ನೀಡಿದಾಗ ಕೆಲವು ಸಮಸ್ಯೆಗಳು ನಮಗೆ ಅಲ್ಲಿ ಕಂಡು ಬಂದಿದ್ದರಿಂದ ಇಂದು ನಾವು ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ। ಈಗಾಗಲೇ ವಿಜಯಪುರ ನಗರದಲ್ಲಿ ಗೃಹ ಜ್ಯೋತಿ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಸುಮಾರು ಮಾರ್ಚ್ 26, 2023ರಿಂದ 2026ರವರೆಗೆ ವಿಜಯಪುರ ನಗರದಲ್ಲಿ ಗೃಹ ಜ್ಯೋತಿ ಏನು 200 ಯೂನಿಟ್ ಉಚಿತ ವಿದ್ಯುತ್ ಕಾರ್ಯಕ್ರಮ ಇದೆ। ಈ ಕಾರ್ಯಕ್ರಮದಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಸುಮಾರು 94.36% ಜನ ಇದರಲ್ಲಿ ಫಲಾನುಭವಿಗಳು ಇದ್ದು ಇದರ ಲಾಭವನ್ನು ಪಡಿತಾ ಇದ್ದಾರೆ। ಅದೇ ರೀತಿಯಾಗಿ ಯುವ ನಿಧಿಯಲ್ಲಿ ಏನು ಯಾರು ಡಿಗ್ರಿ ಪಾಸ್ ಮಾಡಿರ್ತಾರೆ ಅವರಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಸರ್ಕಾರ ತಂದಂತ ಏನು ಯುವ ನಿಧಿ ಯೋಜನೆ ಇದೆ, ಇದರಲ್ಲಿ ಈಗಾಗಲೇ ಸುಮಾರು 5,917 ಜನ ನೋಂದಣಿ ಮಾಡಿಕೊಂಡು ಅದರಲ್ಲಿ ಒಟ್ಟು ಅರ್ಹ ಫಲಾನುಭವಿಗಳಾದಂತ 5,021 ಜನ ಈ ಯೋಜನೆಯನ್ನು ಪಡೆದುಕೊಳ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ। ಈ ಯುವ ನಿಧಿಗಾಗಿ ನಮ್ಮ ವಿಜಯಪುರ ನಗರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ। ಅದರಲ್ಲಿ ಸುಮಾರು ಈಗ ಮಾರ್ಚ್ ತಿಂಗಳೊಳಗೆ 57,94,852 ಜನ ಪ್ರಯಾಣ ಮಾಡಿದ್ದಾರೆ ಇದ್ರೊಳಗೆ, ಬರೀ ಮಾರ್ಚ್ ತಿಂಗಳು 1 ತಿಂಗಳೊಳಗೆ। ಅಂದ್ರೆ ಸರ್ಕಾರದಿಂದ 21.29 ಕೋಟಿ ಖರ್ಚು ಮಾಡಲಾಗಿದೆ। ಇದು ಒಂದು ಸಕ್ಸಸ್ ಕಾರ್ಯಕ್ರಮ ಆಗಿದೆ। ಅದೇ ರೀತಿಯಾಗಿ ಏನು ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ವಿಜಯಪುರ ನಗರದಲ್ಲಿ 71 ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ। ಅದರಲ್ಲಿ ಅಂತ್ಯೋದಯ ಪಡಿತರ ಚೀಟಿ ಸುಮಾರು 2020 ಇದಾವೆ। ಅದರ ಮೇಲೆಗೆ ಮತ್ತು ಆದ್ಯತಾ ಕುಟುಂಬದ ಏನ್ BPL ಕಾರ್ಡ್ ಅದಾವ 59,034 ಕಾರ್ಡ್ಗಳು ವಿಜಯಪುರ ನಗರದಲ್ಲಿ ಚಾಲ್ತಿಯಲ್ಲಿ ಅದಾವ। APL ಕಾರ್ಡ್ಗಳು ಸುಮಾರು 4,267 ಕಾರ್ಡ್ಗಳು ಇಲ್ಲಿ ಚಾಲ್ತಿ ಅದಾವ। ಮತ್ತೆ ಜುಲೈ 2023 ರಿಂದ ಡಿಸೆಂಬರ್ 2024ರವರೆಗೆ 5 kg ಅಕ್ಕಿ ಜೊತೆಗೆ 170 ರೂಪಾಯಿ ಕೊಡಲಾಗ್ತಾ ಇತ್ತು ಸರ್ಕಾರದಿಂದ। ವಿಶೇಷವಾಗಿ ಅದರಲ್ಲಿ 32,55,84,170 ರೂಪಾಯಿ ನಮ್ಮ ವಿಜಯಪುರ ನಗರಕ್ಕೆ ಕೊಡಲಾಗಿದೆ ಅವಾಗ 170 ರೂಪಾಯಿದಾಗ। ಅಂದ್ರೆ ಫೆಬ್ರವರಿ 2025ರಿಂದ ಇಲ್ಲಿವರೆಗೆ ಈಗ ಒಟ್ಟು 10 kg ಅಕ್ಕಿ ಟೋಟಲ್ ಆಗಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ। ಆಮೇಲೆ ಏನು ನಮ್ಮ ಇಲ್ಲಿ 59,034 ಜನ ಇದು ಬಿಟ್ಟು ಈ KYC ಇರಲ್ಲ, ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಅರಿವು ಇರಂಗಿಲ್ಲ। ಇಂಥ ಸಂಖ್ಯೆ 743 ಜನ ಇದ್ದಾರೆ ಇಲ್ಲಿ। ರೇಷನ್ ಕಾರ್ಡ್ ಅದಾವ ಇವರು,
ಈ KYC ಆಗಿಲ್ಲ ಅವರಿಗೆ ಅನ್ನಭಾಗ್ಯ ಸಿಗ್ತಾ ಇಲ್ಲ ಅಂತೇಳಿ ನಮ್ಗೆ ಅಧಿಕಾರಿಗಳು ಈಗ ತಿಳಿಸಿದ್ರು. ಅದಕ್ಕೆ ನಾವು ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟಿವಿ. ನೀವು ಪ್ರತಿಯೊಂದು ಮನೆಗೆ ಹೋಗ್ರಿ, ಇವ್ರದ್ದು ವಿವರ ನಮಗೆ ಕೊಡ್ರಿ ಸಮಿತಿಗೆ. ನಾವು ನಮ್ಮ ಸಮಿತಿಯವ್ರು ಕೂಡಿ ಇವ್ರಿಗೆ ಹೋಗಿ ಭೇಟಿಯಾಗಿ, ಯಾಕಂದ್ರೆ ಇದರಲ್ಲಿ ವಯಸ್ಸಾದವ್ರು ಇರ್ತಾರ, ಹೆಣ್ಣು ಮಕ್ಳು ಇರ್ತಾರ, ಗೊತ್ತಿರಂಗಿಲ್ಲ. ಅವರು ಇಂಥ ಜನ ಏನೈತಿ 743 ಜನ ನಮ್ಮ ವಿಜಯಪುರ ಸಿಟಿಯಲ್ಲಿ ಅವರಿಗೆ ಈ ಲಾಭ ಮೊದಲು ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಸೆಳೆದಾಗ ಇದು ನಮ್ಮ ಅಧಿಕಾರಿಗಳು ತಿಳಿಸಿದ್ರು. 743 ಜನ ಉಳಿದಾರ ಸರ್, ಇದು ಈ KYC ಆಗ್ಬೇಕಾಗಿದೆ ಅಂದ್ಕೊಳ್ಳಿ ಅವರಿಗೂ ನಾವು ಸ್ಪಷ್ಟ ನಿರ್ದೇಶನ ಕೊಟ್ಟಿವಿ. ನೀವು ಪ್ರತಿ ಮನೆಗೆ ಹೋಗಿ ಇವ್ರು ಯಾರು ಎಲ್ಲಿ ಇರ್ತಾರ, ಇವ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಇವ್ರಿಗೆಲ್ಲ ನೀವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ನಾವು ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇದು 743 ಜನರದ್ದು ಈ KYC ಆಗಿ ಇವರಿಗೂ ಏನೈತಿ ಅನ್ನಭಾಗ್ಯ ಯೋಜನೆ ಇದರಲ್ಲಿ ಸಿಗ್ತದೆ. ಈಗ ನಮ್ಮ ಸರ್ಕಾರ ಒಂದು ಹೊಸದಾಗಿ ಈ 10 kg ಅಕ್ಕಿ ಜೊತೆಗೇನೆ ಬರೀ ಅಕ್ಕಿ ಕೊಟ್ರೆ ಸಾಲ್ತಾ ಇಲ್ಲ ಅಂತ ಹೇಳಿ ಅದರಲ್ಲಿ ಒಂದು 5 ಪದಾರ್ಥಗಳು ಹೆಚ್ಚಿಗೆ ಮಾಡ್ಲಾಕತ್ತಾರೆ ನಮ್ಮ ಸರ್ಕಾರ. ತೊಗರಿ ಬೇಳೆ 1 kg, ಆಮೇಲೆ ಹೆಸರು ಕಾಳು, ಮುಂಗ್ ಮುಕುಣಿ, ಇವನ್ ಹೆಸರು ಮುಕುಣಿ ಇಂಥವೆಲ್ಲ ಇರ್ತಾವ, ಅದು ಒಂದು ಅರ್ಧ kg, ಆಮೇಲೆ ಅಡುಗೆ ಎಣ್ಣೆ 1 ಲೀಟರ್, ಸಕ್ಕರೆ 1 kg, ಉಪ್ಪು 1 kg, ಈ ತರ ಒಂದು 5 kg ಮಾಡಿ ಮುಂದೆ ಉಳಿದಂತ 5 kg ಒಂದು ಕಿಟ್ ಮಾಡಿ ಕೊಡೋರು ಅದಾರ. ಅದು ಸರ್ಕಾರ ಈಗ ಮುಂದಿನ ತಿಂಗಳು ಇದು ಜಾರಿ ಆಗ್ತದೆ ನಮ್ಮ ಸರ್ಕಾರ, ಇದು ನಮ್ಮ ಅಧಿಕಾರಿಗಳು ಈಗಾಗಲೇ ತಿಳಿಸಲಾಗಿದೆ. ಇಂದಿನ ಈ ಪ್ರಗತಿ ಪರಿಶೀಲನೆ ಸಭೆಗೆ ಬಂದಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಲಾಸ್ಟ್ ಟೈಮ್ ಅನೇಕ ವಿಚಾರಗಳು ಈ ಗ್ಯಾರಂಟಿ ಸಂಬಂಧಿತ ಇರಲಿ ಅಥವಾ ಸಾರ್ವಜನಿಕ ಸಂಬಂಧಿತ ಪ್ರಶ್ನೆಗಳನ್ನು ತಾವು ಕೇಳಿದ್ದೀರಿ. ತಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಮುಂದೆನೆ ಇವತ್ತು ಅಧಿಕಾರಿಗಳಿಗೆ ಅದನ್ನು ರೈಸ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅದು ಸರಿ ಮಾಡ್ಬೇಕಂತೇಳಿ ಅವರಿಗೆ ನಾನು ಕೇಳ್ಕೊಂಡಿದ್ದು ತಾವು ಗಮನಿಸಿದ್ದೀರಿ. ಎಷ್ಟಾದ್ರೂ ಅಧಿಕಾರಿಗಳು ತನ್ನ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಯಾವ್ದಾದ್ರು ತಪ್ಪು ತಡೆಗಳು ಇದ್ರೆ ಅದಕ್ಕಾಗಿ ನಾವು ಈ ಸಮಿತಿ ಸರ್ಕಾರ ರಚನೆ ಮಾಡಲಾಗಿದೆ. ಅಂತ ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದ್ರೆ ವಿಶೇಷವಾಗಿ ನಾನು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ತೀನಿ. ಅಂತ ಯಾವ್ದಾದ್ರು ತಪ್ಪುಗಳಾಗ್ತಿದ್ದಾರೆ ಅವು ಎಲ್ಲ ತಾವು ನಮ್ಮ ಗಮನಕ್ಕೆ ತಂದ್ರೆ ನಾವು ಅಧಿಕಾರಿಗಳಿಗೆ ಮುಖಾಂತರ ಅದನ್ನು ಸರಿಪಡಿಸುವ ಕೆಲಸ ನಾವು ಸಮಿತಿಯವರು ಮಾಡ್ತೀವಿ ಅಂತ ಹೇಳಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವೇನಾದ್ರೂ ಇದ್ರೆ ಕೇಳಿ. ಹೌದ್ರಿ, ಅವ್ರು ಬಡವರು ಏನ್ ಮಾಡ್ಬೇಕು, ಶ್ರೀಮಂತ ಆಗ್ತಾರೆ. ಅವ್ರ ಸರ್ಕಾರದಿಂದ ಏನಾದ್ರು ಗ್ಯಾರಂಟಿ ಇರುತ್ತೆ. ಶ್ರೀಮಂತ ಅಂದ್ರೆ ಗೃಹಲಕ್ಷ್ಮಿ ಸಿಗೋದಿಲ್ಲ, ಅನ್ನಭಾಗ್ಯ ಸಿಗೋದಿಲ್ಲ, ಇದು ಸಾಕಷ್ಟು ಅಲ್ಲಿ ನಿಮ್ಮ ದೊಡ್ಡ ಆಹಾರ ಏನು ರಿಫಾರ್ಮ್ ಮಾಡ್ತಾ ಇಲ್ಲ. ಅಂದ್ರೆ ಶ್ರೀಮಂತರು ಅಂತ ಹೇಳಿ ಅವರು ಬೇರೆ ಮನೆ ಹೋಗಿ ಮಾಡಿ ತೊಳಿತಾರೆ. ಇಲ್ಲ, ಅವರು ನೀವು ಏನೈತಿ ಆಕ್ಚುಲಿ ನೋಡ್ರಿ, ಜನರು ಇದಕ್ಕೆ ಸ್ವಲ್ಪ ತಿಳ್ಕೊಬೇಕು. ಯಾಕಂದ್ರ ಆನ್ಲೈನ್ ಮಾಡ್ರಿ, ಎಲ್ಲ ಪಾರದರ್ಶಕ ಐತಿ ಸರ್ಕಾರ ಕಡೆಯಿಂದ. ಯಾರೋ ಯಾರ ಜೇಬಿಗೂ ಹಣ ಹಾಕಬಾರ್ದು. ಸರ್ಕಾರದ ಯೋಜನೆಗಳು ಅದು ಅದರ ಮೇಲೆ ದುಷ್ಪರಿಣಾಮ ಆಗಬಾರ್ದು, ಯಾರು ಕಳ್ಳತನ ಮಾಡಬಾರ್ದು ಅಂತ ಹೇಳಿನೇ ಟ್ರಾನ್ಸ್ಪರೆನ್ಸಿ ಆಗಿ ಎಲ್ಲ ಆನ್ಲೈನ್ ಮಾಡಿ. ಯಾಕಂದ್ರೆ ನೋಡಿ, ನಾವೆಲ್ಲ ಯೋಜನೆಗಳು ರಿಜಿಸ್ಟರ್ ಅಲ್ಲೇ ಮಾಡೋದೈತಿ, ಆನ್ಲೈನ್ದಾಗೆ ಮಾಡೋದೈತಿ. ಅವ್ರಿಗೆ ನೇರವಾಗಿ ದುಡ್ಡು ಬರ್ತಾವ ಇದ್ರಾಗ. ಇಂಥದ್ದೇ ಅವರು ತಪ್ಪು ಮಾಡಿರ್ತಾರಲ್ಲ, ಏನಾದ್ರು ಏನೋ BPL ಕಾರ್ಡ್ ಮಾಡಿಸುವಾಗ ಯಾರ ಮನ್ಯಾಗದೀರಿ ಅಂದ್ಕೊಳ್ಳಿ, ಜಾಗೀರ್ದಾರ್ ಮನ್ಯಾಗದೀರಿ, ಜಾಗೀರ್ದಾರ್ ಸಿಗುವಂತದ ನಾರ ಪಾಪ ಅಕ್ಕಿ ಬಡವಳದಾಳ, ನನ್ನ ಹೆಸರು ಹೇಳಿರ್ತಾಳಕಿ. ಹಿಂಗಾಗಿ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತೈತಿ. ಹಂಗೆ ಏನಾರು ಇರ್ಲಿ, ಅದು ನಮ್ಮ ಗಮನಕ್ಕೆ ತಂದ್ರೆ ನಮ್ಮ ಸಮಿತಿಯವ್ರಿಗೆ, ನಮ್ಮ ಸದಸ್ಯರಿಗೆ ನಮಗ್ ಕೊಟ್ಟರಂದ್ರೆ ನಾವು ಅದು ಸರಿಪಡಿಸೋ ಕೆಲಸ ಮಾಡ್ತೀವಿ. ಅದೇ ರೀ, ಅದ್ರೊಳಗ ಏನಾಗ್ಯದ ಈಗ ನೋಡಿದ್ರಲ್ಲ, ಇದು ಅನ್ನಭಾಗ್ಯ BPL ಕಾರ್ಡ್ ಮೊದಲು ಸರಿ ಇರ್ಬೇಕು, ಈ KYC ಆಗಿರಂಗಿಲ್ಲ. ಅದೇ ಹೇಳ್ದೇವ್ರಿ, ಅದೇ ಮೊದಲ ಬರ್ತಿತ್ತು ಅವ್ರದ್ದು. ಅವಾಗ ಈ KYC ಅಂದ್ರೆ ಏನಾಗ್ಲಕತ್ತೈತಿ, ಸ್ವಲ್ಪ ಜನ ಇದಕ್ಕೆ ದುರುಪಯೋಗ ಮಾಡ್ಲಾಕತ್ರು. ನಾ ಮುಖ್ಯಸ್ಥ ಇದ್ದೀನಿ, ನಾ ಸತ್ತೀನಿ, ನನ್ನ ತಮ್ಮ ಏನ ತಗೊಳಕತ್ತಾನ. ಅದ್ರ ಸಲುವಾಗಿ ಅವ್ರು ಏನ್ ಮಾಡಿದ್ರು, ಈ KYC ಮಾಡ್ರಿ, ಜೀವಂತ ದೃಢೀಕರಣ ಅವ ಅದಾನೇ ಇಲ್ಲ ಅಂತ ಹೇಳಿ ಅವ ಇದ್ನಂದ್ರ ಅದು ಬಂದೇ ಬಿಡ್ತೈತಿ. ಈ KYC ಆಗ್ತೈತಿ, ಆ ಕಾರ್ಯಕ್ರಮವರಿಗೆ ಸಿಗ್ತದ. ಇಷ್ಟೇ, ಜನ ಅರ್ಥ ಮಾಡ್ಕೊಳಂಗಿಲ್ಲ, ನಮಗ್ ಬಂದಾಗಿದೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಆಫೀಸರ್ಗೆ ಭೇಟಿ ಆಫೀಸರ್ ಏಜೆಂಟ್ ದಾರಿ ತೋರಿಸ್ತಾರೆ.
ಈ ಕಡೆ ಹೋಗ್ರಿ ಇವ್ರು ಮಾಡ್ಕೊಡ್ತಾರೆ. ಆಕ್ಚುಲಿ ಕೆಲಸ ಅವ್ರು ಸಿಬ್ಬಂದಿ ಇಲ್ಲ, ಅವರು ಆ ಕಡೆ ಕಳಿಸ್ತಾರೆ. ಮುಖ್ಯಾರು ಬರ್ತಾರೆ, ಕೆಲವರು ಅನ್ಎಜುಕೇಟೆಡ್ ಬರ್ತಾರೆ. ಒಂದು 4,000 ರೂಪಾಯಿ ತಗೋತಾರೆ. ಅದು ನಮ್ಮಲ್ಲಿ ಆಧಾರ್ ಪ್ರೂಫ್ ಅದಾವ, ನಿಮ್ಗೆ ಹಾಕ್ತೀವಿ. ಧನ್ಯವಾದ. ದಯಮಾಡಿ ಅವ್ರ ಮ್ಯಾಗ ಏನು ಕ್ರಮ ತಗೋತಾರೆ? ದಯಮಾಡಿ ತಾವು ನಮ್ಮ ಗಮನಕ್ಕೆ ವಿಶೇಷವಾದಂಥ ಒಂದು ಪ್ರಕರಣ ತಂದಿರಿ. ನಮಗೆ ಧನ್ಯವಾದಗಳು. ನೀವೇನು ಹೇಳ್ತಾ ಇದ್ದೀರಿ ಅದು ತಾವು ನಮ್ಮ ಸಮಿತಿ ಕೊಟ್ರೆ ನಾವು ಅವ್ರ ಮೇಲೆ ಒಂದು ಈ ಕ್ರಮ ತಗೊಳ್ಳಕ್ ಯಾರು ಮಾಡ್ಯಾರ, ಇದು ಯಾರು ಮಾಡ್ಲಾಕತ್ತಾರ, ಒಂದು ತಮ್ಮ ಮುಖಾಂತರ ನಾನು ಜನರಲ್ಲಿ ಒಂದು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ಏನಂತೇಳಿ ತಾವು ಯಾವ ಏಜೆಂಟ್ ಬಳಿ ಹೋಗ್ಬೇಡ್ರಿ. ಕರ್ನಾಟಕ ಒನ್ ಅಂತೇಳಿ ಮತ್ತು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಅದಾವು. ನೀವು ಓದಿರ್ಲಿಕ್ಕಿಲ್ಲ, ವಿದ್ಯಾಭ್ಯಾಸ ಮಾಡಿಲ್ಲ, ನಿಮ್ಗೇನು ತಿಳಿಯಲ್ಲ ಅಂತಂದ್ರೂ ನಿಮ್ಮ ಮಕ್ಕಳು ಮರಿಮಕ್ಳು ಯಾರು ಇರ್ಲಿಲ್ಲ ಅಂದ್ರೂ ನಮ್ಮ ಸದಸ್ಯರದಾರಿ, ಗ್ಯಾರಂಟಿ ಸಮಿತಿ ಸದಸ್ಯರದಾರ. ನಾವು ಅಧ್ಯಕ್ಷಗಳು ಅದೀವಿ. ನಮ್ಮ ಕಚೇರಿ ಐತಿ ಇಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ 2ನೇ ಮಹಡಿ ಒಳಗೆ. ನೀವು ಬೇಕಾದಾಗ ಬರ್ರಿ. ಅಂತ ಯಾವ ಸಮಸ್ಯೆ ಇದ್ರೂ ಜನರಿಗೆ ಹೇಳಾಗತ್ತೀನಿ, ನೀವು ಡೈರೆಕ್ಟ್ ನೇರವಾಗಿ ನಮ್ಮ ಕಡೆ ಬರ್ರಿ, ನೀವು ಅದು ಕೊಡ್ರಿ. ನಾವು ಅಧಿಕಾರಿಗಳ ಮುಖಾಂತರ ಇಲ್ಲೇ ಕೂತು ನಿಮ್ಗೆ ಇಲ್ಲಿಂದೇ ಸಾಲ್ವ್ ಮಾಡ್ಕೊಡ್ತೀವಿ. ಯಾವುದೂ ₹1 ಯಾರೇ ಏಜೆಂಟ್ಗಳಿಗೆ ಕೊಡಬಾರ್ದಂತೆ ನಾನು ವಿಶೇಷವಾದಂಥ ಮನವಿ ಮಾಡ್ತೀನಿ. ನೀವು ಪರ್ಸನಲ್ ಆಗಿ ವಿಸಿಟ್ ಮಾಡಿ, ನಾವು ಮಾಡ್ತೀವ್ರಿ. ಮತ್ತೊಂದು ಸಲ ಈಗ ನಮ್ದು ಪ್ರಥಮ ಸಭೆ ಐತಿ. ಈಗೆಲ್ಲ ನಾವು ಅಧಿಕಾರನೂ ತಗೊಂಡಿವಿ. ಈಗ ನೆಕ್ಸ್ಟ್ ನಮ್ದು ಈಗ ಏನೈತಿ, ಮನಿಗೆ ಹೋಗಿ ಒಂದು ಮನೆ ಇಲೆಕ್ಷನ್ ಅದು ಒಂದು ಪ್ಯಾಟರ್ನ್ ಐತಿ ಸರ್. ನಮ್ದು ಏನಂತ ಹೇಳಿ वो इसमें में परसों इलेक्शन में वो टिक कर रहे थे, वाइट फोटो मार लेते हाँ. ಇಲ್ಲ ಯಾಕಂದ್ರೆ ಕೇಳಿ ಸರ್, ಪ್ರತಿಯೊಂದು ಇವೇನು 5 ಗ್ಯಾರಂಟಿ ಇದಾವಲ್ಲ, ಪರ್ಟಿಕ್ಯುಲರ್ ಆಫೀಸ್ ಒಳಗ ಏಜೆಂಟ್ ದರ್ಬಾರ್ ಭಾಳ ಸರ್. ಇದು ಏಜೆಂಟ್ರ ದರ್ಬಾರ್ ಆಗ್ಬಾರ್ದು ಅಂತ ಹೇಳಿ ಸರ್ಕಾರ ಆನ್ಲೈನ್ ಮಾಡಿದ್ದೆಲ್ಲ. ಇವ್ರು ನಮ್ಮವ್ರು ಏನೈತಿ ಜನ ತಿಳಿಲಾರ್ದ ಇವ್ರ ಬಳಿ ಹೋಗ್ಲಾಕತ್ತಾರ. ಇಲ್ಲ, ಇವ್ರ ಬಲ್ಲೆ ನಿಮ್ ಸಿಬ್ಬಂದಿ ಕಳಿಸ್ತಾರಲ್ಲಿ, ಆ ಕಡೆ ಹೋಗಿ ನಾವು ತಂದವ್ರು ಮಾಡ್ಕೊಡ್ತಾರೆ. ಹಾ ಆಯ್ತು, ಅಂತ ನಮ್ ಗಮನಕ್ಕೆ ಕೊಡಿ. ಈಗ ಆಗಲೇ ನಾ ಮಾಡ್ತೀನಿ ಸರ್. ಅವ್ರಿಗೆ ನಾ ಸ್ಟ್ರಿಕ್ಟ್ ಆಗಿ ಹೇಳಿದೆ, ಅವ್ರಿಗೆ ನಾ ಸ್ಟ್ರಿಕ್ಟ್ ಆಗಿ ಹೇಳಿದೆ ಏನಂತೇಳಿ. ಮೊದಲು ಒಂದು ಯುದ್ಧ ಆಗಿ ಅದು ಈಗ 200 ಹೌದ್ರಿ. ವರ್ಷಗಳಿಗೆ ಕಾರ್ಡ್ ಕೊಟ್ಟಿರಲಿಲ್ಲ ಮನೆ ಮನೆ. ಹೌದು, 200 ಯಾರಿಗೆ ಬರ್ತಾ ಇದೆ ಸರ್? 200 ಯೂನಿಟ್ ಮಾಡಿ ಸರ್ಕಾರ ಒಂದು ಪಾಲಿಸಿ ಮಾಡ್ತದ್ರಾಗ ಏನಂತೇಳಿ ಮಿನಿಮಮ್ 200 ಯೂನಿಟ್ ಮಿನಿಮಮ್. ಅದು ಹೆಂಗೆ ತಗೋಬೇಕು? ಒಂದ್ಸಲ 120 ಮಾಡ್ತಾನೆ, ಒಂದ್ಸಲ 80 ಆಗ್ತದೆ, ಒಂದ್ಸಲ 90 ಆಗ್ತದೆ, 99 ಆಗ್ತೈತಿ. ಒಂದೊಂದ್ಸಲ ಏನಾಗ್ತೈತಿ 210, 5 ನಂದೇ ಫಾರ್ ಎಕ್ಸಾಂಪಲ್ ಆಗ ನಾನು ಮೀಟಿಂಗ್ ಒಳಗೆ ಹೇಳಿನಿ, ನಂದೇ 170, 60 ಬರ್ತಿತ್ತು. ಮುಂದೆ ಹೋಗಿ ಅದು 205, 10 ಆಗ್ಯದ. ಸರ್ಕಾರ ಏನ್ ಮಾಡ್ತು, ಅದು ಯಾಜ್ ಇದು ಒಂದು ಪಾಲಿಸಿ ಮಾಡ್ತದ. ಹ್ಯಾಂಗ ಇದು ಅಂದ್ರೆ ಎಲ್ಲಾ ಫಲಾನುಭವಿಗಳು ಹಿಡ್ಬೇಕಂದ್ರೆ ಆನ್ ಎವರೇಜ್ ಮಾಡಿದ್ರು ಅವರು. ಏನಂತೇಳಿ ಒಂದು ವರ್ಷದೊಳಗೆ ಎಷ್ಟು ಟೋಟಲ್ ಯೂನಿಟ್ ಎಷ್ಟಾಯ್ತು ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು, 12 ತಿಂಗಳು ಡಿವೈಡ್ ಮಾಡಿದ್ರು. ಮಾಡಿ ಯಾರ್ದು 120, ಯಾರ್ದು 110, ಯಾರು 180 ಆಯ್ತು. 180 ಪ್ಲಸ್ 10 ಎಕ್ಸೆಸ್ ಕೊಟ್ರು. ಅದಕ್ಕೆ 10 ಯೂನಿಟ್ ಮತ್ತೆ 180 ಆಗ್ಯದ ಅಂತ ಹೇಳಿರಿ, 190 ಕೊಟ್ರು. 190 ತನ ನಿಮ್ದು ಫ್ರೀ. ಮತ್ತೇನಾಗ್ತದೆ, 200 ಯೂನಿಟ್ ಕೊಟ್ಟು ಬಿಟ್ರೆ ಏನು ಮಾಡ್ತಾರೆ, ಈಗ ಜನಾನು ಅದಕ್ಕೆ ಉಪಯೋಗ ಮಾಡೋದು ಬಿಟ್ಟು ಅದು ದುರುಪಯೋಗ ಮಾಡ್ತಾರೆ. ಏನಂತೇಳಿ ಎಸಿ ಕುಂದಿಸಿ ಬಿಡೋನು ಮಕ್ಕಳಿಗಿನವ್ರಿಗೆ ಕರೆಂಟ್ ಕೊಡ್ತಾರೆ. ಸೊ ನಾನು ಹಂಗೆ ಮಾಡ್ತೀವಿ, ಜನಾನು ಹಂಗೆ ಮಾಡಬಾರ್ದು ಅಂತೇಳಿ ಅವ್ರ ದುರುದ್ದೇಶ ಏನೈತಿ, ನೀವು ಎಷ್ಟು ಯೂಸ್ ಮಾಡ್ಲಾಕತ್ತೀರಿ ಅದ್ರ ಮೇಲೆ ಎಕ್ಸೆಸ್ ಒಂದು 10% ಕೊಟ್ಟಾರ. ಅದು ಸಿಗ್ತಲ್ಲ ಮತ್ತೆ ಅವರಿಗೆ. 200 ಯೂನಿಟ್ ಹೌದು ಹೌದಲ್ಲ, ಅವ್ನು 200 ಯೂನಿಟ್ ಸುಡಂಗಿಲ್ಲ. ಅದು ಕೊಟ್ಟರೆ ಉಪಯೋಗ ಏನಿದೆ? ಹೌದು ಇಲ್ಲ. ಅದರ ಸಲುವಾಗಿ ನಾನು ಏನ್ ಹೇಳಿದೆ, ಜುಲೈ 2023 ಒಳಗ ಇವರು ರ್ಯಾಂಡಮ್ಲಿ ಏನ್ ಮಾಡಿದ್ರು, ಸರಾಸರಿ ಪರಿಷ್ಕರಣೆ ಮಾಡಿದ್ರು ಇವರು. ಏನಂತೇಳಿ 2023 3 ವರ್ಷದಿಂದ ಅದು ಪರಿಷ್ಕರಣೆ ಆಗಿಲ್ಲ. ಏನಂತೇಳಿ ಅವಾಗ ಏನ್ ನೀವು ಇವ್ರು ತಗೊಂಡಾರ, ಯಾರಿಗೆ ಫ್ರೀ ಸಿಕ್ಕೈತಿ ಅವರೇ ಅದಾರ ಈಗ. ಆಮೇಲೆ ಈಗ ಯಾರವಾಗ ಉಳಿದ್ರು ಅವ್ರು ಹಂಗೆ ಉಳಿದೇ ಬಿಟ್ಟಾರ. ಹಂಗಾಗಬಾರ್ದು. ನೀವು ಇದು ಮಾಡ್ರಿ, ನಾವು ಸರ್ಕಾರಕ್ಕೆ ಬರಿತೀವಿ ಅಂತೇಳಿ ಇವತ್ತಿನ ಠರಾವದೊಳಗೆ ಬರೋದು ನಾವು ಸರ್ಕಾರಕ್ಕೆ ಸಲ್ಲಿಸ್ಲಾಕತ್ತೀವಿ. ಮೆಟ್ರೋ ಜಂಪ್ ಆಗ್ಯಾವ್ರಿ, ಅದು ಆಗ್ಯಾವ್ರಿ, ನೀವು 1 kg ಕೂಡಿಸಿದ್ರಿ ಅಲ್ರಿ. ನಾವೊಂದು ಪ್ರಶ್ನೆ ಜನರಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. 1 kg ಕೂಡಿಸಿದ್ರೆ ಬಿಟ್ರೆ
ಮತ್ತೆ ಹೆಚ್ಚಿಗೆ ಬರಾಕತ್ತಪ್ಪ ಅದು ಕಿಡಿಕಿಡಿ ಜಾಗ ಅದರದ್ದು ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಟ್ಟರು. ಎಕ್ಸ್ಪ್ಲನೇಷನ್ ಏನಂತ ಹೇಳಿ ನೀವ್ ಏನ್ ಮಾಡ್ಲಾಕತ್ತೀರಿ ಅಲ್ಲಿ ಲೋಡ್ ಮೇಲೆ ಅದು ನೋಡ್ರಿ ಕಿಲೋ ವ್ಯಾಟ್ ಅಂದ್ರೆ ಅದು ಲೋಡ್ ಅಂದ್ರೆ ಏನೈತಿ 3 ಬಲ್ಪ್ ಅಂದ್ರೆ ಹಿಂಗಿರ್ತೈತಿ. ಒಂದು ನಂದೇ ಮನೆ ತೊಗೊಳಕತ್ತೀನಿ, ಒಂದು ಫ್ಯಾನ್, ಒಂದ್ 3 ಬಲ್ಪ್ ಹಿಂಗ್ ತಗೊಂಡಿರ್ತೀನಿ 1 ಕಿಲೋ ವ್ಯಾಟ್. ನಾ ಏನ್ ಮಾಡ್ತೀನಿ, ಮುಂದೆ ಸ್ವಲ್ಪ ಬೆಳಕ್ ಬೇಕಂತೇಳಿ ಆ ಕಡೆ ಒಂದು 6 ಬಲ್ಪ್ ಹಾಕ್ತೀನಿ, 1-2 ಫ್ಯಾನ್ ಹೆಚ್ಚಿಗೆ ಕುಂದಿರ್ಸ್ತೀನಿ. ಕುಂದಿರ್ಸಿದ್ಮೇಲೆ ಏನಾಗ್ತೈತಿ ಅಲ್ಲಿ ಆ ವ್ಯಾಟ್ ಹೆಚ್ಚಾಗ್ಲಾಕತ್ತೈತಿ. ವ್ಯಾಟ್ ಬೇರೆ ಏನು ಆಗ್ಲಾಕತ್ತಿಲ್ಲ, ಕಿಲೋ ವ್ಯಾಟ್ ಹೆಚ್ಚಾಗದ್ಮೇಲೆ ಆ ಕಿಲೋ ವ್ಯಾಟ್ ಸರಾಸರಿ ಮೇಲೆ ಅವರು ನಿಮ್ಗೆ ಇದು ಹಾಕ್ಲಾಕತ್ತಾರ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ ಯೋಜನೆ ಸರ್ಕಾರದ ಏನ್ 5 ಗ್ಯಾರಂಟಿ ಯೋಜನೆ ಒಳಗ ಅವ್ರು ಕರೆಕ್ಟ್ ಆಗಿ ಜಾರಿ ಮಾಡ್ಲಾಕತ್ತಾರ ನಮಗ್ ಅನ್ಸದು. ನೋಟಿಸ್ ಕೊಡಬಹುದಲ್ಲ ಅವರು, ನೀವು ರೀತಿ ಮಾಡಕತ್ತೀರಿ, ನಿಮ್ ವೇಟಿಂಗ್ ಹೆಚ್ಚಿಗೆ ಆಗುತ್ತೆ, ಅದನ್ನ ದಂಡ ಹಾಕ್ತೀವಿ. ಇಲ್ಲ ಅದ್ರ ಸಲುವಾಗಿ ಅವೇರ್ನೆಸ್ ತಗೊಂಬ ಅಂತ ಹೇಳಿ ಹೇಳಿವ್ರಿ. ಇಲ್ಲ ಈಗ ಮುಂದಿನ ಸಲುವಾಗಿ ನಿಮ್ ಇದು ಪ್ರಶ್ನೆ ಸರಿ ಐತಿ. ನಾವ್ ಮತ್ತೆ ಅವ್ರಿಗೆ ಅವೇರ್ನೆಸ್ ಮಾಡಂತ ಹೇಳಕತ್ತೀವಿ. ಏನಂತ ಹೇಳಿ ಮನೆಗೆ ಹೋಗ್ರಿ, ನೀವು ಹಿಂಗ್ ಯೂಸ್ ಮಾಡೋದ್ ಬಿಟ್ಟು ಹಿಂಗ್ ಮಾಡಿದ್ರೆ ಅದು ನಿಮ್ಗೆ ದಂಡ ಆಗ್ತದೆ, ಈ ಟೈಪ್ ಆಗ್ತದೆ. ಅವ್ರು ಅವೇರ್ನೆಸ್ ತರಬೇಕು. ಶಕ್ತಿ ಯೋಜನೆ ವರ್ಷದಲ್ಲಿ ಮಹಿಳೆಯರಿಗೆ ಸಾಕಷ್ಟು ತೊಂದರೆ. जो मीटर बताते हैं तो उसमें तो 1.5 किलोवाट जलाएंगे नहीं, मीटर इसको बताता हूँ. अभी वैसे मीटर है, पहले के मीटर क्या था, ಮತ್ತೊಂದ್ ಏನಾಗ್ಯದ, ಈಗ ಬರೇ ನೋಡ್ ಹೋಗಿ ಇದು ಮಾಡ್ತಿದ್ದ. ಈಗ ಒಂದ್ ಏನೋ ಒಂದ್ ಗೆಜೆಟ್ ಬಂದದ, ಆ ಗೆಜೆಟ್ ಮೀಟರ್ ಹಚ್ಚಿದ ಮೇಲೆ ತಾನೇ ಅದು ಎಷ್ಟು ಕಿಲೋವ್ಯಾಟ್ ಮೊದಲು ಹಿಡಿದೈತದು. अभी तुम्हें 10 HP की मोटर हमारी फैक्ट्री में ऐसे बोलूँ, 10 HP की मोटर जला रहे समझो. अभी तुम्हारा है 100 HP का, ये है 100 किलोवाट. तुम्हें 150 किलोवाट जलाए, अगर उन चेकअप को भी आए, तुम्हारी मोटर नहीं जलाई भी रहे तो वो मोटर भी रही नहीं, वहाँ दिखाई से रहती हो, दिखाती हो. तो दिखाई के बाद उसके ऊपर बिल भी आता है, दंड भी आता है. तो इन्हों पूछने का क्वेश्चन क्या है उसमें? ನೀವು ಹೇಳೋದು ಬರಾಬರಿ ಐತಿ. ಇರ್ಲಿ, ಅದು ಸರ್ಕಾರ ಪಾಲಿಸಿ ನಮ್ದು 5 ಗ್ಯಾರಂಟಿ ಯೋಜನೆ. 5 ಗ್ಯಾರಂಟಿ ಯೋಜನೆ तुम्हारी मीटर जो ऐसा बटा है अभी मीटर जो है देखो, ಅವರು ದಂಡ ತಗೋತಾರೆ ಅಂದ್ರೆ ಮತ್ತೆ ಅವೇರ್ನೆಸ್ ಮಾಡೋದಕ್ಕೆ ನೀವು ತಪ್ಪು ಮಾಡಕತ್ತೀರಿ. ಅದೇ ಇಲ್ಲ ನೀವು ಹೋಗಿ ಅಲ್ಲಿ ಬಿಲ್, ಈಗ ನಮ್ ಬಿಲ್ ಬಂದಿರ್ತದ, ಬಿಲ್ ಬಂದ್ಮ್ಯಾಗ ನಾವು ಹೋಗಿ ಅಲ್ಲಿ ಕೇಳಬಹುದು. ಎಲ್ಲೇ ಟಿವಿ ಒಳಗ ಹೋಗಿ ನಮ್ ಬಿಲ್ ಹಿಂಗ್ ಬಂದದಲ್ಲ, ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ್ಮ್ಯಾಗ ನಾವು ಗೊತ್ತ ಹಿಡ್ಕೊಂಡು ನಾವು ನಿಮ್ಗೆ ಹೇಳ್ತಾರ. ಅವಾಗ ನಿಮ್ ಕಿಲೋವ್ಯಾಟ್ ಹೆಚ್ಚಾಗೈತ್ರಿ, ನೀವು ಡಿಜಿಟಲ್ ಐತಲ್ಲ ಮೀಟರ್ ಒಳಗೆ ಎಲ್ಲ ನೀವು ಕಿಲೋವ್ಯಾಟ್ ಹೆಚ್ಚು ಮಾಡ್ಕೊಂತ ಹೇಳ್ತಾರ ಅವ್ರು. ಇಷ್ಟೇ ನೀವು ಅವಾಗ ನೀವು ಮಾಡ್ಕೋಬಹುದು. ಅದು ಅವೇರ್ನೆಸ್ ತರ್ಲಕ್ ನಾವು ಅಧಿಕಾರಿಗಳು ಹೇಳ್ತೀವಿ ಮುಂದಿನ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಹೇಳ್ರಿ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಕಂಡಕ್ಟರ್ ಪುಕ್ಷಟಿ ಅಂದ್ರೆ ಇವು ಯಾರು ಈ ಸರ್ಕಾರ ಯಾರು ಕಂಡಕ್ಟರ್ ಅವರು ತಮ್ಮ ವಿಷಯ ಮಹಿಳೆಯಿಂದ ಒಂದು ಇದು ಮಾಡಕ್ತಾರೆ. ಮಹಿಳೆಯರು ಕೂಡ ಅಡ್ಡತಡೆ ಮಾತಾಡೋದು, ಜಗಳ ಮಾಡೋದು. 4 ಬಸ್ ಫ್ರೀ ಹೋದಂದ್ರೆ 6 ಬಸ್ ಫ್ರೀ ಎಲ್ಲ ಬರ್ಬಿಟ್ರು ಅವರು ಬಸ್ಸಿನ ಮೇಲೆ. ಅದಕ್ಕೆ ಅವರಿಗೆ ನಮ್ಮ ಏನ್ ಸಾರಿಗೆ ನಿಗಮದ ಏನ್ ಅವ್ರಿಗೆ ಅಧಿಕಾರಿಗಳು ಬಂದಿದ್ರು, ಅವ್ರಿಗೆ ಸಕ್ ಇದು ಮಾಡಿ ನಿರ್ದೇಶನ ಕೊಟ್ಟಿನ ಅವ್ರಿಗೆ ಏನಂತ ಹೇಳಿ, ಸರ್ಕಾರ ನಿಮಗ್ ಪಗಾರ ಕೊಡ್ಲಾಕತ್ತಾರ, ನಿಂದ ಡ್ಯೂಟಿ ಮಾಡಬೇಕು. ವಿದ್ಯಾರ್ಥಿಗಳು ನಿಂದಿರ್ಬೇಕು, ಹೆಣ್ಮಕ್ಳು ನಿಂದಿರ್ಬೇಕು, ವಯಸ್ಸಾದವ್ರು ನಿಂದಿರ್ಬೇಕು. ಅದು ಬಸ್ ಸ್ಟಾಪ್ ಇರ್ಲಿ ಬಿಡ್ಲಿ, ಅವ್ರಿಗೆ ಆರಾಮಾಗಿ ತಗೋಬೇಕು. ನಿನ್ ಕೆಲಸ ನೀವ್ ಮಾಡ್ಬೇಕು. ಅವ ಯಾಸ್ಪರೆ ಒಳ್ಳೆ ನೌಕರಿ ಮಾಡಕತ್ತಾನವ, ಅವ ಮಾಲಕಲ್ಲ ಅದರದು, ಸರ್ಕಾರ ಮಾಲಕ. ಸರ್ಕಾರ ಇಷ್ಟೆಲ್ಲ ಅವಕಾಶ ಕೊಟ್ಟಾಗ ನೀ ಯಾಕೆ ಮಾಡ್ಲಾಕತ್ತಿ ಅಂತ ನಾವು ಕ್ವಶನ್ ರೈಸ್ ಮಾಡೀನಿ. ಅದು ಮುಂದಿನ ದಿನ ಮಾಡಿದ್ರೆ ಅದು ಕರೆಕ್ಟ್ ಮಾಡಿಸ್ತೀವಿ. ಬಸ್ ಸರ್ ನೀವು ಆಯ್ತಾಯ್ತು, ನೀವು ಇನ್ನು ಹೇಳೋ ಪ್ರಶ್ನೆಗೆ ನಿಮ್ಗೆ ನಿಂಬಲ್ಲಿ ಉತ್ತರ ಐತಿ. ಆಯ್ತು, ಜನಾನು ಸ್ವಲ್ಪ ಏನೈತ್ರಿ ಗಡ್ಬಡಿ ಭಾಳವ, ಗಡ್ಬಡಿ ಮಾಡ್ಬಿಡ್ತಾರ. ಆರಾಮಾಗಿ ಹಚ್ಚಿದ್ರೆ ಇದು ಈ ಬಸ್ ಎಲ್ಲ ಬೇರೆ ಬಸ್ ಬಂದೇ ಬರ್ತೈತಿ, ಅವ್ರ ಕಡೆನೂ ಇದು ಇಲ್ಲ. ತಾಳ್ಮೆ ಬೇಕು ಅದಕ್ಕೆ, ಹತ್ತಬೇಕು ಅನ್ನೋದು ಅವರಿಗೂ ಬೇಕು. ಅವೇರ್ನೆಸ್ ಜನರಿಗೆ ನೋಡ್ರಿ, ಬರೀ ಸರ್ಕಾರ ತನ್ನ ಅನುಕೂಲ ಆಗಲಿ ಅಂತೇಳಿ ಮಾಡಿರ್ತೈತಿ ಎಲ್ಲ. ಜನಾನು ಅದಕ್ಕೆ ಉಪಯೋಗ ಮಾಡ್ಕೋಬೇಕು, ಸದುಪಯೋಗ ಮಾಡ್ಬೇಕು. ಮತ್ತೇನ್ ಅದೇ ಜನರ ಮೇಲೆ ಹೋಗ್ತದಿಲ್ರಿ. ನ್ಯಾಯಬೆಲೆ ಅಂಗಡಿ ಅದಾವ, ನ್ಯಾಯಬೆಲೆ ಅಂಗಡಿ ಅವ್ರು ಏನೋ ಇವ್ರು ಅದಾರ, ಒಬ್ಬೊಬ್ರು ಗುಡ್ಡ ಮಂದಿಗೆ ಇಟ್ಟರು. ನಾವು ಮಾಧ್ಯಮದವ್ರು ಸುದ್ದಿ ಮಾಡಕ್ ಹೋದ್ರೆ ನಮ್ಗೆ ಫೋನ್ ಮಾಡ್ತಾರ. ಈ ರೀತಿ ಯಾಕಾಗ್ಬೇಕು? ಇಲ್ಲ, ನಮ್ ಗಮನಕ್ಕೇನಿಲ್ಲ. ತಾವು ಕೇಳುವಂತ ಪ್ರಶ್ನೆ ನಮ್ ಗಮನಕ್ಕಂತೂ ಇಲ್ಲ. ಇದು ನಾವು ಅದರ ಸಲ ಇಲ್ಲ, ನೀವು ಸಾಕ್ಷಿ ಕೊಡ್ರಿ, ಅದು ನಾವು ಅಧಿಕಾರಿಗಳಿಗೆ ತಂದು ಅವ್ರು ಮಾಡ್ಲಿಲ್ಲ ಅವ್ರ ಮೇಲೆ ಕ್ರಮ ತಗೊಳಕ್ ಮತ್ ನಾವ್ ಯಾರಿಗೂ ಬರಿತೀವಿ. ಇವ್ರು ಹೈಯರ್ ಫುಡ್ ಡಿಟಿನಿ ಇರ್ಲಿ, ಯಾರು ಬೇಕಾದವ್ರು ಇರ್ಲಿ, ಅದು ಹಿಂಗ್ ಮಾಡ್ಲಾಕತ್ತಾರಂದ್ರೆ ಅದು ನಾವು ಬರದೇ ಬರಿತೀವಿ, ಅವ್ರ ಮೇಲೆ ಕ್ರಮ ಆಗೇ ಆಗ್ತೈತಿ. ಒಂದು. ಎರಡನೇದು ಏನೈತಿ, ಅದ್ರ ಸಲುವಾಗಿ ನಾನು ಅವ್ರಿಗೆ ಹೇಳಿದೆ, ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರು, ನೀವು ಅಲ್ಲಿ ವಿಸಿಟ್ ಮಾಡ್ಲಾಕತ್ತೀರಿ ಏನಿಲ್ಲ, ಅಲ್ಲಿ ಹೋಗಿ ನೋಡ್ಲಾಕತ್ತೀರಿ ಏನಿಲ್ಲ, ಅವ ಕಾಟ ಸರಿ ಕೊಡ್ಲಾಕತ್ತಾನೇನಿಲ್ಲ,
ಮತ್ತು ಬ್ಲ್ಯಾಕ್ ಮಾರ್ಕೆಟ್ನೊಳಗೆ ಏನೇನ್ ಮಾಡ್ಲಾಕತ್ತಾರ, ನೀವು ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ಕೇಸ್ ನೀವು ಯಾರಿಗೆ ನ್ಯಾಯಬೆಲೆ ಅಂಗಡಿಯವರಿಗೆ ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ನೀವು ಲೈಸೆನ್ಸ್ಗಳು ರದ್ದು ಮಾಡ್ರಿ ಅಂತ ಕೇಳಿ ನೆಗಳೆ ಮಾಡ್ಯಾರ ಅಂತ. ಒಂದ್ 8 ಕೇಸ್ ಮಾಡ್ಯಾರ, ಆಕ್ಷನ್ ಮಾಡಿಲ್ಲ ಅವರು. ಆದ್ರೂ ಮುಂದಿನ ಸಲ ಫುಡ್ ಡಿಡಿಗೆ ಅದ್ರ ಬಗ್ಗೆ ಕೇಳ್ತೀನಿ ನಾನು. ಯಾಕಂದ್ರೆ ನಮ್ಮ ಮೊನ್ನೆ ಉಸ್ತುವಾರಿ ಸಚಿವರು MP ಪಾಟೀಲ್ ಸಾಹೇಬ್ರಿಗೆ ಕೇಳ್ಯಾರ ಇದು ಈ ಪ್ರಶ್ನೆ. ಅವರು ಸ್ಟ್ರಿಕ್ಟ್ ಆಗಿ ತಗೊಂಡಾರ ಇದು. ಬ್ಲ್ಯಾಕ್ ಮಾರ್ಕೆಟ್ ಆಗ್ಬಾರ್ದು, ಆಮೇಲೆ ನ್ಯಾಯಬೆಲೆ ಅಂಗಡಿಯವ್ರ ಮೇಲೆ ಮೊದಲು ಕ್ರಮ ತಗೋಬೇಕು. ಹಂಗೆ ಯಾರು ಬ್ಲ್ಯಾಕ್ ಮಾರ್ಕೆಟ್ ಮಾಡೋದು, ಯಾಕಂದ್ರೆ ಅವ್ರ ಕಡೆಯಿಂದ ಆಗ್ತಿರ್ತದು ಮತ್ತ ಅಧಿಕಾರಿಗಳಿಂದ ಆಗ್ತಿರ್ತದ. ಅದ್ರ ಸಲುವಾಗಿ ಅವ್ರು ಬಹಳ ಸ್ಟ್ರಿಕ್ಟ್ ಇದ್ರ ಮೇಲೆ ಆಕ್ಷನ್ ತಗೊಳಕತ್ತಾರ ಸಾಹೇಬ್ರು. ನಾವು ಅವರಿಗೆ ಬೆನ್ನತ್ತೀವಿ. ಇದ್ರೊಳಗೆ ಅಧಿಕಾರಿಗಳು ಶಾಮೀಲ್ ಆಗ್ತಾರೆ. ಅದನ್ನು ನಮ್ಗೆ ಒಬ್ಬರವ್ರಿಗೆ ಕೊಡ್ತೇನೆ. ಆಯ್ತಲ್ಲ, ನಾವು ಈಗ ನಿಮ್ ಕಡೆಯಿಂದ ಏನು ಸಾಧ್ಯ ಆಗ್ತದೆ, ಇದನ್ನ ಏನ್ action ತಗೊಳ್ತೀರಿ? ಸರ್ ನೀವು ಸ್ಟ್ರಿಕ್ಟ್ ಆಗಿ ಅಲ್ರಿ. ನಾವು ನೋಡ್ರಿ, ಸರ್ಕಾರದ ನಮ್ಗ ಈ ಯೋಜನೆಗೆ ಅಧ್ಯಕ್ಷರನ್ನಾಗಿ ಅನುಷ್ಠಾನ ಸಮಿತಿ ಮಾಡಿದ್ದೆ ಅದ್ರ ಸಲುವಾಗಿ. ಏನಂತೀವಿ, ಯಾಕೆ ಮಾಡ್ಯಾರು? ಸರ್ಕಾರ ಕೊಡುವಂತ ಯೋಜನೆಗಳು ಸ್ಪಷ್ಟವಾಗಿ ಜನರಿಗೆ ತಲುಪಬೇಕು ಒಂದು, ಮತ್ತ ಅದು ದುರುಪಯೋಗ ಆಗ್ಬಾರ್ದು. ಅಧಿಕಾರಿಗಳು ದುರುಪಯೋಗ ಮಾಡ್ತಾರೆ ಅಂತ ಹೇಳಿ ನಮಗೆ ಸಮಿತಿ ರಚನೆ ಮಾಡ್ಯಾರ. ಅವರು ಅಷ್ಟು ಪವರ್ ನಮ್ಗೆ ಕೊಟ್ಟಾರ. ಅವ್ರು ಏನಾದ್ರು ಮಾಡಿದ್ರು ನಾವು ಅವ್ರ ಮೇಲೆ ಬರೀಬೇಕು, ಅವ್ರ ಮೇಲೆ ಕ್ರಮ ಆಗಿ ಸರ್ಕಾರ ಗ್ರಾಹಕರಿಗೆ 34 ರೂಪಾಯಿ ಹಂಗ ಅಕ್ಕಿ ಕೊಡ್ತಾರೆ. ಗ್ರಾಹಕ 18 ರೂಪಾಯಿ ಮಾರ್ತಾರೆ. ಮತ್ತೊಂದು ಇದ್ರ ಲಾಸ್ ಯಾರಿಗೆ ಅಲ್ಲ. ಈಗ ಅವೇರ್ನೆಸ್ ಪಬ್ಲಿಕ್ ಒಳಗೆ ಬಂದ್ರೆ ಬರ್ಬೇಕು. ನೋಡ್ರಿ, ಜನಾನು ಅದು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿ, ಸರ್ಕಾರ ಯಾಕೆ ಕೊಟ್ಟದ ಅಂತಂದ್ರೆ ಅವ್ರು ಬಡವ್ರು ಅದಾರ. BPL ಅಂದ್ರೆ ಏನು? ಬಡವ್ರಿಗೆ ಕೊಡ್ಲಾಕತ್ತಾರ BPL ಕಾರ್ಡ್, ಹೌದಲ್ಲ? ಬಿಲೋ ಪುವರ್ ಲೈನ್. ಬಿಲೋ ಪುವರ್ ಲೈನ್ ಅಂದ್ರೆ ಅತಿ ಬಡವ್ರ ಕಾರ್ಡ್ ಅದು. ಯಾಕೆ ಕೊಡ್ಲಾಕತ್ತಾರ? ಅವ್ರಿಗೆ ಶಕ್ತಿ ಇಲ್ಲ. ಅವರು ಎಷ್ಟು ದುಡಿತಾರ ಅದರಲ್ಲಿ ಉಳಿಸಿ ಅವರು ಊಟ ಮಾಡುವಂತ ಶಕ್ತಿನೂ ಉಳಿದಿರಂಗಿಲ್ಲ. ಯಾರೂ ಇಲ್ಲಿ ಈ ರಾಜ್ಯದಲ್ಲಿ ಹಸಿವಿನಿಂದ ಉಳಿಬಾರ್ದು ಅಂತ ಹೇಳಿ ಸರ್ಕಾರದ ಉದ್ದೇಶ ಮುಖ್ಯ. ಅದಕ್ಕೆ BPL ಕಾರ್ಡ್ ತಂದು ಅದರ ಮುಖಾಂತರ 10 ಕಿಲೋ ಅಕ್ಕಿ ಒಬ್ಬೊಬ್ಬರಿಗೆ 10 ಕಿಲೋ, 5 ಜನ ಇದ್ರೆ 50 ಕಿಲೋ ಕೊಡ್ತಾರೆ. ಈಗ ಅದ್ರ ಜೊತೆ ಮತ್ತೊಂದೊಂದು 5 ಕಿಟ್ ಹೇಳಿದಲ್ಲ ನಾ, ಈಗ ಅದನ್ನು ಕೊಡ್ಲಾಕತ್ತಾರ ಸರ್ಕಾರ. ಯಾಕೆ ಕೊಡ್ಲಾಕತ್ತಾರ? ಬಡವರು ಉಪವಾಸ ಬೀಳಾಗತ್ತೆ ಹೇಳಿದ್ರೆ ಅವ್ರ ಉದ್ದೇಶ, ಸರ್ಕಾರ ಉದ್ದೇಶ ಇದು ಐತಿ. ಈಗ ಆ ಉದ್ದೇಶಕ್ಕೆ ಅವ್ರು ಹೋಗಿ ಅಲ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರ ಏನ್ ಮಾಡಕ್ ಸಾಧ್ಯ ಇಲ್ಲ. ಅವ್ರು ವಿಚಾರ ಮಾಡ್ಬೇಕು ಜನ. ಇಲ್ಲಿ ನಾ 18 ರೂಪಾಯಿದಿಂದ ಸಿಗ್ಲಾಕತ್ತದ, ಬ್ಲ್ಯಾಕ್ ಮಾರ್ಕೆಟ್ ನಾಗ ಹೋಗಿ 24 ಮಾರ್ತೀನಿ ಅಂದ್ರೆ ಅದು ಏನು? ಅದು ಜನರು ತಪ್ಪ. ಕೆಲವೊಬ್ರು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋರು ಅಕ್ಕಿ ತುಂಬ್ಕೊಂಡು ಗಾಡಿಯಾಗ ಹೋಗ್ತಿರ್ತಾರಲ್ಲ, ಅವಾಗ ನಾವು ಸಂಬಂಧಪಟ್ಟಿದ ಅಧಿಕಾರಿಗೆ ನಾವು ಕಾಲ್ ಮಾಡ್ತೀವಿ ಸರ್. ಮರಂಗಿಲ್ಲ, ಅವ ಅವ್ನಿಗೆ ಫೋನ್ ಮಾಡ್ತಾನೆ. ಅವ್ರಿಗೆ ಏನಾರ ಮಾತಾಡಿ ಬಗೆಹರಿ ಸೆಟಲ್ ಮಾಡಿ ಕಳಿಸು, ನಾ ಬರ್ತಾನ ಅಂತ. ನಮ್ ಜೊತೆ ಪತ್ರಕರ್ತರ ಜೊತೆಗೆ ಆಗ್ತಿರ್ತದ. ಆಕ್ಚುಲಿ ನೀವೇ ಬಹಳ ಬೆನ್ನತ್ತೀರಿ. ಇಲ್ಲ ಸರ್, ನಿಮ್ಗೆ ಫೋನ್ ಮಾಡಿದಾಗ ನೀವು ಬರ್ತೀರಿ ಜಾಗ ಬರ್ತೀವಲ್ಲ, ಹಂಗಿದ್ರೆ ನಾವು ನಿಮ್ ಸಪೋರ್ಟ್ ಬರ್ತೀವಿ. ಹಾಗೆ ಯಾರಾದ್ರೂ ಬ್ಲ್ಯಾಕ್ ಮಾರ್ಕೆಟ್ನೊಳಗ ಅನಧಿಕೃತವಾಗಿ ಗಾಡಿ ಹೋಗ್ಲಾಕತ್ತು, ಯಾರು ಹಿಡಿದು ಮಾಡಿದ್ರು, ನೀವು ಕರೀರಿ, ಅವ್ನಿಗೆ ಅಲ್ಲೇ ಸೀಜ್ ಮಾಡ್ಸೋನು. ಮುಂದಿನ ಕ್ರಮ ನಾವು ಜರುಗಿಸ್ತೀವಿ. ಇದ್ರೊಳಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ ಸರ್. ಒಂದೇ ಹೇಳತ್ತಿಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ. ಆ ಬಡವರು ಜನರ ಅಕ್ಕಿ ಯಾಕೆ ಮಾರಾಟ ಮಾಡತ್ತಂದ್ರೆ ನಿಮ್ಮ ಸಿಬ್ಬಂದಿ ಒಬ್ಬ ಪ್ರಶ್ನೆ ಇರ್ತೀವಿ, ಸರಿಯಾಗಿ ಬರಾಗತ್ತಿಲ್ಲ ಅಕ್ಕಿ ಅಂತ. ಅದ್ರ ಸಂಬಂಧ ಬೇರೆ ಮಾಡ್ತಾರ, ಪಾಲಿಶಿಂಗ್ ಮಾಡಿ ಅದೇ ಅಕ್ಕಿ ಸರ್ ಅವರು ಇಲ್ಲ ಈಗ ಮಾರಂಗಿಲ್ಲ ತಗೋರಿ ಅವ್ರು. ಯಾಕಂದ್ರೆ ಈಗ ಸಮಿತಿ ಇರ್ಲಿಲ್ಲ. ನಮ್ಮ ನಗರ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ SS ಪಿರ್ಜಾದೆ, ಪ್ರಭು ಪಿರ್ಜಾದೆ ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಈ ಐಡೆಂಟಿ ಕಾರ್ಡ್ ಅಷ್ಟು ಅವರಿಗೆ ಸನ್ಮಾನ ಮಾಡಲಾಗುವುದು. ಶೆಟ್ಟಿ ಸಾಹೇಬರು ಹಿರಿಯರದಾರ. ಅದೇ ಒಂದೇ ಸಲ ಹಾಕಿ ಮಾಡ್ತೀನಿ. हमारे सबके सीनियर है ना ए रे ना ना क्या रहा है खाना हम सही हो जमीन पाँच कष्ट गुर्तिस्कुన్నారు सीनियर हां ये ओके हां हर के लो फट सभी मत हम हेलो की कहां जाती नहीं हो हां जरा अब आओ तुम इधर सामने देखो एक सेकंड अगर के ನೋಡ್ರಿ ಎಲ್ಲ ಓಕೆ ಮನೆ ಎಲ್ಲ ಅಧ್ಯಕ್ಷ ಹಾರ್ಲೋ
Congratulations. काम करना पे बाबा. अरुणा बनी. ಮಾನ್ಯ ಅಧ್ಯಕ್ಷರು ವಲಯ 1 ಬಬಲೇಶ್ವರ ಕ್ಷೇತ್ರ ವ್ಯಾಪ್ತಿ ಸನ್ಮಾನ್ಯ ಸಂತೋಷ್ ಬಾಬು ಚವ್ಹಾಣ್ ಸಾಹೇಬರು म्युनिसिपैलिटी के अंदर तो लाने की कोशिश की यहाँ तक तो लोग ऐसे इंशाल्लाह हो रखिए दुआ करो इंशाल्लाह जरूर जरूर सर. ने पहले से बोला था एक बार तो म्युनिसिपैलिटी में बुलाया जाता पहले ಮಾನ್ಯ ಶ್ರೀ ಶಬೀರ್ ಅಹಮದ್ ಎಸ್ ಜಾಗೀರ್ದಾರ್ ಅಧ್ಯಕ್ಷರು ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ಜರುಗುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಅದೇ ರೀತಿ ಈ ಒಂದು ವಸಂತ ಹುನ್ಮಡೆ ಮಾನ್ಯ ಸದಸ್ಯರು ಅಧ್ಯಕ್ಷರು ನಾಗಠಾಣ ವಿಧಾನಸಭಾ ಮತಕ್ಷೇತ್ರ ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತೀನಿ. ಉದ್ಯೋಗ ವಿನಿಮಯ ಇಲಾಖೆ ಆಮೇಲೆ ಅದೇ ರೀತಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಇವರ ಒಂದು ಪ್ರಗತಿ ಪರಿಶೀಲನೆಯನ್ನು ಮಾನ್ಯ ಅಧ್ಯಕ್ಷರು ನೆರವೇರಿಸಲು ಅನುಮತಿ ಕೊಡಬೇಕಾಗಿ ವಿನಂತಿಸ್ತೇನೆ. ಯುವ ನಿಧಿ ಯೋಜನೆಯಡಿ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಗಿರುವಂಥ ಪ್ರಗತಿಯನ್ನು ಆಯಾ ಇಲಾಖೆಯವರು ಸಂಬಂಧಪಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿಗಳು ವಿವರಿಸಬೇಕಂತ ವಿನಂತಿ. ಅಧ್ಯಕ್ಷರು ಈಗಾಗಲೇ ವಿವಿಧ ಮತಕ್ಷೇತ್ರಗಳಿಂದ ಪ್ರತಿನಿಧಿಸುತ್ತಿರುವ ಈ ನಾಮಿನೇಟೆಡ್ ಮೆಂಬರ್ಗಳನ್ನು ಪರಿಚಯ ಮಾಡಬೇಕು ಅಂತ ವಿನಂತಿಸ್ತಾರ. ಅವರ ಈ ಪರಿಚಯವನ್ನು ಮಾಡಿಕೊಡ್ಬೇಕು ಅವರಲ್ಲಿ ವಿನಂತಿಸ್ತೀವಿ. ಕರ್ನಾಟಕ ಸರ್ಕಾರ ಜನಪ್ರಿಯ ಯೋಜನೆ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಈ ರಾಜ್ಯದ ಸಮಸ್ತ ಜನರಿಗೆ ಹಾಗೂ ವಿಶೇಷವಾಗಿ ಬಡವರಿಗಾಗಿ ತಂದಂಥ ಈ ಜನಪ್ರಿಯ ಯೋಜನೆಗೆ ನೂತನವಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಕೇಂದ್ರ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ನನ್ನ ಹೆಸರು ಶಬೀರ್ ಜಾಗೀರ್ದಾರ್ ಅಂತ. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ವಲಯ 1ರಲ್ಲಿ ಬರುವಂತಹ ಬಬಲೇಶ್ವರ ಮತಕ್ಷೇತ್ರಕ್ಕೆ ಸಂತೋಷ್ ದಾಂಡು ಚವ್ಹಾಣ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ನಾಗಠಾಣ ಮತಕ್ಷೇತ್ರದ ಕ್ಷೇತ್ರ ವ್ಯಾಪ್ತಿಯ ವಲಯ 2ರ ಅಧ್ಯಕ್ಷರನ್ನಾಗಿ ವಸಂತ ಹುನ್ಮೋಡೆಯವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಅದೇ ರೀತಿಯಾಗಿ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಲಯ 3ರ ಅಧ್ಯಕ್ಷರನ್ನಾಗಿ
ಶ್ರೀ ಬಬ್ಲು ಪಿರ್ಜಾದಿರವರನ್ನ ನೇಮಕ ಮಾಡಲಾಗಿದೆ. ಇದೀಗ ತಾನೇ ಬರುವಂತ ಅವ್ರ ಜೊತೆಗೆ ಇವರ ಕೆಳಗೆ ಕೇಂದ್ರ ಸಮಿತಿಗೆ ಈ 3 ಅಧ್ಯಕ್ಷರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ. ಕೇಂದ್ರ ಸಮಿತಿಗೆ 3 ಅಧ್ಯಕ್ಷರು ಸದಸ್ಯರಾಗಿರ್ತಾರೆ, ನಾನು ಅಧ್ಯಕ್ಷನಾಗಿರ್ತೇನೆ. ಅದೇ ರೀತಿಯಾಗಿ ನಮ್ಮ ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾಡಲಾಗಿದೆ. ಇಂದಿನ ಸಭೆಗೆ ಬಂದಂತಹ ಎಲ್ಲ ಸಮಿತಿಯ ಅಧ್ಯಕ್ಷರುಗಳಿಗೆ ಹಾಗೂ ಸದಸ್ಯರುಗಳಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅದರ ಜೊತೆಯಾಗಿ ನಮ್ಮ ಕೇಂದ್ರ ಸಮಿತಿಗೆ ಕಾರ್ಯದರ್ಶಿಗಳಾಗಿ ಮತ್ತು ಮಾರ್ಗದರ್ಶಕರಾಗಿ ಹಿರಿಯರಾದಂತ ಉಪ ಆಯುಕ್ತರಾದಂತ ಸನ್ಮಾನ್ಯ ಶ್ರೀ ಮಾವಿ ಕೊರೋನಾ ಸರ್ಗಳು ನನ್ನ ಕಡೆಯಿಂದ ನಮ್ಮ ಸಮಿತಿಯಿಂದ ಪ್ರಮುಖರಿಗೆ ಮುಂದಿನ ಸಭೆಯನ್ನು ಈ ಹಿಂದ ನಾವು ತಾಲೂಕಾ ಮಟ್ಟದ ಈ ಏನ ಬಬಲೇಶ್ವರ ಆಗ್ಲಿ ಅಥವಾ ನಾಗಠಾನ್ ಆಗ್ಲಿ ಅಲ್ಲಿ ಕ್ಷೇತ್ರವಾರನು ಇವನ್ ಸಿಟಿದನು ಪ್ರತ್ಯೇಕವಾಗಿ ಒಂದು ವಿಂಗ್ ಅದ, ಒಂದು ಮತಕ್ಷೇತ್ರವಾರು ಅವ್ರದ್ದು ಒಂದು ವಲಯವಾರು ನಾವು ಹೊಡೆದು ಕೊಟ್ಟಿವಿ. ಆ ಸಭೆಗಳನ್ನ ಆಗ್ಬೇಕು. ಹಿಂದೆ ಆಯೋಜನೆ ಮಾಡ್ಬೇಕಂತ ವಿಚಾರ ಇತ್ತು, ಬಟ್ ಕಾರಣಾಂತರದಿಂದ ಈ ಸೆನ್ಸಸ್ ಆಮ್ಯಾಗ ಚುನಾವಣಾ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ಆ ಪ್ರಕ್ರಿಯೆಯನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ತಾವು ಸಹ ಈ ಸಭೆಗೆ ಹಾಜರಾಗಿದ್ರಿ, ತಮ್ಮೆಲ್ಲರೂ ಸಹ ಈ ಸಭೆಗೆ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ಮಾನ್ಯ ಹೆಸ್ಕಾಂದಾರ್ ಯಾರು ಬಂದ್ರ? ಈಗ ಮೊದಲು ಬಂದವರು ಯಾರು? ಈಗ ಕೌಶಲ್ಯ ಇಲಾಖೆ ದಯವಿಟ್ಟು ತಮ್ಮ ಮಾಹಿತಿಯನ್ನ ತಿಳಿಸ್ಕೊಡಿ. 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸ್ ಆದವ್ರಿಗೆ 15 ರೂಪಾಯಿ. ಯಾವುದೇ ಪದವಿ, ಡಿಗ್ರಿ ಆಗ್ಲಿ, UG ಆಗ್ಲಿ, PG ಆಗ್ಲಿ, ಆಮೇಲೆ ಡಿಪ್ಲೊಮಾ ಅಂದಿದವರಿಗೆ ಇದು 26/12/2023 ಪ್ರಾರಂಭ ಆಯ್ತು ಸರ್. ಇದರಲ್ಲಿ ಕಂಡೀಷನ್ ಏನಂದ್ರಪ್ಪ ಅಂದ್ರೆ 2023ರಿಂದ ಪಾಸ್ ಔಟ್ ಆದವ್ರು ಈ ಕಡೆ 23, 24, 25, 26 ಸರ್. ಈ ಇಯರ್ದವ್ರು ಪಾಸ್ ಆದವ್ರಿಗೆ ಮಾತ್ರ ಇದು ಅನ್ವಯ ಆಗ್ತದೆ ಸರ್. ಈಗಾಗಲೇ ಇದು ಪ್ರಕ್ರಿಯೆನೂ ಕೂಡ 26ರಿಂದ ಇಲ್ಲಿವರೆಗೆ ಸ್ಟಾರ್ಟ್ ಇದೆ ಸರ್. ಈಗಾಗಲೇ ಈಗ ನಮ್ದು ಏನಾಗಿದೆ ಸರ್, ಸಾಫ್ಟ್ವೇರ್ ಬೆಂಗಳೂರಿಂದ ಮಾಡಿದಾರೆ ಸರ್. ಇದು ನಮ್ದು ಇದ್ರ ವೈಸ್ ಮಾಡಿಲ್ಲ ಸರ್, ಕ್ಷೇತ್ರ ವೈಸ್ ಮಾಡಿಲ್ಲ. ಕಾಮನ್ ಆಗಿ ಏನ್ ಮಾಡ್ಯಾರ ಸರ್, 13 ತಾಲೂಕು ಅಷ್ಟೇ ನಮ್ಮಲ್ಲಿ ಫಿಗರ್ ಇದನ್ ಮಾಡಿದಾರೆ ಸರ್. ಈಗ 13 ಏನ್ ತಾಲೂಕು ಅದಾವ ಸರ್, 13 ತಾಲೂಕು ವೈಸ್ ಅಷ್ಟೇ ನಮ್ಮ ಅಂಕಿಅಂಶಗಳನ್ನ ನಮ್ಗೆ ಕಳಿಸ್ತಾರೆ ಸರ್. ಈಗ ನಮ್ಮಲ್ಲಿ ಬಿಜಾಪುರ ತಾಲೂಕದ ಅಷ್ಟೇ ಸರ್ ಒಟ್ಟು ನೋಂದಣಿ ಆದವ್ರು 5,917 ಆಗ್ಯಾರ ಸರ್. ಅದರಲ್ಲಿ ಈಗಾಗಲೇ ಫಲಾನುಭವಿಗಳು 5,021 ಫಲಾನುಭವಿಗಳು ಪಡಿತಾ ಇದಾರೆ ಸರ್. ಇದ್ರ ಅದ್ರಾಗ ಡಿಗ್ರಿ ಆದವ್ರು 4,817 ಮತ್ತು ಡಿಪ್ಲೊಮಾ ಆದವ್ರು 204. ಇಲ್ಲಿವರೆಗೆ 12,82,27,500 ರೂಪಾಯಿ ಇದು ಖರ್ಚಾಗಿದೆ ಸರ್. ಮತ್ತೆ ಇದು ಪ್ರೋಗ್ರೆಸ್ 180 ಡೇಸ್ ಇದು ಹೆಂಗ್ ಸರ್, ಇದು ರಿಸಲ್ಟ್ ಪಾಸ್ ಆಗಿಂದ 180 ಡೇಸ್ ಕಾಯ್ಬೇಕಾಗ್ತದೆ ಸರ್. ಅಂದ್ರೆ 6 ತಿಂಗಳ ಒಮ್ಮೆ ಪಾಸ್ ಆದ ಕೂಡಲೇ ಕೊಡುವಲ್ಲ ಸರ್. ಅವ್ರ 6 ತಿಂಗಳು ಏನ್ ಮಾಡ್ಬೇಕು ಸರ್, 180 ಡೇಸ್ ಆಗಿಂದ ಅಪ್ಲೈ ಮಾಡ್ಬೋದು ಸರ್. ಪಾಸ್ ಆಗಿಂದ ಅಪ್ಲೈ ಮಾಡ್ಬೋದು, ಬಟ್ ಅವ್ರು 180 ಡೇಸ್ ಆಗಿಂದ ಅವ್ರು DBT ಜಮಾ ಆಗ್ತದೆ ಸರ್. ಈ ರೀತಿ ನಮ್ದು ಪ್ರೊಸೆಸ್ ಅದ ಸರ್. ಆಮೇಲೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕು ಸರ್. ನಾನು ನಿರುದ್ಯೋಗಿ ಇದ್ದೀನಿ ಅಂತ, ಯಾವುದೇ ಜಾಬ್ ಇಲ್ಲ, ಸರ್ಕಾರಿ ಖಾಸಗಿ ಈ ಇದರಲ್ಲಿ ನಾನು ಯಾವುದೇ ಉದ್ಯೋಗ ಮಾಡ್ತಾ ಇಲ್ಲ, ಸ್ವಯಂ ಉದ್ಯೋಗ ಮಾಡ್ತಾ ಇಲ್ಲ, ನಾನು ಹೈಯರ್ ಸ್ಟಡಿ ಮಾಡ್ತಾ ಇಲ್ಲ, ಅವ್ರಿಗೆ ಅನ್ವಯ ಆಗಂಗಿಲ್ಲ ಸರ್. ಇದು ಓನ್ಲಿ ಅನ್ಎಂಪ್ಲಾಯ್ಮೆಂಟ್ ಇರಬೇಕು, ಯಾವುದೇ ಹೈಯರ್ ಸ್ಟಡಿನೂ ಮಾಡ್ತಾ ಇರಬಾರ್ದು. ಈ ರೀತಿ ಸ್ಕೀಮ್ ಇದೆ ಸರ್. ಈಗ ಬಿಜಾಪುರ ಸಿಟಿ ಇದು ಟೋಟಲ್ ಸರ್, ಬಿಜಾಪುರ ತಾಲೂಕು ನಮ್ಮಲ್ಲಿ ಸಾಫ್ಟ್ವೇರ್ ವೈಸ್ ಎಲ್ಲ ಮಾಡಿವಿ ಸರ್. ನಾ ಅದನ್ನ ಅವ್ರಿಗೆ ಹೆಡ್ ಆಫೀಸ್ ತಿಳಿಸ್ತೇನೆ ಸರ್. ಅಲ್ಲಿಂದ ಏನಾರ ಬಂತಂದ್ರೆ ನಮ್ಗೆ ಇದ್ರ ವೈಸ್ ಈ ತರ ಮಾಡಿಕೊಡ್ರಿ ಅಂತಂದ್ರೆ ಅದನ್ನ ನೆಕ್ಸ್ಟ್ ಇದ್ರಾಗ ನಾನು ಇದನ್ನ ಮಾಡ್ತೀನಿ ಅಂದ್ರೆ ಏನ್ ನಾವು ಪಾಸ್ ಆಗ್ತಾರಲ್ಲ, ಡಿಗ್ರಿ ಕಾಲೇಜ್ ಇರ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಇರ್ಲಿ, ಆಮೇಲೆ ಡಿಪ್ಲೊಮಾ ಕಾಲೇಜ್ ಅವ್ರ ಕಡೆಯಿಂದ ನೀವು ಲಿಸ್ಟ್ ತುಂಬಂದು ಮಾಡ್ತೀವಿ, ನಾವು ಡೈರೆಕ್ಟ್ ಅವರೇ ಮಾಡ್ಕೋಬೇಕು, ಅವರೇ ಇಚ್ಛೆ ಮಾಡ್ಬೇಕು ಸರ್. ನಾವು ಅವ್ರ ಕಡೆ ಡಿಪ್ಲೊಮಾ ಈಗ ಆಲ್ರೆಡಿ ಪ್ರಚಾರ ಮಾಡಿವಿ ಸರ್ ನಾವು ಕಾಲೇಜ್ಗಳಿಗೆ ಹೋಗಿ. ಒಂದ್ ವೇಳೆ ನಾವ್ ಇಲ್ಲಿ ಮಾಡೋದಾದ್ರೆ ತಮ್ಮದು ಒಂದು ನಾವು ಇನ್ವೈಟ್ ಮಾಡಿ ಆ ಕಾಲೇಜ್ನಾಗ ಇದ್ರ ಅವೇರ್ನೆಸ್ ನಾವು ಮೂಡಿಸ್ಬೇಕು. ನಾವು ಆಲ್ರೆಡಿ ಈಗ ಮಾಡಿದೀವಿ ಸರ್. ಅದು ತಮ್ಮ ಇದರಲ್ಲಿ ನಾವು ಒಂದು ಪ್ರೋಗ್ರಾಮ್ಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳೋದು ಸರ್. ಅಂದ್ರೆ ಬಿಜಾಪುರ ಸಿಟಿ ಸರ್. ಏನು ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು ತುಂಬಾ ಇದಾವೆ. ನಮ್ಗೆಲ್ಲ ಅದ್ರ ಇದು ನೀವು ಅವೇರ್ನೆಸ್ ತರಬೇಕು. ಒಂದು ಎರಡನೇದು ಅಲ್ಲಿ ಏನ್ ಲಿಸ್ಟ್ ಪಾಸ್ಔಟ್ ಎಷ್ಟು ಜನ ಆಗ್ತಾರೆ. ಅಂದ್ರೆ ನಮ್ ಸರ್ಕಾರದ ಉದ್ದೇಶ ಏನೈತಿ,
100ಕ್ಕೆ 100 ಇದು ಯೋಜನೆ ಸಿಗ್ಬೇಕು ಫಲಾನುಭವಿಗಳಿಗೆ. ಇದು ನಮ್ಮ ಉದ್ದೇಶ. ಅದಕ್ಕೆ ನಮ್ಗೆಲ್ಲ ಸಮಿತಿ ಮಾಡಿ ಇಲ್ಲಿ ಕಳಿಸಿರೋದು ಅಷ್ಟ ಮುಖ್ಯ ಉದ್ದೇಶ ಅದಕ್ಕೆ. ಇಲ್ಲಾಂದ್ರೆ ಸರ್ಕಾರ ಅದು ಆನ್ಲೈನ್ ಆಗಿರ್ತಂತಾನೆ ಹಾಕೋತ್ ಹೋಗ್ತಿರ್ತದೆ. ನಮ್ಗೆ ಯಾಕೆ ನೇಮಕ ಮಾಡ್ಯಾರ, ನಮ್ಗೆ ಯಾಕೆ ಇದಕ್ಕೆ ಯಾರು ಹೊರಗೆ ಉಳಿಬಾರ್ದು. ಒಂದು ಜನರಿಗೆ ಒಳ್ಳೇದಾಗ್ಬೇಕು, ಮಕ್ಕಳಿಗೆ ಹಾಗೂ ಪ್ರಯತ್ನ ಇರ್ಬೇಕು ನಮ್ದು. ಅದ್ರ ಸಲುವಾಗಿ ನಾವು ಫಸ್ಟ್ ಅವಾಗ ಕೇಳಿದ್ದೇವ್ರಿ. ಇನ್ನು ನಾವು ಅಲ್ಲಿ ಗ್ಯಾರಂಟಿ ಡಿಸ್ಟ್ರಿಕ್ಟ್ ಸಮಿತಿಗಳು ಸದಸ್ಯದಿಂದ ಅಲ್ಲಿ ಫಸ್ಟ್ ಮೀಟಿಂಗ್ ಒಳಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವ್ರಿಗೆ ನೀವು ಲಿಸ್ಟ್ ತಗೋಬೇಕು. ಪಾಸ್ಔಟ್ ಎಷ್ಟು ಅದು 2024 26 ಎಷ್ಟು ಮಂದಿ ಪಾಸ್ಔಟ್ ಆದ್ರು, ನಿಮ್ಗೆ ಡಾಟಾ ಸಿಗ್ತೈತಿ. ಅದು ಎಷ್ಟು ಮಂದಿ ನೌಕರಿ ಬಗ್ಗೆ ಗೊತ್ತಿರಂಗಿಲ್ಲ, ನಮಗೂ ಏನೋ ಗೊತ್ತಿಲ್ಲ. ಅದಕ್ಕೆ ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಏನಾದ್ರು ಪಾಸ್ಔಟ್ ಆದಂತ ಲಿಸ್ಟ್, ಅದು ಮೊಬೈಲ್ ನಂಬರ್ ಜೊತೆ ಎಲ್ಲ ಸಿಗ್ತೈತಿ ನಿಮ್ಗೆ ಕಾಲೇಜ್ ಒಳಗೆ. ಆಯಾ ಕಾಲೇಜ್ಗೆ ನೀವು ಅವೇರ್ನೆಸ್ ತರೋದು ಒಂದು. ಎರಡನೇ ಪ್ರೋಗ್ರಾಮ್ ಅಲ್ಲಿ ಒಂದು ಏನ್ ಲೆಟರ್ ಬರೀರಿ ಅಥವಾ ಏನ್ ಮಾಡ್ತೀರಿ ನೋಡ್ರಿ, ಆ ಕಾಲೇಜ್ಗಳಿಗೆ ರಿಕ್ವೆಸ್ಟ್ ಮಾಡ್ತೀರಿ. ಎಷ್ಟು ಜನ ಈ ಆದ್ರು ಅವ್ರದ್ದು ಮೊಬೈಲ್ ನಂಬರ್ ಅಥವಾ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಅದಾವೆ ನೋಡ್ರಿ, ತಗೊಂಡು ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ನಿಮ್ ಡಿಪಾರ್ಟ್ಮೆಂಟ್ ಥ್ರೂ ಇದು ಸೋ ಅಂಡ್ ಸೋ ಸ್ಕೀಮ್ ಇದೆ, ನೀವು ಇನ್ನ ನೌಕರಿ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ಇದ್ರೊಳಗೆ ನೀವು ಇದು ತಗೋಬಹುದು ಅಂತೇಳಿ ನೀವು ಇದೊಂದು ಕೆಲಸ ಮಾಡ್ಬೋದು. ಇಂಪ್ರೂವ್ ಆಗಲಿ. ಈಗ ನಮ್ಮ ಪ್ರಕಾರ ಈಗ ಎಷ್ಟು ಪರ್ಸೆಂಟ್ ಆಗ್ತಿದ್ರಿ ಇದು 5,900 ಒಂದು 700 ಜನ ತಗೊಂಡಿಲ್ಲ. ಅಂದ್ರೆ ಅವ್ರು ಇನ್ನೂ ಕೆಲವೊಬ್ರು ಪ್ರೊಸೆಸ್ ಇರ್ತದೆ ಸರ್. 1,000 ಜನ ತಗೊಂಡಿಲ್ಲ. ಅವರು 900 ಚಿಲ್ಲರ್ ಆಗ್ತದೆ ಸರ್. ಅವ್ರಿಗೂ ಇನ್ನೂ 180 days ಕೆಲವೊಬ್ರು ಆಗಿರೋದಿಲ್ಲ. ಈಗ ಏನ್ ಮಾಡ್ಯಾರ ಸರ್, ಡಿಬಿಟಿ ಜನವರಿ ತನಕ ಅಷ್ಟ ಆಗ್ಯದ ಸರ್. ಈಗ ಫೆಬ್ರವರಿ ಪುಷ್ ಆಗ್ಯದ, ಇನ್ನ ಅವ್ರಿಗೆ ಜಮಾ ಆಗಿಲ್ಲ ಸರ್. ಜನವರಿ ತನಕ ಅಷ್ಟ. 5,917 ಜನ ಅದಾರಿ. ಮತ್ತೆ 5,020 ಅಷ್ಟೇ ಆಗಿ ಅವು ಪ್ರೊಸೆಸ್ ಎಲ್ಲ ಸರ್. 93 ಜನ ಡಿಬಿಟಿ ಆಗೋ ಪ್ರೊಸೆಸ್ ಇದೆ ಸರ್. ಈ ರೀತಿ ಇರ್ತದೆ ಸರ್. ಮೈನಸ್ ಅಂದ್ರೆ 90% ಇಲ್ಲಿ ಮದುವೆ ಆಗಿದ್ದಕ್ಕಿಂತ 90% ತೋರ್ಸಾಕ್ತೀನಿ ಇಲ್ಲಿ. ಮತ್ತ ಅದ್ರೊಳಗ ಆಹಾರ ಫಲಾನುಭವಿಗಳು 4,800 1,000 ಮಂದಿ ಉಳಿದ್ರಿ. ಒಟ್ಟು ಆಹಾರ ಫಲಾನುಭವಿ 5,020. ಆದ್ರೆ ಡಿಗ್ರಿ ಅದು 2,817 ಸರ್. ಆಮೇಲೆ ಡಿಪ್ಲೊಮಾ 204 ಎಲ್ಲ ಸೇರಿ 5,021 ಸರ್. 5,900 ಜನ ಯಾಕೆ ಉಳಿಲ್ಲ ಬರ್ತಾರೆ. ಅವ್ರದ್ದು ಇನ್ನ ಪ್ರೊಸೆಸ್ ಅದಾವ ಸರ್. 180 days ಕೆಲವೊಬ್ರು ಆಗಿರೋದಿಲ್ಲ, ಅಪ್ಲೈ ಮಾಡಿರ್ತಾರೆ ಸರ್. ಮುಂದಿನ ದಿನಗಳಲ್ಲಿ ಅವ್ರು ಕ್ಲಾಸ್ ಹಾಕೋದು ಹೋಗ್ತಾರೆ ಸರ್. ಈ ರೀತಿ ಇರ್ತದೆ. ಈಗ ಕೌಶಲ ಟ್ರೈನಿಂಗ್ ಯಾವ ಚಾಲು ಅದಾವ್ರಿ ನಮ್ಗೆ ಸರ್? ಈಗ ಆಲ್ರೆಡಿ ಇದು ನಮ್ದು ಸ್ಟಾಕ್ ವತಿಯಿಂದ ಒಂದು ಹೋದ ವರ್ಷ ಒಂದು 25 ಜನ ಫ್ಯಾಷನ್ ಅಂಡ್ ಡಿಸೈನಿಂಗ್ ಮಾಡ್ಯಾರ ಸರ್. ಇವನ್ ಕ್ಲಾಸ್ ಸ್ಕಿಲ್ ಕಡೆ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಕರೆದ್ರು ಅವ್ರಿಗೆ ನೆಕ್ಸ್ಟ್ ಅವರಿಗೆ ಮಕ್ಕಳು ಏನದ ಲಾಭ ತಗೊಂಡು ಏನಾರೇ ಮುಂದೆ ಸಾಧಿಸ್ಬೇಕು ಅಂತ ಯಶೋಗಾಂಧಿ ಯಾವ ಆಗ್ಯಾವ್ರಿ. ಈಗಾಗಲೇ ಅವರು ಅಂತ ಯಾವ ರೀತಿ ಸಕ್ಸಸ್ ಸ್ಟೋರಿ ಅವೆಲ್ಲ ಆಲ್ರೆಡಿ ಪಂಚಾಯತಿ ಒಳಗೆ ಅವೆಲ್ಲ ಮಂಡಿ ಮೂಲಕ ಬಡ ಕುಟುಂಬಗಳಿಗೆ ಈ ಯೋಜನೆ ಮುಂದಿನ ಅಭ್ಯಾಸಕ್ಕೆ ತುಂಬಾ ಸಹಕಾರಿಯಾಗುತ್ತಿದೆ. ಈ ತರಹದ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರಿಯಾಗುತ್ತಿದೆ. ಯೋಜನೆಯನ್ನು ನೋಡಿಕೊಳ್ಳುವ ರಾಜ್ಯ ಸರ್ಕಾರಕ್ಕೆ ನನ್ನ ಕೆಲವೊಬ್ರು ಬೇರೆ ಬೇರೆ ಬರೀಲಿ ಇಂಥವು ಯಾವ ನಿಮ್ಮಲ್ಲಿ ಬರ್ತಿರ್ಬೇಕಲ್ಲ. ಅವ್ರು ಬಂದಾಗ ನಾವು ಕೇಳ್ತೀವಿ ಸರ್. ಹೇಳಿದ್ರೆ ಹೇಳ ಬರ್ಸ್ಕೊತೀವಿ ಅವ್ರು ಸರ್. ಮಾಡ್ತೀವಿ. ಇವರಿಗೆ ಅವ್ರಿಗೆ ಎಲ್ಲಾರು ಕೊಡಂಗಿಲ್ಲ ಸರ್. 5,021 ಜನರಿಗೆ ಒಮ್ಮೆ ಎಲ್ಲರಿಗೂ ಕರಿಬೇಕಲ್ಲ ನೀವು. ಅವರು ಕೆಲವರು ದೂರ ಬರೋದಿಲ್ಲ ಸರ್. ಈ ಉತ್ಸವದಾಗ ನಾವು ಎಲ್ಲರಿಗೂ ಮೇಲ್ ಹಾಕಿದ್ರು ಸರ್. 3-4 ಜನ ಬಂದ್ರೆ ಸರ್. ಯಾರು ಬರಾಕ ರೆಡಿ. ಡಿಪಾರ್ಟ್ಮೆಂಟ್ ವೈಸ್ ಒಂದು ಸಪರೇಟ್ ಮಾಡ್ರಿ. ಅಂದ್ರೆ ಸರ್ಕಾರ
ಎಲ್ಲ ಕೊಡ್ಲಾಕತ್ತಾರ. ಈಗ ನಮ್ಗೆ ಲಿಸ್ಟ್ ನಮ್ಗೆ ಕೊಡುದಿಲ್ಲ ಅಲ್ಲಿ ಅಲ್ಲಿ ಬಂದಾಗ ಇಂಥ ಯಶೋಗಾತಿಗಳು ಗೊತ್ತಾಗ್ತಾವ. ಇಲ್ಲಾಂದ್ರ ಅವ್ರು ತಗೊಂತಾರ ಇದು ಯೋಜನೆಗಳು ಇದು ತಗೊಂಡ್ರು ಮುಂದೆ ನಾವೇನ್ ಮಾಡ್ಬೇಕು, ಸರ್ಕಾರ ಮತ್ತೆ ಇದಕ್ಕೆ ಇಂಪ್ರೂವ್ ಏನ್ ಮಾಡ್ಬೇಕು ಅದು ನೋಡ್ತಾರೆ. ಈಗ ತರಬೇತಿಗೆ ಐಟಿ ಔಟ್ಪುಟ್ ಬರ್ಲಿಲ್ಲ ಅಂದ್ರೆ ಔಟ್ಪುಟ್ ಏನು ಕೊಡ್ಲಕ್ಕ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಈ ಟ್ರೈನಿಂಗ್ ಸರ್ ಆಲ್ರೆಡಿ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಂತ ಮಾಡ್ತಾ ಇದ್ದಾರೆ ಸರ್. ಈ ಕೆಲವೊಂದು ಐಡಿಯಾದಲ್ಲಿ ತಗೋ ಬರ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಇದಾಗಿದೆ ಟ್ರೈನಿಂಗ್ ಕೂಡ ಬರ್ತಾ ಇಲ್ಲ ಪ್ರಯತ್ನ ನಡೆದ ಸರ್. ಎಲ್ಲ ಡಿಗ್ರಿ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಏನದಾವ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಾರು ಲಿಸ್ಟ್ ಕೊಡಿ. ಕಾಂಟ್ಯಾಕ್ಟ್ ನಂಬರ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ನಿಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಅಪ್ರೋಚ್ ಆಗ್ರಿ. ಯಶೋಗಾತಿ ನಿಮ್ಗೆ ಗೊತ್ತಾಗ್ತಾವ. ಒಂದ್ಸಲ ಮುಂದೆ ನಿಮ್ಗೆ ಏನ್ ಹಿರಿಯವರಿಗೆ ಯಾರು ನಾನು ಸರ್ ನೀವೇ ಹಾಕ್ಸರ ನೀವೇ ಹಾಕ್ಸರ್ ನೀವು ನಾನು ಡಿಸ್ಟಿಕ್ ಒಂದೇ ಸರ್. ನಮ್ಮ ತಾಲೂಕು ಲೆವೆಲ್ 13 ತಾಲೂಕು ನಾವು ಎಲ್ಲ ನಾನು ಓಕೆ ಸರ್. ಇಲ್ಲಿ ಒಮ್ಮೆ ಟ್ರೈ ಮಾಡಿ ಡಿಪಾರ್ಟ್ಮೆಂಟ್ ವೈಸ್ ಒಂದು ಎಲ್ಲಾರಿಗೂ ಕರ್ಸುವಂತ ಪರೀಕ್ಷೆ ಒಂದು ಕಾರ್ಯಕ್ರಮ ಆಗ್ಬೇಕು. ಮೊನ್ನೆ ರಾಜ್ಯದಲ್ಲಿ ಸಪ್ರೇಟ್ ಈ ಮೊನ್ನೆ ಮಾಡಿದ್ದು ಕಾಮನ್ ಮಹಿಳಾ ಮತ್ತು ಮಕ್ಕಳ ಇದ್ರು ಅದ್ರಾಗ ಅನ್ನಭಾಗ್ಯ ಎಲ್ಲ ಇದು ಎಲ್ಲ ಸ್ಕೀಮ್ನೊಳಗಿದ್ರು. ಈಗ ಸಪ್ರೇಟ್ ಆಗಿ ಒಂದ್ಸಲ ನಿಮ್ದು ಅದ್ರಾಗಿ ನಿಮ್ದು ಈ ಯುವಕರದ್ದು ಆಗ್ಬೇಕು ನಮ್ದು ಒಂದು ಇದು ಆಸೆ. ಪ್ರಯತ್ನ ಮಾಡ್ತೀವಿ. ನಮ್ಮ ಎಲ್ಲ ಸಾಹೇಬರು ಇರ್ತಾರೆ, ಎಲ್ಲ ನಾವು ಸಹಕಾರ ಮಾಡಿ ಒಮ್ಮೆ ಅವರಿಗೆ ಅಲರ್ಟ್ ಮತ್ತೆ ಮುಂದೆ ಬರುವಂತ ಹುಡುಗರು ಏನ್ ಪಾಸ್ ಆಗಿರ್ತಾರೆ ಅವ್ರಿಗೂ ಆಸಕ್ತಿ ಬರ್ತೈತಿ. ನಾನು ತಗೋಬೇಕು, ನಾನು ಇಲ್ಲಿ ತಗೊಂಡು ಮುಂದೆ ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋ ಇದು ಬರ್ತಿತ್ತು ಅವ್ರಿಗೆ. ಅದರ ಸಲುವಾಗಿ ಸ್ವಲ್ಪ ಬರೋ ಪ್ರಯತ್ನ ಮಾಡ್ತೀವಿ. ಓಕೆ ಸರ್. ಈಗಾಗಲೇ ಈ ಮಾನ್ಯ ಅಧ್ಯಕ್ಷರು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಗ್ಯಾರಂಟಿ ಸಮಿತಿಯವರು ಸವಿವರವಾಗಿ ಎಲ್ಲರೂ ಪರಿಚಯ ಮಾಡಿಕೊಟ್ಟ. ಅವ್ರನ್ನ ಬಬ್ಲೂರ್ನವ್ರಿಗೆ ಸರ್ ನಮಸ್ತೆ ಸರ್. ಬಸವರಾಜ್ ಜಗಳೂರ್ ಅಂತೀವಿ, ನಗರ ಯೋಜನೆ ಸಿಡಿಪಿ ಸರ್. ಒಟ್ಟು ಇಲ್ಲಿವರೆಗೆ 29 ಕಂತುಗಳು ಬಿಡುಗಡೆ ಆಗಿದೆ ಸರ್. ಫೆಬ್ರವರಿವರೆಗೆ ಬಿಡುಗಡೆ ಆಗಿದೆ. 58.63 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿಗೆ. ವಿಜಯಪುರ ಸಿಟಿಗೆ ಸಂಬಂಧಪಟ್ಟಂಗೆ ಒಟ್ಟು ಆಸ್ತಿ ಇರುವುದು 1,01,568 ಆಸ್ತಿ ಕಾರ್ಡ್ಗಳು ಇದಾವೆ. ಅದರಲ್ಲಿ 98,381 ಆಸ್ತಿ ಕಾರ್ಡ್ಗಳು ಎಲಿಜಿಬಲ್ ಇದಾವೆ ಸರ್. 96.86% ಆಗಿದೆ ಸರ್. 86% ಪೇಮೆಂಟ್ ಆಗಿ ಇದಾಗಿತ್ತು ಸರ್. ಟೋಟಲ್ 56,493 ಬೆನಿಫಿಷರೀಸ್ಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ. ನೆಕ್ಸ್ಟ್ ಇದೆ ನೋಡಿ ಸರ್, ಫೆಬ್ರವರಿ ಮಂತ್ ಮಾತ್ರ ಸಂಬಂಧಪಟ್ಟಂಗೆ ಸರ್. ಇದು ಟೋಟಲ್ ಸರ್ ಟೋಟಲ್ ಇದೆ ಸರ್. ನಮ್ಮ ತಾಲೂಕಾ ನಮ್ಮ ವಿಜಯಪುರ ಸಿಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಇದು ಮತ್ತೆ ಕಾಸ್ಟ್ ವೈಸ್ ಮಾಡಿದ್ರೆ ಹಿಂಗಿದೆ ಸರ್. ಕಾಸ್ಟ್ ವೈಸ್ ಇದೆ. ಒಟ್ಟು 50,493 ಜನ ನಮ್ಮ ಸಿಟಿಯಲ್ಲಿ 96% ಮಾಡಕ್ ಸಾಧ್ಯ ಆಗ್ತದೆ. ಕೆಲವರು GST ಪ್ರಮಾಣ ಸರ್. ಐಟಿ ಮತ್ತು GST ಪೇ ಮಾಡ್ತಾ ಇದ್ದಾರೆ ಅವ್ರಿಗೆ ಇದರದ ಅರ್ಹತೆ ಇರಲ್ಲ. ನಮ್ಮ ಸ್ಕೀಮ್ ದಲ್ಲಿ ಇರೋದು ಯಾರು GST ಮತ್ತು ಐಟಿ ಪೇ ಮಾಡ್ತಾರೆ ಅವ್ರಿಗೆ
ಆಲ್ರೆಡಿ ಅದು ಏನೋ ಇಲ್ಲ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಯಾವ ನಿಖರವಾಗಿ ಇಂಥ ವ್ಯಕ್ತಿದು ಹಿಂಗೆ ಅಂದ್ರೆ ಅವ್ರಿಗೆ ಈಸಿ ಆಗ್ತದೆ. ಸರ್ ಇಲ್ಲ ಸರ್, ಕೇಸ್ಗಳು ಇದೆ. ಇವನ್ನ ಇದರ ಮೇಲೆ GST ಅವರು ಯಾರೋ ಸರ್ಟಿಫಿಕೇಟ್ಸ್ ತಗೊಂಡಿರ್ತಾರೆ ಅಥವಾ ಮೊದಲ GST ಪೇ ಮಾಡ್ತಿರ್ತಾರೆ, ಅದು ಎಲಿಜಿಬಲ್ ಆಗಲ್ಲ ಸರ್. ಇದನ್ನ ಹೆಂಗ್ ಸಾರ್ಟ್ ಮಾಡ್ಬೇಕು? ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಹೆಡ್ ಆಫೀಸ್ ಲೆವೆಲ್ದಲ್ಲಿ NIC ಸಪೋರ್ಟ್ ಆಗಬೇಕು ಸರ್. ನಮ್ಮ ಹಂತದಲ್ಲಿ ಏನಿಲ್ಲ. ಇಲ್ಲ ಇಲ್ಲಿರೋ ಸರ್ಕಾರ ಕಳಿಸಿದ ಕಳಿಸಿದ್ದು ಸರ್ಕಾರ ಗಮನಕ್ಕೂ ಇದೆ, ರಾಜ್ಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ. ಚೆನ್ನಾಗಿ ಈಗ ಆಲ್ರೆಡಿ ಅರ್ಜಿ ಹಾಕಿದವರು ರಿಜೆಕ್ಟ್ ಆಗ್ಯಾವ. GST ಇಶ್ಯೂ GST ಮೇಲೆ IT ರಿಟರ್ನ್ಸ್ ಕಟ್ಟಿರೋದ್ರಿಂದ ಅವ್ರು ರಿಜೆಕ್ಟ್ ಆಗ್ಯಾವ. ಉಳಿದ ಮತ್ತೆ ಸರ್ ಬೇಕಾದ ಡಿಟೇಲ್ ಹೇಳ್ತಾರೆ. ಸರ್ ನಮ್ಮನ್ನ ಕೊಡ್ತೀನಿ, ಅಲ್ಲಿ ಖುದ್ದ ಚೆನ್ನಾಗಿ ಬ್ರೀಫ್ ಮಾಡಿ ಈ ಸಮಸ್ಯೆ ಇದಕ್ಕೆ ಜಾರಿ ಮಾಡಿದ್ರಿ ಚೆನ್ನಾಗಿ 96% ಆಗಿದೆ. ಆದ್ರೂ ಸ್ವಲ್ಪ ಏನೋ ಸಣ್ಣ ಪುಟ್ಟ ಇದು ಇದ್ರೆ ಅದು ಸ್ವಲ್ಪ ಕ್ಲಿಯರೆನ್ಸ್ ಮಾಡೋದು ನೀವು ಮಾಡ್ರಿ. ನಾವು ನಮ್ಮ ಸಮಿತಿಯಿಂದ ಮ್ಯಾಗ್ ನಾವು ಒಟ್ಟಿಗೆ ಕಳಿಸ್ತೇವೆ, ರಾಜ್ಯಕ್ಕೂ ನಾವು ಬರಿತೀವಿ, ಸರ್ಕಾರಕ್ಕೂ ಬರಿತೀವಿ. ಇದು ಸ್ವಲ್ಪ ಅಡ್ವರ್ಟೈಸ್ ಕಡಿಮೆ ಆಗತ್ತೆ. ಸರ್ಕಾರ ಕೊಡ್ಲಾಕತ್ತೈತಿ, ಆದ್ರೆ ನಾವು ಕೊಟ್ಟಿದ್ದು ನಾವೆಲ್ಲ ರಾಷ್ಟ್ರೀಯ ಜನಪ್ರತಿನಿಧಿಗಳು ಆಗ್ತಿದ್ದೀವಿ. ನಾವು ಕೊಟ್ಟಾಗ ಜನರಿಗೆ ನಾವು ಕೊಟ್ಟಿದ್ದು ಅಂತ ಹೇಳಿ ಅನಿಸ್ಬೇಕು. ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಪಕ್ಷ ಸರ್ಕಾರ, DK ಶಿವಕುಮಾರ್ ಸಾಹೇಬರು ಕೊಟ್ಟಾರ ಕಾಣಿಸ್ಲಾಗ್ತದೆ. ಬಿಜಾಪುರ ಸಿಟಿ ಒಳಗೆ ನಾವು ನೋಡ್ತಾ ಇದ್ದೀವಿ. ಸ್ವಲ್ಪ ತಾವು ಗೃಹಲಕ್ಷ್ಮಿ ಅದ್ರ ಬಗ್ಗೆ ನೀವು ಯಾವ ತರ ಅಡ್ವರ್ಟೈಸ್ಮೆಂಟ್ ಆದ್ರೆ ಸ್ವಲ್ಪ ಈಗಾಗಲೇ ಸರ್ ನಾವು ಡಿಪಾರ್ಟ್ಮೆಂಟ್ ಕಾರ್ಯಕ್ರಮವನ್ನು ಮಾಡಿದೀವಿ ಸರ್. ಆವಾಗ ತಾವು ಕೂಡ ನೋಡಿದ್ವಿ ಸರ್ ಯಾವ ತರ ಕಾರ್ಯಕ್ರಮ ಮಾಡಿದ್ದೀರಿ. ನಮ್ಮ ಕಡೆಯಿಂದನೇ ಜಾಸ್ತಿ ಅಲ್ಲಿ ರೆಸ್ಪಾನ್ಸ್ ಇತ್ತು. ನಾವು ನೋಡಿದ್ವಿ, ಯಾಕಂದ್ರೆ ಎಲ್ಲ ಸಿಟಿಗಳು ಆಮೇಲೆ ಎಲ್ಲ ನಿಮ್ಮ ಮಕ್ಕಳ ಇಲಾಖೆಯಿಂದನೇ ಅಲ್ಲಿ ಹೆಚ್ಚಿನ ಜನ ಕೂಡಿದ್ರು, ನಾವು ನೋಡಿದ್ವಿ. ಇಲಾಖೆಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ಆಗೆಲ್ಲ ಮಾಡಬೇಕಾಗಿ. ಆದ್ರೆ ಸ್ವಲ್ಪ ಇದು ಯಾವ ತರ ನೀವು ಅಡ್ವರ್ಟೈಸ್ಮೆಂಟ್ ಒಳಗೆ ತಂದು ಸರ್ಕಾರದ ಇನ್ನೊಂದ್ ಸ್ವಲ್ಪ ಯೋಜನೆ ಸಮಸ್ಯೆ ಸಿಂಗಲ್ ಅಂದ್ರೆ ಒಬ್ಬರು ಮನ್ಯಾಗ ಒಬ್ಬರೇ ಇರ್ತಾರೋ, ಮಕ್ಕಳು ಯಾರು ಇರಂಗಿಲ್ಲ. RC ಕಾರ್ಡ್ ಇರ್ಬೇಕು ಸರ್. RC ಕಾರ್ಡ್ ಕೊಡೋದು. RC ಕಾರ್ಡ್ ಇರ್ಬೇಕು ಸರ್. ಪ್ಲಸ್ ಅವ್ರ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಇದ್ರೆ ಓಕೆ ಸರ್, ಧನ್ಯವಾದ. ಸರ್ ಟೋಟಲ್ ನಮ್ಮ ಬಿಜಾಪುರ ನಗರದಲ್ಲಿ 71 ನ್ಯಾಯಬೆಲೆ ಅಂಗಡಿ ಅದಾವೆ ಸರ್. ಅಂತ್ಯೋದಯ ಯೋಜನೆ ಅಡಿಯಲ್ಲಿ ಪ್ರತಿಷ್ಠಿತರ ಸಂಖ್ಯೆ ಟೋಟಲ್ 2000 ಬಂತು ಸರ್. ಆಮೇಲೆ BPL ಕಾರ್ಡ್ 51,034. ಆಮೇಲೆ ಈಗ APL ಪ್ರತಿಷ್ಠಿತರ ಸಂಖ್ಯೆ 4,260 ಸರ್. ಆಮೇಲೆ ಸರ್ ಇದೇ 2023ರಿಂದ ಡಿಸೆಂಬರ್ 2024ವರೆಗೆ GTP ಮೂಲಕ ಪ್ರತಿ ವ್ಯಕ್ತಿಗಳಿಗೆ 170 ಅಂತೆ ನಾವು ಬರ್ತಿರ ಚೀಟಿಯ ಫಲಾನುಭವಿಗೆ 32,55,84,170 ಜಮಾ ಆಗುತ್ತೆ. ಆಮೇಲೆ ಫೆಬ್ರವರಿ 2025ರಿಂದ NHC ಯೋಜನೆಗೆ ಸರ್ ಪ್ರತಿ ವ್ಯಕ್ತಿಗೆ 5 kg ಹಾಗೂ ಅನ್ನಭಾಗ್ಯ ಯೋಜನೆಯಿಂದ 5 kg ಟೋಟಲ್ 10 kg ನಾವು ಪ್ರತಿ ಚೀಟಿ ಫಲಾನುಭವಿಗೆ ಅದು ಕೊಡ್ತಾ ಇದ್ದೇವೆ ಸರ್. 2025ರಿಂದ ಕೆಜಿ ಕೊಡಲಾಗುತ್ತಿದೆ. ಈಗ ಆಕ್ಟಿವಿಟಿ ಏನು ಮಾಡಂಗಿಲ್ಲ, ಈಗ ಡೈರೆಕ್ಟ್ ಅಕ್ಕಿನೇ ಕೊಡಲಾಗುತ್ತೆ. ಆಮೇಲೆ ಈ KYC ಆಗದೇ ಇರುವ ಸಂಖ್ಯೆ 743 ಸರ್. ಆಕ್ಚುಲಿ ಈ KYC ಮಾಡ್ಬೋದು ಸರ್. ಅವ್ರು ಕೆಲವೊಬ್ಬರು ವಯಸ್ಸಾದವ್ರು ಸರ್, ಅವರು ತಂಬಾದ ಆಗ್ತಾ ಇಲ್ಲ ಸರ್. ತಂಬಾದ ಆಗ್ತಿಲ್ಲ, ಅದಕ್ಕೆ ಅವರು ಅವ್ರ ಮನೆಯಲ್ಲಿ ಮತ್ತೆ ಬೇರೆ ಯಾರ್ಯಾವ ಮಕ್ಕಳು ಯಾರ್ದಾರು ತಗೊಂಡು KYC ಮಾಡಿ ಮಾಡಾಕ್ತಾರೆ ಸರ್. ಇದು ನೀವು ಅವರಿಗೆ ಹೆಂಗ ಇನ್ಫಾರ್ಮೇಶನ್ ಹೆಂಗ್ ಕೊಡ್ತೀವಿ? 440 ಮಂದಿಗೆ ಈ KYC ಆಗ್ತಾ ಇಲ್ಲ. ಹೌದು ಸರ್. ಅವ್ರ ಮನ್ಯಾಗ ಏನು ಅವರೇ ದುಡ್ಡು 2,000 ರೂಪಾಯಿ ಕೊಡೋದಕ್ಕಿಲ್ಲ. ಅದಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಕಡೆ ಎಲ್ಲ ರೇಷನ್ ಕಾರ್ಡ್ ಇದು ಇಲ್ಲ ಅಂದ್ರೆ KYC KYC ಆಗ್ತಾ ಇಲ್ಲ ಸರ್. ಮತ್ತೆ ಕಣ್ಣಿಂದ ಮತ್ತು ಅವ್ರ ಮನ್ಯಾಗ ಯಾರ್ಯಾರು ಅವ್ರ ಮಾಡಾಕ್ತಾರೆ.
ಕನ್ನಡದಿಂದ ಮಾಡ್ತಾರೆ. ನಮ್ಮ ನಾಯಕನ ಅಂಗಡಿಯಿಂದ ನಾವು ಕಡೆಯಿಂದ ಪ್ರತಿ ತಿಂಗಳು ಆಕ್ಟಿವೇಟ್ ಕೊಡ್ತಾರೆ ಸರ್. ಆ ಟೈಮ್ನಾಗ ಅವ್ರಿಗೆ ಅನೌನ್ಸ್ ಮಾಡಿ ಪ್ರತಿ ತಿಂಗಳ ಇದು ತಗೊಳಕ ನ್ಯಾಯಬೆಲೆ ಅಂಗಡಿಗೆ ವಯಸ್ಸಾದವ್ರಂತೂ ಬರಂಗಿಲ್ಲ. ಅಲ್ಲ ಅವ್ರಿಗೆ ಅವಾಗ ನಾವು ಡೈರೆಕ್ಟ್ ಮನೆಗೆ ಹೋಗಿ ಸಪ್ಲೈ ಮಾಡ್ತೀವಿ. ವಯಸ್ಸಾದ ಒಟ್ಟ ನಮ್ಮ ಕೈ ಅಂಗಡಿ ಬರಕ್ಕೆ ಸಾಧ್ಯ ಇಲ್ಲ. ನಾವು ಸ್ವತಃ ಗ್ಯಾರಂಟಿ ಕಮಿಟಿ ನಮ್ಮ ಸಮಿತಿಗಳಿಗೆ ಅಲ್ಲಿ ಹಾಕಿದ್ವಿ. ಸಲುವಾಗಿ ನಾವು ಮನೆಗೆ ಹೋಗಿವಿ. ಇಲ್ಲಿ ಪರಿಸ್ಥಿತಿ ನಾವು ಹೋಗಿಲ್ಲ, ನಾವು ಹೋಗ್ತೀವಿ ಮುಂದೆ. ಮನೆಗೆ ಭೇಟಿ ಮಾಡಿದಾಗ ಹಿಂಗೆ ವಯಸ್ಸಾದವರು ಮುಖ್ಯಸ್ಥರು ಇರ್ತಾರ ಅವ್ರ ಮನೆಗೆ. ಅವರು ಹೆಡ್ ಆಫ್ ದ ಫ್ಯಾಮಿಲಿ ಇರೋದ್ರಿಂದ ಅವ್ರ ಹೆಸರ ಮೇಲೆ ಫಸ್ಟ್ ಇರ್ತಿದ್ರು. ವಯಸ್ಸಾಗಿರೋದ್ರಿಂದ ಅವ್ರು ಅಲ್ಲಿ ಹೋಗಂಗಿಲ್ಲ, ಅವ್ರು KYC ಇರಂಗಿಲ್ಲ, ಏನಿಲ್ಲ. ಏನ್ರಿ ಅಮ್ಮ 6 ತಿಂಗಳಿಂದ ಬಂದ್ ಆಗ್ಯದ ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರ ಏನ್ ಮಿಸ್ಟೇಕ್ ಇಲ್ಲ ಐತಿ ಅವ್ರದ್ದು. ನಿಮ್ದು ಇದು ರೇಷನ್ ಕಾರ್ಡ್ ಚಾಲು ಇದ್ರೆ ಅವ್ರ ಮುಂದೆ ಗೃಹಲಕ್ಷ್ಮಿ ಎಲಿಜಿಬಲ್ ಅಂತಾರ. 743 ಅಂದ್ರೆ ಭಾಳ ಉಳಿಸಿದ್ವಿ ನಾವು. ಬಿಜಾಪುರ ನಗರದಾಗ 743 ಏನ್ ಮೇನ್ ವ್ಯಕ್ತಿ ಇರ್ತಾರಲ್ಲ ಸರ್, ಆಮೇಲೆ ನಾವ್ ಏನ್ ವಿಚಾರ ಮಾಡ್ತೀವಿ ಸರ್, ಕಣ್ಣಿನಿಂದ ಇದು ಮಾಡ್ತೀವಿ ಸರ್. KYC ಇವ್ರದ್ದು 743 ಮುಂದಿದ್ದು ಏನ್ ಮಾತುಗಳು ಅದಾರ ಇವ್ರದ್ದು ಇವರ ಕಡೆ ಐತಿ. ಕಾಂಟ್ಯಾಕ್ಟ್ ನಂಬರ್ ಐತಿ. ಕಾಂಟ್ಯಾಕ್ಟ್ ನಂಬರ್ ಐತಿ ಸರ್. ಅವ್ರದ್ದು ನಮ್ಮ ರೇಷನ್ ಶಾಪ್ ನಲ್ಲಿ ಅವ್ರ ಡೀಟೇಲ್ಸ್ ಸಿಗುತ್ತೆ ಸರ್. ಇದು 743 ಮಂದಿಗೂ ನೆಕ್ಸ್ಟ್ ಮೀಟಿಂಗ್ ಒಳಗ ನೀವು ಯಾರಿಗೆ ಎಸ್ ಸರ್ ಕೊಡಬೇಕು ಅಂತ ಎಸ್ ಡೀಟೇಲ್ ನೀವು ಇದಕ್ಕೆ ಪ್ರಯತ್ನ ಮಾಡ್ರಿ. ನಮ್ಮ ಸಮಿತಿ ಕಡೆಯಿಂದನೂ ಇದು ಅಪ್ರೋಚ್ ಮಾಡಕ್ ಹೇಳ್ತೀವಿ. ಈ KYC ಆಮೇಲೆ ಅದು ಈಗ ಆಯ್ತು, ಅವರು ಕಣ್ ಕಾಣಿಸ್ತಾ ಇಲ್ಲ, ಅದಕ್ಕೆ ನಡಿಲಕ್ ಬರಂಗಿಲ್ಲ, ವಯಸ್ಸು ನಾವ್ ಯಾರು ಬರ್ತಾ ಇಲ್ಲ ಅಂದ್ರೆ ನಾವು ಸೀದಾ ಬೇರೆಯವ್ರಿಗೆ ತಗೋಬೋದಲ್ಲ. ಅದೇ ಅವ್ರ ಮನ್ಯಾಗ ಯಾರಿಗೂ ಈಗ ಮುಖ್ಯಸ್ಥ ಅದಾರ ಅವರು, ಅವ್ರಿಗೆ ಕಣ್ ಕಾಣಂಗಿಲ್ಲ, ಅವ್ರ ಹೆಂಡತಿ ಅದ ಮನ್ಯಾಗ, ಅವ್ರಿಗೆ ಕಂಟಿನ್ಯೂ ಮಾಡ್ಬೋದು. ನಾವು ಸಪ್ಲೈ ಕೊಡ್ತೇವೆ. ಒಳ್ಳೆ ಬರ್ತದೆ. ಸ್ವಲ್ಪ ನಿಮ್ದು ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಪಂಚ ಗ್ಯಾರಂಟಿ ಒಳಗ ನಿಮ್ದಿಂದ ಎಲ್ಲಾ ಲಿಂಕ್ ಅದಾವ್ರಿ. ನೀವು ಫಸ್ಟ್ 100% ಸರಿಯಾಗಿ ಇಲ್ಲಿ ನಿಮ್ಮ ಬಿಡಿಸ್ಬಿಟ್ರೆ ನೀವು 743 ಮಂದಿನೇ ನಮ್ಗೆ ಏನಾಗ್ತದೆ ಸಿಟಿ ಒಳಗ. ಇವರು 700 ಹೋಗಿ 7,000 ಜನರಿಗೆ ಹೇಳ್ಬಿಡ್ತಾರೆ. ಸರ್ಕಾರ ನಮಗ ಹಿಂಗೀಗ ಮೊದಲು ಕೊಡಾಕತ್ತಿದ್ರೆ ಈಗ ಬಂದ್ ಮಾಡ್ಯಾರ ಅಂತಾರ ಅವ್ರು. ಅವ್ರ ಮಿಸ್ಟೇಕ್ ಹೇಳಂಗಿಲ್ಲ, ಅವ್ರು ಜನರಿಗೆ ಗೊತ್ತಿರಂಗಿಲ್ಲ. ಅದು ತಿಳಿಸೋ ಜವಾಬ್ದಾರಿ ನಮ್ದು. ಅದರ ಸಲುವಾಗಿ ಇದ್ರ ಮೇಲೆ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಬೇಕು. ನೆಕ್ಸ್ಟ್ ಬರುವಾಗ ಇದು 743 ಮಂದಿದು ಲಿಸ್ಟ್ ಬಂದ್ಬಾರ್ದು ಸರ್. ಇನ್ನೊಂದು ಸಿಂಗಲ್ ಇನ್ ಹೆಸರು ಇರ್ತಾವ ಸರ್, ಅವ್ರ ಹೆಸರುಗಳು ಆಗ್ಬೋದು ಸರ್. ಅವ್ರ ಫ್ಯಾಮಿಲಿ ಒಳಗೆ ಯಾರು ಏಕ ವ್ಯಕ್ತಿ, ಏಕ ಕುಟುಂಬ, ಏಕ ವ್ಯಕ್ತಿ ಇರ್ತಾರ. ಅವ್ರಿಗೆ ರೇಷನ್ ಕಾರ್ಡ್ ಮಾಡಕ್ ಬರಂಗಿಲ್ಲ, ನೀವು ಬರ್ತದ. ಅದು ಯಾಕಂದ್ರೆ ಏನಾಗಿರ್ತದೆ, ಗಂಡ ಸತ್ತಿರ್ತಾನ, ಮಕ್ಕಳು ಬಿಟ್ಟು ಹೋಗಿರ್ತಾರ, ಒಬ್ಬರೇ ಉಳಿರ್ತಾರ, ಮನೆಯಲ್ಲಿ ಹುಡುಗರು ಇರ್ತಾರ ಬಾಳ. ಮಾಡ್ಬೋದೇನು? ಎಲ್ಲ ಬಗ್ಗೆ ನಮ್ದು ಅಲ್ಲಿ ಬಾಗಲಕೋಟೆ ಚುನಾವಣೆ ಒಳಗೆ ಸಿಂಗಲ್ ಎಕ್ಸ್ಪೀರಿಯನ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಸಲುವಾಗಿ ನಮ್ಗೆ ಹುಟ್ಟಿಗೆ ಫಸ್ಟ್ ಆದ್ರೆ ನಮ್ಗೆ ಅನುಭವ ಅಲ್ಲಿ ಮನೆ ಅಡ್ಡಾಡದಾಗ ಎಲ್ಲ ಗೊತ್ತಿದೆ. ಅದರ ಸಲುವಾಗಿ 6 ಮಂತ್ ನಮ್ಮಲ್ಲಿ ತಗೋಬೇಕು ಸರ್ ರೇಷನ್ ಕಾರ್ಡ್ ತಗೋ.
ರೇಷನ್ ಕಾರ್ಡ್ ಸರ್ವರ್ ಇಲ್ಲ ಅದು ಇಲ್ಲ ಅವರು ಟ್ರಾನ್ಸಾಕ್ಷನ್ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಡಿಟೇಲ್ ತೋರಿ ಬೇರೆ ಬ್ಲಾಕ್ ಮಾರ್ಕೆಟಿಂಗ್ ಒಳಗೆ ತಪ್ಪಿದ್ರೆ ಅವ್ರಿಗೆ ಸರಿಯಾಗಿ ಮಾಡ್ತೈತಿ. ಅದು ಸ್ವಲ್ಪ ಎಲ್ಲ ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸ್ಬೇಕು. ಯಾಕಂದ್ರೆ ಇದು ಒಂದು ತಿಂಗಳು 2 ತಿಂಗಳು ಅದು ಇದು ಬಂದಾಯ್ತು ಮುಂದೆ ನಮ್ದು ಅದು ಫಲಕ ಪ್ರದರ್ಶನ ಮಾಡಿರಿ ಬೋರ್ಡ್ಗಳು ಹಾಕಿರಿ. ಸರ್ಕಾರ ಫ್ರೀ ಕೊಡ್ಲಾಕತ್ತಾರ ಅಂತ ಹೇಳಿ ಹಾಕಿರಿ. ಅದ್ರೊಳಗ ಮಾನ್ಯ ಮುಖ್ಯಮಂತ್ರಿಗಳದು ಮತ್ತು ಉಪಮುಖ್ಯಮಂತ್ರಿ ಫೋಟೋ ಅದಾವ್ರಿ. ಅದು ವಿಶೇಷವಾಗಿ ಹಾಕಿವಿ. ಯಾಕಂದ್ರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಫೋಟೋ ಜೊತೆಗೆ ಅನ್ನಭಾಗ್ಯದು ಹೈಲೈಟ್ ಮಾಡ್ರಿ. ನಾವು ನೋಡಿ ಬರೀ ಅನ್ನಭಾಗ್ಯ ಅಷ್ಟೇ ಹೋಲಿಸ್ತೀರಿ ನೀವು. ಅಲ್ಲಿ ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಫೋಟೋಗಳು ಇಲ್ಲ ಅಲ್ಲಿ. ಮತ್ತ ಅದರ ಜೊತೆಗೆ ಉಸ್ತುವಾರಿ ಮಂತ್ರಿಗಳದ್ದು ಫೋಟೋ ಹಾಕ್ಬೇಕು. ಕೆಲವೊಂದ್ ಕಡೆ ಇಲ್ಲ ಇಲ್ಲ ಎಲ್ಲಾ ನ್ಯಾಯಬೆಲೆ ಅಂಗಡಿ ಮುಂದ್ರಿ. ಯಾಕಂದ್ರ ನಮ್ ಸರ್ಕಾರ ಕೊಡ್ಲಾಕತ್ತೈತಿ, ನಮ್ ಕಾಂಗ್ರೆಸ್ ಪಕ್ಷ ಸರ್ಕಾರ ಈ ಯೋಜನೆ ಕೊಡ್ಲಾಕತ್ತೈತಿ. ನಾವು 5 ವರ್ಷನೇ ಹೇಳ್ಬೇಕಲ್ಲ, ಜನರಿಗೆ ಕೊಡ್ಲಾಕತ್ತೀವಿ. ಅದರ ಸಲುವಾಗಿ ನೀವು ರಗಡ ಸೋರ್ಸ್ ಅದಾವ ಇದು ಬಿಟ್ಟು ಅದು ಒಂದು. ಆಮೇಲೆ ಇದು ನಿಮ್ಮಲ್ಲಿ ಬ್ಲ್ಯಾಕ್ ಇದು ಐತಿ ಸ್ವಲ್ಪ. ಈಗ ಬರೀ ಜಾಸ್ತಿ ಹೇಳಿದ್ರಿ ನೀವು. ನಿಮ್ಮಲ್ಲಿ ಅಕ್ಕಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಒಳಗ ಏನಾದ್ರು ಎಷ್ಟು ಕೇಸ್ಗಳು ಏನ್ ಮಾಡಿರಿ? 2025ರಿಂದ 8 ಕೇಸ್ ಆಗ್ಯಾವ್ರಿ. ಅದಕ್ಕೆ ನಿಮ್ಗ ಇದು ಸ್ಪೆಷಲ್ ಏನು ಇದು ನಿಮ್ ಟೀಮ್ ಐತಿ ಏನಿತ್ತು ನೀವು ರೇಡ್ ಮಾಡ್ಲಾಕ ಇದು ಮಾಡ್ಲಾಕ ನೀವು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಥ್ರೂನೇ ಮಾಡ್ತಿರೋದು ನೀವು. ಅವರಿಗೆ ಮೊದಲು ನಿಮ್ಮವರು ಇನ್ಸ್ಪೆಕ್ಟರ್ ಅದು ಸರ್ಚ್ ಮಾಡ್ತಿರ್ತೀರಿ. ಇಲ್ಲ ಆಯ್ತು, ಆ ನ್ಯಾಯಬೆಲೆ ಅಂಗಡಿ ಅವ್ರ ಮೇಲೆ ಕ್ರಮ ತಗೊಂಡಿರಿ. ನ್ಯಾಯಬೆಲೆ ಅಂಗಡಿಗೆ ಬಂದೇ ಅದು ಕಳ್ಳ ಮಾರ್ಕೆಟ್ ಹೋಗ್ತಿರ್ತೈತಿ. ಅವರೇ ಅದ್ರೊಳಗೆ ಶಾಮಿಲ್ ಇರ್ತಾರ. ಅಂತವ್ ಎಷ್ಟು ಜನರಿಗೆ ನೀವು ಎಷ್ಟು ಜನರ ಮೇಲೆ ನೀವು ಆಕ್ಷನ್ ತಗೊಂಡಿರಿ? ಮುಂದೆ ಅದ್ರದ್ದೊಂದು ವರದಿ ಎಲ್ಲಿ ಫೋಟೋ ಇಲ್ಲ, ಒಂದು ಇದು ಫೋಟೋ ತೆಗಿಸಿ ಪ್ರಿಂಟ್ ಅದು ಮುಂದೆ ಕೊಡ್ರಿ. ಇವರಿಗೆ ಅದು ಇದು ಕೊಡೋಣ. ಯಾವ ಅಂಗಡಿ ನಿಖರವಾಗಿ ಈ ನ್ಯಾಯಬೆಲೆ ನಂಬರ್ ಇರ್ತಿತ್ತು ಅವರಿಗೆ. ಈ ನ್ಯಾಯಬೆಲೆ ಅಂಗಡಿ ಒಳಗ ಒಂದು ಕೊಡ್ರಿ, ಅದು ಹೇಳ್ಯಾರ. ಕಂಪ್ಲೇಂಟ್ ಎರಡು ಕೂಡದೆ ಮಾಡಿ ಮಾರ್ಚ್ ತಿಂಗಳಲ್ಲಿ ಸರ್ ಟೋಟಲಿ ಬಿಜಾಪುರ ಸಿಟಿಯಲ್ಲಿ ಗೃಹ ಬಳಕೆದಾರರು 1,18,644 ಜನ ಮನೆಗಳು ನಮ್ಮ ಆಧಾರ್ ನಂಬರ್ ತಗೊಂಡ್ರು ಸರ್. ಅದ್ರಾಗ ಗೃಹ ಜ್ಯೋತಿ ಒಳಗ ನೋಂದಣಿ ಮಾಡ್ಕೊಂಡವ್ರು 1,13,993 96.8 ಅರ್ಜಿ ಸಕ್ಸಸ್ ಆಗಿರ ನಮ್ಮ ಗ್ರಾಹಕರು. ಅನ್ನೋದ್ರ ಉಳಿದವರೆಲ್ಲ ಮೋರ್ ದನ್ 200 ಯೂಸ್ ಮಾಡೋ ಗ್ರಾಹಕರು ಸರ್. ಡಿಫರೆನ್ಸ್ ಏನಿದೆ ಸರ್? 1,07,666 ತಗೊಂಡವ್ರು ಅರ್ಜಿ ಹಾಕಿದವರು 1,13,993 ಸರ್. ಬಟ್ ಬಳಕೆ ಮಾಡ್ಕೊಂಡವ್ರು ಅದನ್ನ ಯೂಸ್ ಮಾಡ್ಕೊಂಡವ್ರು 1,07,560. ಯಾಕಂದ್ರೆ ಅರ್ಜಿ ಹಾಕಿರ್ತಾರೆ ಸರ್. ಆ ಪರ್ಟಿಕ್ಯುಲರ್ ನಂತರದಲ್ಲಿ 200 ಕ್ರಾಸ್ ಮಾಡೋದ್ರಿಂದ ಆ ಬೆನಿಫಿಟ್ ಅವ್ರಿಗೆ ಸಿಗಲ್ಲ. ಅದೇ ಸರ್, ಅದು ಟೋಟಲ್ 94.36% ಜನ ಬಿಜಾಪುರ ನಗರದಲ್ಲಿ ಈ ಸರ್ಕಾರದ ಯೋಜನೆಯನ್ನ ಬಳಕೆ ಮಾಡ್ತಾರೆ. 94.36% ಜನ ಅಂದ್ರೆ 1,07,566 ಗ್ರಾಹಕರ ಮನೆಗಳು ಸರ್ಕಾರದ ಯೋಜನೆಯನ್ನ ಮಾರ್ಚ್ ತಿಂಗಳಲ್ಲಿ ಬೆನಿಫಿಟ್ ಮಾಡ್ತಾರೆ. ಟೋಟಲಿ 6.33 ಲಕ್ಷ ಒಂದು
ಲ್ಯಾಕ್ ಯೂನಿಟ್ ನಾವು ಸರ್ಕಾರದಿಂದ ಅವರಿಗೆ ಕೊಟ್ಟಿದೆ ಸರ್. ಅದಕ್ಕೆ 6,13,00,000 ರೂಪಾಯಿ ಬರೀ ಮಾರ್ಚ್ ಒಂದೇ ತಿಂಗಳು ಸರ್ಕಾರದ ಅನುದಾನ ಈ ಗ್ರಾಹಕ ಸಾರ್ವಜನಿಕರಿಗೆ ವ್ಯಯ ಮಾಡಿದೆ. ಇದು ಬರೀ ಮಾರ್ಚ್ ತಿಂಗಳು ಮಂತ್ ವೈಸ್ ಇದೆ ಸರ್. ಈಗ ಇದೆಲ್ಲ ಪರ್ ಮಂತ್ ಕೊಟ್ಟಿದೆ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಒಂದು ವರ್ಷ ಮಾರ್ಚ್. ಓಕೆ. ಈಗ 94% ಈ ಮಾರ್ಚ್ ಈ ಮಂತ್ ಇದೆ. ಹೌದು. ಮೊದಲದು ನವೆಂಬರ್ ಒಳಗೆ ಅದು 98% ಆಗಿದೆ. ಅಂದ್ರೆ ಈ ತಿಂಗಳು ಯಾಕೆ ದೇಶಿಗಳಿಗೆ ಯಾಕೆ ಹಂಗ ಆಗ್ತಂದ್ರೆ ಸರ್, 180 ಯೂನಿಟ್ ಯೂಸ್ ಮಾಡೋರು ಈ ತಿಂಗಳು AC ಫ್ಯಾನ್ ಎಲ್ಲ ಜಾಸ್ತಿ ಮಾಡ್ತಾರೆ. 200 ಯೂನಿಟ್ ಕ್ರಾಸ್ ಆಗಿಬಿಡ್ತಾರೆ ಪರ್ ಸಮಾರದೊಳಗೆ ಸರ್. ಈ ಗ್ರಾಹಕರಿಗೆ ಚಳಿಗಾಲದ 97% 98 ಬಂದಿರೋ ಸರ್ ಮ್ಯಾಕ್ಸಿಮಮ್. ಆಗಸ್ಟ್ ನೊಳಗ ಮತ್ತು ಅಕ್ಟೋಬರ್ದಲ್ಲಿ ಚಳಿಗಾಲ ಇರ್ತಲ್ಲ ಸರ್, ಅದು ಹೆಚ್ಚು ಬಳಕೆ ಆಗಿರುತ್ತೆ ಸರ್. 98% ಆಗದ ಕಾರಣ 200 ಯೂನಿಟ್ ಒಳಗೆ ಬಂದಿದೆ ಸರ್. ಈಗ ಇದಿಷ್ಟೆಲ್ಲ ಈಗ ನಮ್ಗೆ ಇನ್ನೊಂದು ಇದು ಹೆಚ್ಚಿಗೆ ಹೇಳ್ಬೇಕಂತ ಸರ್. 2023 ಕೆಜಿ ಯೋಜನೆ ಜಾರಿ ಆದ್ಮೇಲೆ ಎಷ್ಟು ಮಂದಿ ಗ್ರಾಹಕರಿದ್ರು ನಾವೆಲ್ಲ 200 ಯೂನಿಟ್ ಒಳಗಿದ್ದವರಿಗೆ ಅದು ಫಲಾನುಭವಿ ಮಾಡ್ಕೊಂಡ್ರಿ ಸರ್. ಈಗ ಹೊಸದಾಗಿ ಆರ ನಂಬರ್ ಕೊಡಿ ತಮ್ಗೆ ಕೇಳ್ಬೋದು, ಯಾರು ಹೊಸ ಆರ ನಂಬರ್ ತಗೋತಾರೆ ಅವ್ರಿಗೆ ನಾವು ಎವರೇಜ್ ತೆಗಿಯಂಗಿಲ್ಲ ಸರ್. ಈಗ ಸರಾಸರಿ 12 ತಿಂಗಳು ತೆಗೆದು ಪರ್ ಮಂತ್ 1,200 ಆಗ್ಬೇಕು. 1,200 ಅವ್ರಿಗೆ ಅಂದ್ರೆ 10ಕ್ಕೆ ಅವ್ರು ಸೀಮಿತ ಆಗ್ತೈತೆ ಸರ್. 150 ದಾಟಿ 160 ಸುತ್ತಂದ್ರೆ 10 ಯೂನಿಟ್ಗೆ ಮಾತ್ರ ಬಿಲ್ ಬರ್ತಿತ್ತು ಸರ್. 150 ಸರ್ಕಾರ ಬರ್ತಿತ್ತು, 10 ಯೂನಿಟ್ ಅವ್ರಿಗೆ ಬರ್ತದೆ. 199 ಆಗೋವರೆಗೂ ಆ ಫೆಸಿಲಿಟಿ ಸರ್. 200 ದಾಟ ತಕ್ಷಣ ಎಲ್ಲ ಬಿಲ್ಲು ಗ್ರಾಹಕ ಬಟ್ ಹೊಸ ನಂಬರ್ ತಗೊಂಡವರಿಗೆ ನಾವು ಕಾಮನ್ ಆಗಿ ಜನರಲ್ 58 ಯೂನಿಟ್ ಅಷ್ಟೇ ಅವ್ರು ಎಷ್ಟು ಯೂಸ್ ಮಾಡಲ್ಲ ಅಂದ್ರೆ ಸರಾಸರಿ ತಗೊಳಕ್ ಅವಕಾಶ ಇಲ್ಲ ಸರ್. ಹೊಸ ಗ್ರಾಹಕ 1 ವರ್ಷ ಆಗಿರಲ್ಲ ಸರ್. ಈಗ 50 ಯೂನಿಟ್ ಕೊಡ್ತಾರೆ ಸ್ಟಾರ್ಟಿಂಗ್ ದಿನ. ಅವ್ರು 200 ಯೂನಿಟ್ ಸುಟ್ಟಿದ್ರು 199 200 ಕ್ರಾಸ್ ಹಾಕಿ ಕೊಡ್ತಾರೆ. ಇದು ಹೆಚ್ಚಿನ ಮಾಹಿತಿ ಸರ್. ಇದು ಏನು ನೀವು randomly ಇದು ಮಾಡ್ತೀರಿ, ಇವ್ರಿಗೆ ಗುರುತಿಸ್ತಿರಲ್ಲ, ಇದು ವರ್ಷ ಮತ್ತೆ ಎಲ್ಲಾರ್ಗೆ ರಿಪೀಟ್ ಇಲ್ಲ ಆಗಿಲ್ಲ ಸರ್. ಫಸ್ಟ್ ಏನು ಏನಾಗಿದೆ ಸರ್, ಫಸ್ಟ್ ಏನ್ ಮಾಡಿದ್ರಿ ನೀವು ಸರಾಸರಿ ಸರಾಸರಿ ಏನ್ ತಗೊಂಡಿಲ್ಲ ಸ್ಟಾರ್ಟಿಂಗ್ ಒಳಗೆ. ಈ 3 ವರ್ಷ ಆಯ್ತು ಅದು. ಹೌದು ಸರ್, ಅದೇ ಉಳಿದ್ರು. ಅದ್ರಾಗ ಏನಾಗಿತ್ತು ಅವಾಗ ಫಸ್ಟ್ ಸ್ಟಾರ್ಟಿಂಗ್ ನಾಗ ಒಬ್ಬೊಬ್ರು 170 ಯೂಸ್ ಮಾಡ್ತಿದ್ರು. ಹೌದು ಸರ್, 170 ಮಾಡ್ತಿದ್ರು, 50 ಮಾಡ್ತಿದ್ರು. ಹಿಂಗೆ 15 ಕಡಿಮೆ ಇರ್ತಿತ್ತು, ಹೆಚ್ಚಿಗೆ ಇರ್ತಿತ್ತು. ಇದು ಬೇಸಿಗೆ ಕಾಲದಲ್ಲಿ ಅಲ್ಲಿ ಅವರು 205, 210, 220 ಒಂದು 3 ದಿನ ಮಾಡಿರ್ತಾರೆ. ಅಲ್ಲಿ ಅವ್ರು ಹೋಗಿ ಲಾಸ್ಟಿಗೆ ಎಲಿಜಿಬಲ್ ಆಗಿಲ್ಲ ಅವ್ರು. ಎಲಿಜಿಬಲ್ ಆಗ್ಲಾರ್ದವ್ರಿಗೆ ಹೆಂಗೆ ಬಿಡ್ತೇವೆ ಹಂಗೆ ಅದ. ಯಾಕೆ ನಿಮ್ ಸರ್ಕಾರದಿಂದ ಅದು ಮತ್ತೊಮ್ಮೆ ರಿಪೀಟ್ ಇನ್ನೊಮ್ಮೆ ಸರ್ಚ್ ಮಾಡಿ ಎಲ್ಲ ಇದು ಒಂದು ಇನ್ನೊಂದು ಟೈಪ್ ಹೆಂಗಂದ್ರೆ ಒಂದ್ ಮನೆ ಬಾಡಿಗೆದಾರ ಇರ್ತಾರೆ. ಅವ ಬರೀ ಸರಾಸರಿ 10 ಯೂನಿಟ್ ಅಥವಾ 20 ಯೂನಿಟ್ ಸುಟ್ಟಿರ್ತಾರೆ. ಅವಾಗ ನಾವು 10 ಯೂನಿಟ್ ಹೋಗಿ ಸರ್ಕಾರ ಮಾಡ್ಕೊಂಡ್ಬಿಟ್ಟು ಎಲಿಜಿಬಲ್ ಮಾಡಿದ್ವಿ ಸರ್. ಬಾಡಿಗೆದಾರ ಚೇಂಜ್ ಆಗಿ ಹೊಸದಾಗಿ ಬಂದು 3 ಯೂನಿಟ್ ಸುಡ್ತಾರೆ ಸರ್. ಅವ್ನು 10 ಯೂನಿಟ್ ಫಿಕ್ಸ್ ಆಗಿರ್ತಾರೆ. ಇದು ಅದಕ್ಕೆ ನಾನೇ ನೋಡಿದ್ವಿ ಅವಾಗ 10 ಯೂನಿಟ್ ಫಿಕ್ಸ್ ಆಗಿತ್ತು, ಇವಾಗ 3 ಸುಡ್ಲಾಗತ್ತ. ಹೌದು ನೀವು ವರ್ಷ ಮಾಡಿಲ್ಲ ಸರ್. ಈಗ ಜನಪ್ರತಿನಿಧಿಗಳು ಪ್ರಶ್ನೆ ಕೇಳಿದ್ರೆ ಸರ್, ರೈಟಿಂಗ್ ಬಂದಿತ್ತು, ಸಂಸ್ಥೆ ಸಾರ್ವಜನಿಕರು ಕೇಳಿದ್ರೆ ಸರ್, ಇದು ಸರ್ಕಾರಕ್ಕೆ ನಾವೆಲ್ಲ ಮನವಿ ಕೊಟ್ಟಿವಿ ಸರ್. ಅದೇನು ಆಗಿಲ್ಲ ಸರ್. ನಾವು ಕಳಿಸ್ಬೋದು. ಏನೋ ಸರಾಸರಿ ಪರಿಷ್ಕರಣೆ ಪ್ರತಿ ವರ್ಷ ಪರಿಷ್ಕರಣೆ ಇದರಿಂದ ಕೆಲವೊಬ್ರು ಏನಾಗಿದೆ ಸರ್, 100 ಯೂನಿಟ್ ಐತಿ ಸರ್, ಆ ಮನಿ ಬಿಟ್ಟು ಹೋಗೋಣ 10 ಯೂನಿಟ್ ತಗೊಂಡ್ಬಂದ ಅವ್ನಿಗೆ 9 ಯೂನಿಟ್ ಲಾಸ್ ಮಾಡ್ಕೊಳ್ಳೋ. ಎರಡು ಸೈಡ್ ಸೈಡ್ ನಂದಿ ಸರ್. 205 ಯೂನಿಟ್ ಆದ್ಮೇಲೆ ಸಿಕ್ಕಿಲ್ಲ ಸರ್. ಇದುವರೆ ಸಿಗ್ಬೇಕಂದ್ರೆ ಇದೂ ಸಿಕ್ಕಿಲ್ಲ. ಮತ್ತೆ ಹಿಂದೆ ನೋಡಿದ್ರೆ ನಂದಿ ಯೂನಿಟ್ಗಳು 140, 50 ಹಿಂಗದವ್ರಿ. ನೀವು ಅವಾಗ ಏನ್ ಸರಾಸರಿ ತೆಗೆದ್ಬಿಟ್ರಿ ಮುಂದ್ ಬಂದು ನಾ ಕಡಿಮೆ ಸುತ್ತೀನಿ ಅಂದ್ರೆ ನಂದೇನೈತಿ ಆ ವರ್ಷ 2 ವರ್ಷಕ್ಕೆ ಎಲಿಜಿಬಲ್ ಆಗಬೇಕಲ್ಲ. ಒಂದರಿಗೆ ಸರ್ more than 5,500 ಜಾಸ್ತಿ ಹಿಂಗಾಗಿ ವಂಚಿತ ಆಗ್ಯಾರ. 200 ಯೂನಿಟ್ ಕ್ರಾಸ್ ಆಗಿಲ್ಲ. ಈಗ 200 ಒಳಗೆ ಬಂದ ಆದ್ರೂ ಎಲಿಜಿಬಲ್ ಆಗ್ತದೆ. ಆದ್ರೂ ನಿಮ್ಗೆ ಸರ್ಕಾರದ ನಿರ್ದೇಶನ ಬರ್ಬೇಕು ಸರ್. ಹೌದಿಲ್ಲ? ಅದೊಂದು ಬರೀ ಪ್ರತಿ ವರ್ಷ ಸರಾಸರಿ ಪರಿಷ್ಕರಣೆ ಎಲ್ಲ ನಮ್ದು ತಗೊಳಕ್ ತಂದಿದ್ದೀವಿ. ಪತ್ರಕರ್ತರ ಪ್ರಶ್ನೆ ಇತ್ತು ಅವಾಗ ಮುಂದ ಏನಂತೇಳಿ, ಈಗ ಒಂದು ಜುಬ್ಳಿ ಒಳಗದ ನಾವು ಅವ್ನಿಗೆ 1,10,000, 1,20,000 ಬಿಲ್ ಬಂದೈತಿ.
ಬಂದಿತ್ತು ಅಂತ ಹೇಳಿ ಹಾ. ಯಾವ್ದೋ question ಇತ್ತು. ಇರ್ಬೋದು ಸರ್, ಇರ್ಬೋದು. ಪ್ರಶ್ನೆ ಏನಾದ್ರೂ ಟೆಕ್ನಿಕಲಿ ಅಥವಾ ಅಲ್ಲಿ ಏನಾದ್ರು ಲಾಜಿಕ್ ಚೇಂಜ್ ಆಗಿ ಆಗಿರ್ಬೋದು ಸರ್. ಅಂತವೇನಿದ್ರು ನಾವು ಚೇಂಜ್ ಟೆಕ್ನಿಕಲ್ ಇರ್ತದೆ ಸರ್, ನೂರಾರು ಕಡೆ ಟೆಕ್ನಿಕಲ್ ಹೆಂಗಿರ್ತದೆ ಮತ್ತೆ ನಿಮ್ಮ ಅಧಿಕಾರಿಯವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ? ಹಾ. ಹೇಳ್ರಿ ಅದು ಟೆಕ್ನಿಕಲ್ ಅದು ನಮ್ಮ ಮಾಡ್ಬೇಕು ಹೆಂಗಿರೋದು ಬೇರೆ ಹೆಂಗ ಇಲ್ಲ ಅಂತವ್ ಇದ್ರೆ ನಮ್ ಗಮನಕ್ಕೆ ತಗೊಂಬರ್ರಿ. ಇಲ್ಲ ಬರ್ತಾವ, ಭಾಳ ಬರ್ತಾವ ಸರ್, ನಮ್ ಗಮನಕ್ಕೆ ಬಂದಿರ್ತಾವ. ಟೆಕ್ನಿಕಲಿ ಎಲ್ಲಿ ಆಗಿರ್ಬೇಕು ಎರರ್ ಬಂದಿರ್ತಾವ ಸರ್. ನೆಕ್ಸ್ಟ್ ಮೀಟಿಂಗ್ ಒಳಗೆ ಅವ್ರು ಬರ್ತಾರೆ. ಸರ್ ಏನಾಗುತ್ತದ, ಎರಡು ಟೈಪ್. ಒಂದು ಮೀಟರ್ ಸರ್, ಮೀಟರ್ನು ಜಂಪ್ ಆಗೋ ಚಾನ್ಸ್ ಇರ್ತದೆ ಸರ್. ಹೆಂಗ್ ನಮ್ ವಾಚ್ ಹಿಂದ ಮುಂದೆ ಆಗ್ತಿರ್ತ ಒಳಗ ಕರೆಕ್ಟ್ ಆಗಿ ಸಾಫ್ಟ್ವೇರ್ ಕರೆಕ್ಟ್ ಆಗಿ ಹಾಗೂ ಆಗಿರೋದಾಗ ನಮ್ ಮೀಟರ್ ಇರೋದು ಹೊಡೆದ್ ಬಂದ್ ಬಿಟ್ಟಿರ್ತಾರ. ಒಂದು ಎರಡನೇದು ಏನಾಗ್ತದೆ ಸರ್, ನೋಡಾಡದಾಗ ಎರರ್ ಬಂದಿರ್ತದೆ ಸರ್. ಅದು ಬಿಸಿಲಾಗಿ ನಿಂತಾಗ ಅದು 8 ಇದ್ದಿದ್ದು 0 ಇದ್ದು 8 ಆಗಿತ್ತಂದ್ರೆ ಆಗಿರ್ತಾವ, ನಾವು ಕರೆಕ್ಷನ್ ಮಾಡ್ತೀವಿ. ಅದಕ್ಕೆ ಮುಂದೆ ಅವಕಾಶ ಇದೆ. ಅಲ್ಲ ಹಂಗ ಆಗುದಿಲ್ಲ. ನಾವ್ ಬಂದು 1 ವರ್ಷ ಬಿಲ್ ಬಂದಾಗ ಗೊತ್ತಾಗ್ತದ, ಬಿಲ್ ಬಂದಾಗ ಗೊತ್ತಾಗ್ತದ. ಇಲ್ಲ ಈಗ ಏನ್ ಮಾಡ್ರಿ ಸರ ಅಂತ ಇದ್ದು ಜನರಲೈಸ್ ಬೇಡ, ಒಂದ್ 6 ನಂಬರ್ ನನ್ಗೆ ಹೇಳಿ ಅದೇನಾಗಿತ್ತು, ನಾ ಏನ್ ಸಾಲ್ವ್ ಮಾಡಿ ನಮ್ಗೆ ನಿಮ್ ಗಮನಕ್ಕೆ ನಾವು ಹೆಂಗ್ ತರಬೇಕು ನಮ್ ದುರ್ದು ಬರ್ಬೇಕು. ಫೋನ್ ಮುಖಾಂತರ ಇಲ್ಲ ನೀವು ನಮಗ್ ಕೊಟ್ರು ಇಲ್ಲ. ತಮ್ಗೆ ಇನ್ನೊಂದು ಹೇಳೇ ಬಿಡ್ತೀನಿ ಸರ್, ನಮ್ಮಲ್ಲಿ 191 ತಮಗ್ ಗೊತ್ತಾಯ್ತು, ಸಾರ್ವಜನಿಕರು ಗೊತ್ತಾಗ್ತದ. ನಮ್ಮಲ್ಲಿ 191 ಕಂಪ್ಲೇಂಟ್ ಅದ ಸರ್. ನಮ್ಮಲ್ಲಿ 08359 52250036 ಹೆಲ್ಪ್ಲೈನ್ ನಂಬರ್ ಅದ. ನಿಮ್ಗೆ ಏನು ಇಲ್ಲ ಅಂದ್ರೆ ನೀವು ಹೆಸ್ಕಾಂ ಗೂಗಲ್ ಹೋದ್ರೆ ಕನ್ಸ್ಯೂಮರ್ ಸರ್ಕಾರ ಏನ್ ಮಾಡ್ಬಿಟ್ಟ ಸರ್, ನೀವೇನು ಕಂಪ್ಲೇಂಟ್ ಅಲ್ಲಿ ರೈಸ್ ಮಾಡ್ಬೋದು. ನೀವು ರೈಸ್ ಮಾಡಿದ್ರಿ ಅಂದ್ರೆ ನೀವು ಇದ್ದಲ್ಲಿ ಹುಡ್ಕೊಂಡು ನಮ್ಮವ್ರು ಬರ್ಬೇಕಾಗ್ತದೆ. ಯಾಕಂದ್ರೆ ಅದು ಕೇಸ್ ಕಂಪ್ಲೀಟ್ ಮಾಡ್ಬೇಕಾಗ್ತದೆ ಸರ್. ಫಾಸ್ಟ್ ಆಗದ ನೀವು ಫೋನ್ದಾಗ ಹೇಳಿದ್ರೆ ನಾವು ಮಿಸ್ ಮಾಡ್ಬೋದು. ಹೇಳಿದಾಗ ಜೋಪಡಿ ಒಳಗೆ ಇರ್ತಾವ, ಗೂಗಲ್ ಸರ್ಚ್ ಮಾಡ್ಬೇಕು. ಹಂಗಲ್ಲ, ನಿಮಗೆ ಹೇಳಿದೆ ಸರ್, ತಮಗೆ ಹೇಳಿದೆ ನಾವು ಇದು ಕಾಲ್ ನಾಳೆ ಬೆಂಗಳೂರು ಇಲ್ಲ ಹುಬ್ಳಿಗೆ ಸರಿ ಸರ್, ಅಲ್ಲಿಂದ ಅವರು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಏನ್ ನೀವು ಇಲ್ಲ, ನಂಬರ್ ಏನಲ್ಲ ಮಾತ್ ಕೇಳಿ, ಇಲ್ಲಿಂದ ಏನು ಹೆಲ್ಮೆಟ್ ನಂಬರ್ ಅದಲ್ಲ ಯಾವತ್ತು ಬಿಸಿ ಎಂಗೇಜ್ ಬಂದಿರ್ತೈತೆ ಸರ್. ಇಲ್ಲಿ ರೆಸ್ಪಾನ್ಸ್ ಯಾರು ಕೊಡ್ತಾ ಇದ್ದಾರೆ. ಎಸ್ ಸರ್, ಆಯ್ತು ಸರ್. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್ ಒಂದ್ ಮಿನಿಟ್, ಈಗ ಲಕ್ಷಾನುಗಟ್ಟಲೆ ಬಿಲ್ ಬಂದಿದ್ದು ಬಳ್ಳಾರಿ ಕೆಟ್ಟಿರ್ತವ, ನಮ್ಮ ಆಫೀಸ್ ಬಂದ್ ಹೋರಲ್ಲ ಸರ್, ಯಾರಾದ್ರೂ ಬಂದ್ ಹೋರ್ ನಾವು ಸಾಲ್ವ್ ಯಾರು ಬಳಕೆ ಮಾಡ್ತಾರೆ ಅವ್ರು ಸಾರ್ವಜನಿಕವಾಗಿ ಎಸ್ ಸರ್, ಎಸ್ ಸರ್. ನಾನು ನನ್ನ ಅಧ್ಯಕ್ಷರ ಇದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಹಂಗೆ ಯಾವ್ದಾದ್ರು ತಪ್ಪು ಆಗಿರ್ತಾವ ಸರ್. ಅಧ್ಯಕ್ಷರೇ ನೀವು ಇಲ್ಲಿಂದ ಮಹಾನಗರ ಪಾಲಿಕೆ ರೆಡಿ ತೆಗೀರಿ. ಈಗ ಅದೇ ಹೆಲ್ಪ್ ನಂಬರ್ ಹೇಳಕತ್ತಲ್ಲ, ಕಾಲ್ ಮಾಡಿ ನೀವು. ಫೋನ್ ಅದು ನಂಬರ್ ಸರಿ ಸರ್. ಈಗ ನೀವು ಲಾಸ್ಟ್ ಟೈಮ್ ಹೇಳಿದ್ರೆ ಇವ್ರು ಮುಂದೆ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಅದಕ್ಕೆ ಸಾಲ್ವ್ ಮಾಡೇ ಮಾಡ್ತಾರೆ. ಅವ್ರದ್ದು ಜವಾಬ್ದಾರಿ ಇರ್ತೈತಿ. ನಿಮ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಏನೋ ಟೆಕ್ನಿಕಲ್ ಆಗಿ ಆಗಿರ್ಬೇಕು, ಹಂಗೆ ಬಿಡ್ಲಾಕು ಬರಂಗಿಲ್ಲ ಅವ್ರಿಗೆ. ಅದು ಏನಾರ ಕರೆಕ್ಟ್ ಫ್ಲೋ ಮಾಡೇಬೇಕು. ಹಂಗೆ ಯಾವುದೇ ಆಗಿತ್ತು ಅಂದ್ರೆ ನಾವು ಮಾಡ್ತೀವಿ. ಸರ್ಕಾರ ಮಾಡ್ಬೇಕು. Yes, yes, yes. Yes. ಉಳಿದಂತೂ ಎಲ್ಲ ನಿಮ್ದು ಕರೆಕ್ಟ್ ಐತಿ. ಸ್ವಲ್ಪ ನಿಮ್ ಕಡೆಯಿಂದನು ಸರಿ ಸರ್. ಕಡಿಮೆ ಐತಿ ನಮ್ದು. ಹೌದು ಸರ್, ಹೌದು ಸರ್. ಸರ್ ನಮ್ಮ ಏನ್ ಮಾಡಿ ಸರ್, ಒಂದು ನಮ್ಮ ಆಫೀಸ್ ಇದು ಏನ್ ಮಾಡ್ರಿ, ಎಲ್ಲಾರ್ಗಿ ಮನಿಗೆ ಬೈತಿ. ಏನು ಎಲ್ಲಾರು ಕರೆಂಟ್ ತಗೊಂಡಾರ, ಮತ್ತೆ ಒಳ್ಳೆ ಇದು ಐತಿ. 94% ಅಂದ್ರೆ ಏನು ಹೌದು ಸಾಧಾರಣ ಇಲ್ಲ ಇದು. 6,13,00,000 ಪರ್ ಮಂತ್ ಸರ್. ಬಿಜಾಪುರ ಸಿಟಿ ದಾಟಿ 6,13,00,000 ರೂಪಾಯಿ ಸರ್ಕಾರ ಬಿಲ್ ಕಟ್ಲಾಕತ್ತೈತಿ ಸಾರ್ವಜನಿಕ ಪರವಾಗಿ. ಹೌದು ಹೌದಿಲ್ರಿ? ಎಲ್ಲಾರು ತಗೊಳಕತ್ತಾರ. ಸ್ವಲ್ಪ ವಿಚಾರದ ಸಮಸ್ಯೆ ಐತಿ. ಅಂದ್ರ ಸರ್ಕಾರದ ವತಿಯಿಂದ ನಿಮ್ಗೆ ಸಾರ್ವಜನಿಕರಿಗೆ ಕೊಡ್ಲಾಕತ್ತಾರ. ಇದೇ ಸರ್ಕಾರ ಕೊಡ್ಲಾಕತ್ತಾರ. ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಎಂ.ಪಿ. ಪಾಟೀಲ್ ಸಾಹೇಬರು ಎಲ್ಲಾರು ಕೂಡಿ ಸರ್ಕಾರ ಈ ಯೋಜನೆ ಕೊಡ್ಲಾಕತ್ತಾರ. ಮುಂದೆ ನಿಮ್ ಕಡೆ ಸ್ವಲ್ಪ ಅಡ್ವರ್ಟೈಸ್ ಅಂದ್ರೆ ನಮ್ಮ ಸರ್ಕಾರದಿಂದ ಏನ್ ಗೈಡ್ಲೈನ್ಸ್ ಬಂದ್ ಸರ್, ಬ್ಯಾನರ್ ಹಚ್ಚಿ ಸರ್ ಆಫೀಸ್ ಒಳಗ. ಅಲ್ಲಿ ಸರ್ಕಾರದಿಂದ ಏನ್ ಮಾರ್ಕ್ಸ್ ಹಂಗೆ ಬರ್ತೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರಿಗೆಲ್ಲ ಹಾಕಿವಿ ಸರ್. ಆಮೇಲೆ ಸಣ್ಣ ಸಣ್ಣ ಪಾಂಪ್ಲೆಟ್ ನಮ್ ಟೇಬಲ್ ಕಲೆ ಇರ್ತಾವ ಸರ್. ಯಾರು ಹೊಸ ಗ್ರಾಹಕರು ಬಂದ್ರೆ ನೀವು ಏನ್ ಬಿಡ್ರಿ ಇದು ಕೊಡ್ತಿಲ್ಲ, ಬಿಲ್ ಕೊಡ್ತಿಲ್ಲ. ಹ್ಞೂ ನೀವು ಸ್ವಲ್ಪ ಒಂದ್ ಸಣ್ಣ ಕಂಪ್ಲೇಂಟ್ ಮಾಡಿ ಎಸ್ ಸರ್. ಸರ್ಕಾರದ ಕಡೆಯಿಂದ ರಿಕ್ವೆಸ್ಟಿಂಗ್ ಸಮಿತಿ ಕಡೆಯಿಂದ ಆ ಪ್ರತಿ ಮಿಟ್ರೇಟರ್ ಒಂದೊಂದು ಪಾಂಪ್ಲೆಟ್ ಹಾಕಿ ಕೊಟ್ಟು ಬಂದ್ರೆ ಸಾಕು. ಸರಿ ಸರ್. ಇಷ್ಟು ಈ ಯೋಜನೆ ನೀವು ಮಾಡ್ತೀವಿ. ಪರ್ಸನಲ್ ಆಗಿ ಹೇಳಕತ್ತೀರಿ. ಯಾಕಂತ ನೀವು ಪ್ರತಿ ಮನೆಗೆ ಹೋಗ್ತೀರಿ. ಯಾರು ಫಲಾನುಭವಿ ಅದಾರ ಅವ್ರಿಗೆ ಒಂದು ಕಾಪಿ ಕೊಡಿ. ಯಾರು ಫಲಾನುಭವಿ ಅದಾರ, ಸರ್ಕಾರದ ಯೋಜನೆ ಎಷ್ಟು ನಾವ್ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಇದೇ ಲೆಕ್ಕ. ಎಸ್ ಸರ್. ಇದೇ ಲೆಕ್ಕ ಅದ್ರೊಳಗೆ ಮೆನ್ಷನ್ ಮಾಡ್ರಿ. ಒಂದ್ ಸಣ್ಣ ಪಾಂಪ್ಲೆಟ್ ಮಾಡ್ರಿ. ಸರಿ ಸರ್. ನಮ್ ಮೀಟರ್ ಬಿಲ್ ಜೊತೆ ನಮ್ಗೆಲ್ಲಾ ಗ್ರಾಹಕರಿಗೆ ಕೊಡ್ರಿ. ಯಾ ಬಿಲ್ ಎಷ್ಟಾಗ್ತದ ಸರಾಸರಿ ಮೊತ್ತಕ್ಕಿಂತ ಹೆಚ್ಚು ಹಚ್ಚಾಕತ್ತಾರ. ಅದು ಎಲ್ಲಿ ಬಿಟ್ಟು ಬೇರೆ ಯೂನಿಟ್ ಹೆಚ್ಚು ಕೆಲವು ಕಡೆ ಎಲ್ಲ ನಿಮ್ಗೆ ಕೊಡ್ತೀನಿ. ಈ ಸರಾಸರಿ ಬಿಲ್ಗಿಂತ ಒಂದು ಯೂನಿಟ್ ಹೆಚ್ಚು ಮಾಡಿರೋ ಪೂರ್ಣ ರೊಕ್ಕ ತುಂಬಬೇಕಾಗ್ತದ ಮನೆಯವರಿಗೆ. ನೆಕ್ಸ್ಟ್ ಬಿಲ್ದಾಗ ಏನ್ ಮಾಡಾಕತ್ತೀರಿ, ನಿಮ್ದು ಹೆಚ್ಚಿಗೆ ರೊಕ್ಕ ತಗೊಂತೀವಿ ಅಂತ ಹೇಳಿ ಮತ್ತೊಮ್ಮೆ ಅದನ್ನ ಕಡಿಮೆ ತಗೋತಾರೆ. ನಿಮ್ನು ಬಿಲ್ ನೀವು ಒಂದು ಉದಾಹರಣೆ ಕೊಟ್ಟರೆ ಹೇಳಿದೆ 199ವರೆಗೂ ನೀವು ಈ ಬಿಲ್ದಾಗ 100 ರೂಪಾಯಿ ಹೆಚ್ಚು ತಗೊಂಡು ನೆಕ್ಸ್ಟ್ ಬಿಲ್ದಾಗ ಲಾಸ್ಟ್ ಟೈಮ್ 100 ರೂಪಾಯಿ ಹೆಚ್ಚು ತಗೊಂಡಿವಿ ಅಂತ ಹೇಳಿ
ಸರಾಸರಿ ಇದು ಮಾಡಿ ಕಟ್ ಮಾಡಿ ಮುಗಿಸಿದ್ರೆ ತುಂಬಾಗುತ್ತೆ. ಅಲ್ಲಿ ಹೆಚ್ಚಾಗಿ ತಗೊಳಕತ್ತೀರಿ ಅಂತ. ಎಲ್ಲ ಸಾರ್ವಜನಿಕ ಅದು ಟೆಕ್ನಿಕಲಿ ಗುಡ್ಡದಲ್ಲಿ ಒಂದು ಸಲ ಜಂಪ್ ಆಗಿ ಹೆಚ್ಚಿಗೆ ಒಬ್ಬರದಲ್ಲ ಸಾಕಷ್ಟು ಜನರು ಜಂಪ್ ಆಗೋಣ ಅವರಿಗೆ ಪೆಟ್ ಕೊಡಾಕತ್ತದ. ನೀವೇನು ಸರ್ಕಾರದ ಸವಲತ್ತು ಕೊಡಾಕಲ್ಲ, ಜಂಪ್ ಆಗೋಣ ಅವ್ರಿಗೆ ಪೆಟ್ ಕೊಡಾಕತ್ತದ. ಓಣ ರೊಕ್ಕ ತುಂಬಬೇಕಾಗ್ತದ ಫಲಾನುಭವಿ 50 ಮಂದಿ ನಾವು ಸುಡಾಕತ್ತಾನ ಸರ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬಡ್ಡಿ ಹೊತ್ತಿಗೆ ದಂಡ ಒಂದು ಆರಾಮ ಸರ್. ಈಗ ಸದ್ಯ ನಾನು ನಿಮ್ಗೆ ಸಾಲ ಮಾಡ್ಕೊಡ್ತೀನಿ. ಬಡ್ಡಿ ಹಂಚ್ರಿ ಹೋದ್ಸಲ ತುಂಬಿಲ್ಲ ಬಡ್ಡಿ ಬರ್ತದ. ದಂಡಿ ಗೃಹ ಜ್ಯೋತಿಯಿಂದ ಬಡ್ಡಿ ಬಿಲೆ ಬರುದಿಲ್ಲ, ನಿಮ್ಗೆ ಬಡ್ಡಿ ಪ್ರಶ್ನೆ ಬರುದಿಲ್ಲ. ದಂಡ ಇದ್ದೇನು ಕೊಡ್ತೀನಿ, ನಿಮ್ಗೆ ಬಡ್ಡಿನೂ ಬರ್ತದೆ ದಂಡನೂ ಬರ್ತದೆ ಅಂತ ಸಾಕಷ್ಟು ಬೇಗ ಕರೆಕ್ಟ್ ಮಾಡಿ ಮುಂದಿನ ಸರ್ಕಾರಕ್ಕೆ ನಿಮ್ಮ ವಿಚಾರ ಸಭೆಗೆ ಮಂಡಿಸಿ ನಮ್ಮ ಕಡೆಯಿಂದ ನಾವು ಅದನ್ನ ಹೇಳಕತ್ತೀನಿ. ಯಾಕಂತ ಹೇಳಿದ್ರೆ ಅದರಿಂದ ಸರ್ಕಾರದ ಹೆಸರು ಮೆಸೇಜ್ ಹೋಗತ್ತದ, ಹೆಚ್ಚಿಗೆ ಬಿಲ್ ಕಟ್ಟಾಕತ್ತಿ ಅಂತ ಹೇಳಿ ಅವ್ರಿಗೆ ಸರ್ಕಾರ ಸೌಲಭ್ಯ ಕೊಟ್ಟರು ಕೂಡ ಅವ್ರಿಗೆ ಬಿಲ್ ತುಂಬಾಕತ್ತಾರ, ಜೊತೆಗೆ ದಂಡ ತುಂಬಾಕತ್ತಾರ. ಹಾ ದಂಡ ಯಾಕ್ರಿ? ಬಡ್ಡಿ ತುಂಬಿಲಿಲ್ಲ ಅಂದ್ರೆ ಹೋಗುದು, ಲಾಸ್ಟ್ ಟೈಮ್ ತುಂಬಿಲ್ಲ ಅಂದ್ರೆ ಬಡ್ಡಿ ಹಾಕ್ಬೋದು, ದಂಡ ಎದುರು ಗೃಹ ಜ್ಯೋತಿ ಬಿಲೆ ಬರುದಿಲ್ಲ. ಅವ್ರು ಎದೇನ್ ಹೇಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ಗೃಹ ಜ್ಯೋತಿಯಿಂದ ಬಿಲೆ ಬರುದಿಲ್ಲ. ಜನರಲ್ ಟ್ಯಾಕ್ಸ್ ಸರ್. ಈಗ ನೀವು ನನ್ನ ನಂಬರ್ ಕೊಡ್ತೀನಿ ಸರ್, ಹಿಂಗ ಅಲ್ಲಿ ಬಂದು ಅಲ್ಲೇ ಕೊಡ್ತೀನಿ. ನನ್ನ ಆಫೀಸ್ ಗಾಂಧಿ ಚೌಕಿನ ಆ ಕಡೆ ಭಾಗದ್ದು ಉತ್ತರ ಭಾಗದ್ದು ಎಂಬಿಪಿ ಸಾಹೇಬ್ ನಗರದಾಗ ಅದರಿ ಆಫೀಸ್. ಇನ್ನೊಂದು ಅಕ್ಬರ್ ಬಸ್ ಕುಳಿತ ಇಲ್ಲಿ ಅದ ಆಟ ಆಫೀಸ್ ಪಕ್ಕಕ್ಕ. ನೀವೇನೇ ಇದ್ರು ಈಗ ಜನಪ್ರತಿನಿಧಿ ಇದ್ದಿರಲ್ಲ ಅಂತ ಯಾವ ಇದ್ರು ನಮ್ಗೆ ಗಮನ ತೊಂಬರಿ. ಆಮೇಲೆ ನಾವು ನಂಬರ್ ಡಿಸ್ಪ್ಲೇ ಮಾಡ್ತೀವಿ ನಿಮ್ಗ. ನಾವು ಪೇಪರ್ ಕಳಿಸಿ ಸರ್. ನನ್ನ ನಂಬರ್ CS1 CT1 9448370250 9448370250. ಇದು ಗಾಂಧಿ ಚೌಕ್ ರೋಡ್ ಅದ ಸರ್, ಸೆಂಟರ್ ಪಾಯಿಂಟ್ ಆ ಕಡೆ ಉತ್ತರ ಭಾಗ. ಇದ ಇನ್ನೊಂದು ಈ ಕಡೆ ಭಾಗ ದಕ್ಷಿಣ ಭಾಗ 9448375700 ಈ ಭಾಗ. ಏನಿದ್ರು ನಮ್ಮ ಆಫೀಸ್ ತಿಂತ ಯಾವತ್ತು ತಗೊಂಬರಿ. ನಾವು ಕೂಡ ಒಂದ್ ಸ್ವಲ್ಪ ಏನೋ ಪಬ್ಲಿಕ್ ದಾಗ ಇದ್ದೀವಿ ಅಂದ್ರೆ ನಾವು ಕಮ್ಯುನಿಕೇಟ್ ಮಾಡೋದು ಇಷ್ಟ ಸರ್. ನಾವು ಹೊಸದಾಗಿ ಬಂದೀವಿ ಇಲ್ಲಿ 6 ತಿಂಗಳಾಯ್ತು. ವಿ ಆರ್ ವೆರಿ ಇಂಟ್ರೆಸ್ಟೆಡ್ ಸರ್. ಒಂದು ಕಿಲೋಮೀಟರ್ ನಮ್ಮಲ್ಲಿ ಆರಂಭ ಇರ್ತದೆ. ಅದ್ರ ಮಿನಿಮಮ್ ಚಾರ್ಜ್ ಇಲ್ಲ. ನೀವು ಬಳಸಿರಿ ಸರ್ಕಾರ ಏನ್ ಮಾಡ್ತದೆ ಈಗ ಯಾಕೆ 1 ಕಿಲೋಮೀಟರ್ ಸ್ಯಾಂಕ್ಷನ್ ತಗೊಂಡ್ರಿ. 1 ಕಿಲೋಮೀಟರ್ ಮಿನಿಮಮ್ ಚಾರ್ಜ್ 150 ರೂಪಾಯಿ ತಿಳ್ಕೊರಿ. ಅದು 150 ರೂಪಾಯಿ ಪ್ಲಸ್ ಬಳಸಿದ್ದು ಕೂಡ ಸರ್ಕಾರದಿಂದ ಬರ್ತದ. ನೀವು 1 ಕಿಲೋಮೀಟರ್ ಬದಲಿ ಯೂನಿಟ್ ಅಷ್ಟೇ ಇರ್ತೀರಿ, 200 ಪಾಸ್ ಆಗಲ್ಲ. 1 ಯೂನಿಟ್ ಬದಲಿ 1 ತಿಂಗಳು 150 1.5 ನೀವು ಹೋದ್ರಿ ಅಂದ್ರೆ BMT ಮೇಲೆ ಜಾಸ್ತಿ ಅಂತಂದ್ರೆ ಆ 54 ರೂಪಾಯಿ ಡಿಫರೆನ್ಸ್ ಅಮೌಂಟ್ ಸರ್ಕಾರ ಬಿಟ್ಟು ನೀವು ಕಟ್ಟಬೇಕಾಗಿತ್ತು. ಅದಕ್ಕೆ ದಂಡ ಯಾಕಂತ ಗೊತ್ತೇನ್ರಿ? ನೀವು ಸ್ಯಾಂಕ್ಷನ್ ತಗೊಂಡಿದ್ದು 1 ಕಿಲೋಮೀಟರ್ ಬಳಸಿದ್ದು 1.5 ಕಿಲೋಮೀಟರ್. ಅದು ನಿಮಗೆ ನೀವ್ ಹೇಳ್ಬೇಕು ಸರ್, ನೀವ್ ಹೇಳ್ಬೇಕು. ಈಗ ಈಗ 1 ಕಿಲೋಮೀಟರ್ ಒಳಗೆ ಇರ್ತಾರೆ ಸರ್. ಅವ್ರಿಗೆ ಕನ್ಸ್ಯೂಮರ್ಗೆ ನಾವು ಒಂದು ಇಕ್ವಿಪ್ಮೆಂಟ್ ತಂದಿಲ್ಲ, ಅದೇ ಮಿಕ್ಸಿ ಅಟ್ಟಿ ಅದ ನಂದು ಏನಿಲ್ಲ ಅಂತ ಅವ್ರು ಕೂತಿರ್ತಾರೆ ಸರ್. ಮೊದಲೆಲ್ಲ ನಾವು ಮ್ಯಾನ್ಯಲ್ ಮಾಡಿ ಈ ಪ್ರೋಗ್ರೆಡ್ ಬಂದ ಸರ್. ಇದು ಹಾಕಿದ ತಕ್ಷಣ ಏನದೊಳಗೆ ಯಾವ್ದು ಎರರ್ ಆಗ್ಲಾರ್ದಂಗೆ ಡೌನ್ಲೋಡ್ ಆಗ್ತದೆ. ಇದೇನಾಗ್ತದೆ, ಹಳಿ ಫ್ಯಾನ್ ಬಹಳ ಲೇಟ್ ಏಜ್ ಆದ್ಮೇಲೆ ಅಥವಾ ನಮ್ ಫ್ರಿಡ್ಜ್ಗಳು ಬಹಳ ದಿನ ಸೊಳ್ಳೆ ಆದ್ಮೇಲೆ ಅದು ಪ್ರತಿ ಸಲನು ಒಂದೇ ತೋರ್ತಿತ್ತಂದ್ರ ಯಾವ್ದೋ ಏರ್ ಬಂದು 1.3 ಆಗ್ಬಿಡ್ತದೆ. ಆ ಗ್ರಾಹಕರಿಗೆ ಏನಾಗ್ಬಿಟ್ಟಿರ್ತದ, ನಾ ಅದೇ ಅದಲ್ಲ ನಮ್ಮ ಮನ್ಯಾಗ ಅದೇ ಫ್ಯಾನ್ ಅದೇ ಫ್ರಿಡ್ಜ್ ನಾನು ಅದೇ ಇದ್ದೀನಿ, ಅಷ್ಟೇ ಮನೆಯರು ಒಂದ್ ಮನಿ ಒಳಗೆ ಒಂದು ಬಲ್ಬ್ ಹೆಚ್ಚಿಗೆ ಆಗಿಲ್ಲ, ಈಗ ಕಾಲ ಬಂದ ಹೇಳ್ತಾರೆ. ಈ ದಿನ ನಮ್ಮೂರು ಜನ ಮ್ಯಾನುವಲ್ ಮಾಡಾಗ
ಇಸ್ತ್ರಿ ಕೊಟ್ಟು ಬಂದ್ರಪ್ಪ ಒಂದು 10 ರೂಪಾಯಿ 50 ರೂಪಾಯಿ ಹೆಚ್ಚಿಗೆ ಹೋದ್ರೆ ಸೇಮ್ ಹೊಡಿತಾರೆ ಸರ್. ಈ ಪ್ರೋಬ್ ಬಂದಾಗ ಹೆಚ್ಚಿಗೆ ಆಗಬೇಕು. ಇವ್ರು ಬಂದು ನಮ್ಮ ಆಫೀಸ್ ಬಂದು ಇದರಿಂದ ಬಹಳ ಮಂದಿ ಸ್ಯಾಟಿಸ್ಫ್ಯಾಕ್ಷನ್. ಗಾಂಧಿನಗರ ಯೋಗ ಪ್ರಮಾಣ ಕಲ್ಯಾಣ ಸ್ವತಃ ಹೋಗಿತ್ತು ಸರ್. ಅಲ್ಲಿ ಪ್ರತಿ ಸೋಮವಾರ ದಿನ ಒಂದು ನಾವು ಕ್ಯಾಂಪ್ ಮಾಡ್ತೀವಿ. ಎಲ್ಲಾ ಗ್ರಾಹಕರ ರವಿವಾರ ದಿನ ಸರ್. ಅಲ್ಲಿ ಜನ ಎಲ್ಲ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ಬಿಲ್ ಕಟ್ಟಕ್ ಆಗಲ್ಲ. ನಾವೇ ಹೋಗಿ ಒಂದು ಡೆವಲಪ್ಮೆಂಟ್ ಕೂತಾಗ ಬಹಳ ಹೆಲ್ದಿ, ಬಹಳ ಅಂದ್ರೆ ಬಹಳ ಸ್ಯಾಟಿಸ್ಫ್ಯಾಕ್ಟರಿ ಅದ ಸರ್. ಎಲ್ಲೂ ಆಗಿರ್ಬೇಕು, 1000 ಮಂದಿಯಾಗ 10 ಮಂದಿ ಇದು ರಾಂಗ್ ಆಗಿರ್ಬೇಕು, ನಮ್ ಕಡೆ ಆಗಿರ್ಬೇಕು, ಇದು ಒಪ್ಕೊಳ್ಳೋಣ ಸರ್. ಇದು ಮಾಡ್ಕೊತಿದ್ದಾಗ ಕೆಲವು ಕಡೆ ಎರರ್ ಆಗ್ತಿರ್ತಾವ, ಅದನ್ನು ಸಾಲ್ವ್ ಮಾಡ್ತೇವೆ. ಬಟ್ ಹೀಗೆ ತೊಗೊಂಡಾಗ ಅನ್ಬೇಕು ಸರ್, ಬಹಳ ಮಂದಿ ತೃಪ್ತಿ ಇದಾರೆ. ನಾವ್ ಮಾಡ್ತೀವಿ ಸರ್. ಡಿಪಾಸಿಟ್ ಪ್ರತಿ ವರ್ಷ ಡಿಪಾಸಿಟ್ ಪ್ರತಿ ಸಲ ಡಿಪಾಸಿಟ್ ಯಾಕೆ ಅಂತಂದ್ರೆ ಸರ್, ಈಗ ನಿಮ್ಮದು ಡಿಪಾಸಿಟ್ ತಗೊಂಡಿರ್ತೀವಿ ಅಂದ್ರೆ ಒಂದು 500 ರೂಪಾಯಿ ಇಟ್ಕೊಂಡಿರ್ತೀವಿ. 500 ರೂಪಾಯಿ ಏನಂತಂದ್ರೆ ಹ್ಯಾಂಗ್ ಡಿಪಾಸಿಟ್ ಕ್ಯಾಲ್ಕುಲೇಷನ್ ಮಾಡ್ತಾರಂದ್ರೆ 2 ತಿಂಗಳ ಬಿಲ್ಲಿನ ನಿಮ್ ಡಿಪಾಸಿಟ್ ಇರ್ಬೇಕು. ಈಗ ನಿಮ್ ತಿಂಗಳ 500 ರೂಪಾಯಿ ಬಿಲ್ ಬರ್ತದ ಸರಾಸರಿ, ಸರ್ಕಾರ ಕಟ್ಟಿ ನೀವೇ ಕಟ್ಟಿ. ನಮ್ಮ ಹತ್ರ ಡಿಪಾಸಿಟ್ 1000 ರೂಪಾಯಿ ಡಿಪಾಸಿಟ್ ಇಟ್ಕೋಬೇಕಲ್ಲ. ಹೌದು, ನೀವು ಡಿಪಾಸಿಟ್ ಡಿಪಾಸಿಟ್ ಇಟ್ಕೊಂಡು ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ವಾಟರ್ ಬೋರ್ಡ್ ಇರ್ಬೋದು, ಎಲ್ಲ ಡಿಪಾಸಿಟ್ ಸಾರ್ವಜನಿಕ ಮಾಡ್ಬೇಕು. ನಮ್ ಕೈಗೆ ನನ್ನ ಕೈಗೆ ಸರ್ಕಾರಿ ಯೋಜನೆಗಳೇನು ನಾವು ಮಾಡಿದ ನಮ್ಮ ಕಡೆ ಸರ್ಕಾರ ಇದು ಫ್ರೀ ಕೊಡತ್ತೆ. ಡಿಪಾಸಿಟ್ ನೀವು ಹಂಗೆ ಡಿಪಾಸಿಟ್ ಪರ್ಮಿಷನ್ ತಗೊಳ್ಳಬೇಕಾಗುತ್ತೆ. ಆಮೇಲೆ ಪ್ರತಿ ಬಿಲ್ ಎಷ್ಟು ಬರ್ತಲ್ಲ ಡಿಪಾಸಿಟ್ ಕೊಡ್ತಾರೆ ಸರ್. ಈ ತಿಂಗಳ ರೇಟ್ ಹೆಚ್ಚಾಯ್ತು 500 ಅಧ್ಯಕ್ಷರ ಗಮನಕ್ಕೆ ಬರ್ತೀವಿ. ನೀವು ಬರ್ತೀರಿ ಬಹಳ ಜನ 500 ರೂಪಾಯಿ ಡಿಪಾಸಿಟ್ ಇರ್ತದೆ ಸರ್. ನೀವು ಇವ್ರು ತಿಂಗಳ ಬಿಲ್ ಆಗಿ 200 ರೂಪಾಯಿ ಬರ್ತಾರೆ ಅಂದ್ರೆ ಡಿಪಾಸಿಟ್ ಈಸ್ 2 ಮಂತ್ ಬಿಲ್ ಸರ್ ಈಕ್ವಲ್ ಇರ್ಬೇಕು. ಅದು 2 ತಿಂಗಳ ಬಿಲ್ ಕಟ್ಟಾಗ ಹೋದ್ರು ನಾವು ಅಡ್ಜಸ್ಟ್ ಮಾಡ್ಕೋಬೇಕಂತ ಸರ್. ಇವರು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗಿರುತ್ತೆ ಸರ್, ಅಥವಾ ರೇಟ್ ಹೆಚ್ಚಾಗಿರ್ತದ. ಅದು 500 200 300 ಆಗಿರ್ತದೆ ಅಂದ್ರೆ 2 ತಿಂಗಳ 600 ಆಯ್ತು. ಮೊದಲ 500 ಇರ್ತದೆ, ಇನ್ನೊಂದು 100 ರೂಪಾಯಿ ಡಿಪಾಸಿಟ್ 100 ರೂಪಾಯಿ ಸಿಂಪಲ್ ಸರ್. ಸರ್ಕಾರ ಪಾಲಿಸಿ ನಾವು ಮೇಂಟೈನ್ ಮಾಡಬೇಕು. ನಮ್ಮ ಕೈ ನಾವು ಬೇಕಾದ್ರೆ ಪಾಲಿಸಿ ಹೇಗೈತಿ ಅದ್ರ ಜೊತೆ ಜನ ನಡಿಬೇಕು. ನೆಕ್ಸ್ಟ್ ಇದು ಕೆಡಿಪಿ ಅಲ್ಲಿ ಜಡ್ಪಿಗೆ ನಿಮ್ಮ ಹೋಗ್ತಾರೆ, ಅವರಿಗೆ ಜಿಲ್ಲಾ ಸಮಿತಿಯವರಿಗೆ ಎಷ್ಟು ಅಧಿಕಾರ ಐತಿ ಅಷ್ಟೇ ಅಧಿಕಾರನು ನಮ್ಗೂ ಐತಿ. ಸರ್ಕಾರ ಅದು ನೀವು ಗೆಜೆಟ್ ಓದಿರ್ಲಿಕ್ಕೆಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ನವರು ಎಲ್ಲರೂ ಒಂದು ಗೆಜೆಟ್ ಕಲ್ಸ್ಕೊಂಡ್ ಹೋದ್ರಿ, ಈಗ ನಾವು ಕೊಡ್ತೇವೆ ನಿಮ್ದು. ಅವ್ರಿಗೆ ಎಷ್ಟು ಇದು ಐತಿ ಅಧಿಕಾರ ಪವರ್, ಎಷ್ಟೇ ಪವರ್ ನಮ್ಮ ಸಮಿತಿಗೂ ಐತಿ. ಅವ್ರಿಗೆ ಎಷ್ಟು ಗೌರವಧನ ಕೊಡ್ತಾರ ಅಷ್ಟೇ ಗೌರವಧನ ನಮಗೂ ಕೊಡ್ತಾರ. ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷ ಮಾಡಿ 3 ಅಧ್ಯಕ್ಷ ಮಾಡ್ಯಾರ. ನಮ್ ಕಡೆ ವಲಯವಾರ ಮಾಡ್ಬೇಕಾಗಿತ್ತು, ನಾವು ಕ್ಷೇತ್ರ ವ್ಯಾಪ್ತಿ ತಗೊಂಡು ವಲಯವಾರ ಮಾಡ್ಯಾರ. ಹಿಂಗೈತಿ. ಮುಂದಿನ ಸಭೆಗೆ ಬರುವಾಗ ನಿಮ್ಮ DC ಅವರು ಬರ್ಬೇಕು, ಅವ್ರಿಗೆ ಮುಂದೆ ಹೇಳ್ಬೇಕು. ಹೈಯರ್ ಆಫೀಸರ್ಗಳು ಬರ್ಬೇಕು, ನೀವು ಬರ್ಬೇಕು ಅವ್ರ ಜೊತೆ. ನಿಮ್ಮ ಸಿಟಿ ತಗೊಂಡು ಅವ್ರ ನಮ್ ಜೊತೆ ಡಿಸ್ಕಸ್ ಮಾಡ್ಬೇಕು. ಬೇರೆ ಯಾಕಂದ್ರೆ ಹೈಯರ್ ಆಫೀಸರ್ ಇದ್ದಾಗ ಇವು ಪ್ರಾಬ್ಲಮ್ಗಳು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವು ಹೋಗಿ ಅವರಿಗೆ ರಿಪೋರ್ಟ್ ಮಾಡ್ಬೇಕು, ಅವ್ರ ಪ್ರಾಬ್ಲಮ್ಗಳು ಹಂಗೆ ಉಳಿಬಾರ್ದು. ಅವ್ರಿಗೆ ಹೇಳ್ರಿ, ಕೇಂದ್ರ ವಿಜಯಪುರ ಮಹಾನಗರ ಪಾಲಿಕೆ ಕೇಂದ್ರ ಸಮಿತಿ ಈಕ್ವಲ್ ಟು ಜಿಲ್ಲಾ ಸಮಿತಿ ಈಕ್ವಲ್ ಐತಿ. ಅವ್ರಿಗೆ ಎಷ್ಟು ಪ್ರೋಟೋಕಾಲ್ ಐತಿ ಅಷ್ಟೇ ಪ್ರೋಟೋಕಾಲ್ ನಮಗೂ ಐತಿ. ಏನೋ ಗೊತ್ತಿಲ್ಲ, ಫಸ್ಟ್ ಸಮಿತಿ ಆಯ್ತು ಬಂದಿರಿ, ಸ್ವಾಗತ. ಮುಂದೆ ಎಲ್ಲ ನಿಮ್ ಹೈಯರ್ ಆಫೀಸರ್ಗಳು ಬರ್ಬೇಕು, ಹೇಳ್ಬೇಕು. ಮುಂದೆ ಹೈಯರ್ ಆಫೀಸರ್ಗೆ ಫಸ್ಟ್ ಅದನ್ನೇ ಹೇಳಿದ್ವಲ್ಲ ನಾವು. ಡಿಡಿ ಅವ್ರಿಗೆ ನಾವು ಯಾಕಂದ್ವಿ, ಡಿಡಿ ಅವರು ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ಗಳು ಇರ್ಬೇಕು, ಇವರು ಇರ್ಬೇಕು. ಇವ್ರು ಇದನ್ನ ಯಾಕೆ ತಗೊಳಕತ್ತೀವಿ ಅಂದ್ರೆ ನಮ್ಮ 3 ಸಮಿತಿಗೆ ಮತ್ತೆ ನೀವು ಸಪ್ರೇಟ್ ಮಾಡ್ಬೇಕು ಮೀಟಿಂಗ್. ಅದಕ್ಕೆ ನಿಮ್ಗೆ ಎಲ್ಲಾರು ಕೂಡಿ ಒಂದೇ ಮೀಟಿಂಗ್ ನಾವು ಮುಗಿಸ್ಬೇಕು. ನಮ್ಮ ಸಾಹೇಬ್ರದ್ದು ಇದು ಮುಂದೆ ನೀವು ಮತ್ತೆ ಅವ್ರು ಕೂಡೇ ಬರ್ಬೇಕು ಮುಂದಿನ ಸಭೆಗೆ. ಮತ್ತೆ ತಿಂಗಳದಾಗ 2 ಸಭೆ ಮಾಡ್ಬೇಕು. 2 ಸಭೆಗೆ ನೀವೆಲ್ಲ ಡಿಪಾರ್ಟ್ಮೆಂಟ್ ಹೇಳ್ರಿ. ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ನಾವು 15 1 ನಿಮ್ಗೆ ಹೆಂಗ್ ಸ್ಯಾಟಿಸ್ಫೈಡ್ ಆಗ್ತೈತಿ. ಪ್ರತಿ ತಿಂಗಳು 2 ಆಗೇಬೇಕು ಹೇಳಿ. ದಯವಿಟ್ಟು ಶಾಂತಿ ಕಾಯಂ ಮಾಡ್ರಿ. ಮೊಬೈಲ್ನಾಗ 25,96,92,000 ಸರ್. 23 ಸರ್. 2023ರಿಂದ 26 2026 ಸರ್. ಮೊಬೈಲ್ನಾಗ ನೋಡಿ ಹೇಳ್ರಿ, ಇದೇ ಫಿಗರ್ ಅಲ್ಲ. ಇದೆ ನಿಮ್ ಕಡೆ ತೋರ್ರಿ. ನಿಮಗೆ 10 ಕಾಪಿ ತಂದು ಕೊಡತ್ತೆ, ನಾವು ವಿನಂತಿ ಮಾಡಿ. ಇನ್ನು ನಮ್ದೇ ತಗೊಂಡು ನಮ್ದೇ ಜೆರಾಕ್ಸ್ ತಗೊಂಡು ನೀವರಿಗೆ ಹೇಳ್ಬಿಡ್ತೀವಿ. ಮೊಬೈಲ್ ನೋಡಿ ಹೇಳ್ಬೇಡ್ರಿ. ನೀವು ರಿಪೋರ್ಟ್ ನೋಡಿ ಹೇಳ್ರಿ. ಜುಲೈದಾಗ ಸರ್, 23 ಜುಲೈದಾಗ ಸರ್.
25,000 ಬಿಟ್ಬಿಡಿ ಸರ್ ಬಿಟ್ಬಿಡಿ ಮೊಬೈಲ್. ಈಗ ಫೆಬ್ರವರಿ ಸರ್ 26 ಈಗ ಕೈ ಹಿಡ್ರಿ ಬಗ್ಗೆ ಯಾಕೆ ಹೇಳ್ತೀರಿ ಅಂತ ಹೇಳಿ 57,94,850 ಇಲ್ಲಿವರೆಗೆ ಪ್ರಯಾಣದ ಪರಿಸ್ಥಿತಿ. 26 ಏನು ಇಲ್ಲ ಮಂತ್ ವೈಸ್ ಸರ್. ಸಿಟಿ ಸರ್, ಬರೀ ಸಿಟಿ ಅಷ್ಟೇ. ಹಾಂ ಸಿಟಿ ಬಸ್ಸಿಂದ ಅಷ್ಟೇ. ಹಾಂ ಅಷ್ಟೇ ಸರ್. ಏನು ನಮ್ಮ ಸಿಟಿನಿಂದ ಹೊರಗೋಗುವಂತ ಬಸ್ಗಳು ಹಾಂ ಸರ್, ಇಲ್ಲಿ ಸಿಟಿ ಒಳಗೆ ಅಡ್ಡಾಡುವಂತ ಏನಿದ್ರು ಸಿಟಿ ಬಸ್ ಸರ್. ಸಿಟಿ ಬಸ್ಸಿಂದ ಲೆಕ್ಕ ಇದು. ಹಾಂ ಸಿಟಿ ಬಸ್ ಲೆಕ್ಕ ಸರ್. ನಮಗೆ ಸಿಟಿ ಬಸ್ ಅಷ್ಟೇ ಬರ್ತದೆ. ಸಿಟಿ ಬಸ್ ಸಿಟಿ ಬಸ್ಸಿಂದ ಹೇಳು. ಹಾಂ ಸರ್. ಈಗ ಮೊದಲ ಸಿಟಿ ಬಸ್ ಇದ್ದು ಅವತ್ತಿನಿಂದ ಸ್ಟಾರ್ಟ್ ಆಯ್ತಿದ್ದು. ಹಾಂ ಸರ್. ಜುಲೈದಿಂದ. ಹಾಂ ಸರ್. ಅವಾಗ ಎಷ್ಟು ಬಸ್ ಇತ್ತು ನಿಮ್ಗೆ? 60 ಬಸ್ ಇತ್ತು ಸರ್ ಮೊದಲು ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್. ಹಾಂ ಸರ್, ಈಗ 73 ಆಗಿ 23 ಅದಾವ ಸರ್. ಯಾಕ್ರಿ? ಅಲ್ಲಿ ಸಿಟಿ ಬಸ್ ಯಾಕೆ ನಾವು ಯಾಕಂದ್ರೆ ಸರ್ಕಾರ ನಮ್ಮ ಸಾರಿಗೆ ಮಂತ್ರಿಗಳು ನಾವು ಆ ಕಾರ್ಯಕ್ರಮದಾಗ ಇದ್ದೀವಿ. ನಮ್ಮ ಸಿಟಿಗೆ ವಿಶೇಷವಾಗಿ ಕೊಟ್ಟಾರ 25 ಬಸ್. ಇದ್ರಾಗಿಂದ ತೆಗೆದು ಅಲ್ಲಿ ಕೊಟ್ರೆ ಮತ್ತೆ ಇದು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತೈತಿ. ನೀವು ಇದು ಬರ್ತೀರಿ ನೆಕ್ಸ್ಟ್ ಅದು 25 ಬಸ್ 85 ಬಸ್ ಹಾಕಿವಿ. 85 ಆಗ್ತದಲ್ಲ, ಇದನ್ನ ಹೆಚ್ಚಿಗೆ ಮಾಡಿದ್ರೆ ಚಲೋ ಆಗುತ್ತೆ. ನಾವು ಈಗ ಅದಾವ ಸರ್. 73 ಅದ ಒಟ್ಟೆ. ಹಾಂ 73 ಸರ್. ಹಾ ಅದು 85 ಬಸ್ ಅದಾವ ಸರ್. ಹಂಗ ಆಲ್ಟೋ ಮತ್ತೇನ್ ರಿಪೇರಿ ಇರ್ತಾರಲ್ಲ ಅವು ಸ್ವಲ್ಪ ಹೊರತುಪಡಿಸಿ ಈ ಶೆಡ್ಯೂಲ್ 73 ಬಸ್ ಸರ್. ಮೊದಲಿನ ಹಾಲಿ ಬಸ್ ಮೊದಲಿನ ಆಲ್ಟೋ ಇರ್ತಾವಲ್ಲ ಸರ್, 73 ಓಡ್ತಾವ ಸರ್ ಡೈಲಿ. ಒಂದ್ 1,050 ಕಿಲೋಮೀಟರ್ ಇದು ಟ್ರಿಪ್ ಅಡ್ಡಾಡ್ತಾವ ಸರ್ ಡೈಲಿ. 1,050 ಸರ್ ಡೈಲಿ ಸಿಟಿ ಒಳಗೆ ಸರ್. ಎಲ್ಲಾ ಸದಸ್ಯರಿಗೆ ದಯಮಾಡಿ ಕೊಡ್ಬೇಕು. ಆದ್ಮೇಲೆ ಎಲ್ಲಾ ಸನ್ಮಾನ ಮಾಡ್ಲಾಗತ್ತೆ. ಸನ್ಮಾನ ಮಾಡೋದೈತಿ. ದಯಮಾಡಿ ಎಲ್ಲಾರು ಹೋಗಿ, ಯಾರು ಹೋಗ್ಬಾರ್ದು. ನಮ್ಮೆಲ್ಲ ಸದಸ್ಯರು ಒಂದ್ ನಿಮಿಷ ಎಲ್ಲ ಕೇಳ್ರಿ ಕಡಿ ಮಾತಾಡ್ಬೇಡ್ರಿ. ಹೋಗ್ತಾರೆ ಮೊದಲ 800 ಓಡ್ತಿದ್ದು ಸರ್ 2023 ಮಾಡಿ. ಈಗ 1,050 ಆಗಿದೆ ಸರ್. 1,050 ಟ್ರಿಪ್ ಸರ್. 650 ತಿರುಗಾಡಿ ಸರ್. ಇದು 17,48,524 ಜನ ತಿರುಗಾಡ್ಯಾರ ಸರ್. ಒಂದ್ ವರ್ಷ ಒಳಗೆ. 2023 26 3 ವರ್ಷ ಒಳಗೆ. ಓಕೆ. ಇದ್ರಾಗ 650 ಕೋಟಿ ರೂಪಾಯಿ ಖರ್ಚು ಮಾಡ್ಯಾವ ಖರ್ಚಾಗಿದೆ ಸರ್ಕಾರ ಬರೀ ಸಿಟಿ ಬಸ್ಸಿಗೆ. ಹಾಂ ಸರ್. ಓಕೆ. ಈಗ 21 ಕೋಟಿ ರೂಪಾಯಿ ನಾವು ಖರ್ಚಾಗತ್ತೈತಿ. ಆದ್ರ ನೀವು ಬೇರೆ ಇಶ್ಯೂ ಹೇಳ್ರಿ. ಪಂಚ ಗ್ಯಾರಂಟಿ ಯೋಜನೆ ಹಿಂದೆ ನೀವು KSRTC ಓದೈತಿ ಫಸ್ಟ್. ಇಲ್ಲ ನಾವು ಹೇಳೋದಕ್ಕೆ ಕೇಳಿ. ಇಲ್ಲದ್ರೆ KSRTC ಬಂದ್ ಮಾಡೋ ಪರಿಸ್ಥಿತಿ ಇತ್ತು ನಿಮ್ದು. ಸರ್ಕಾರ ನಿಮ್ಗೊಳಿಸಿ ಜನರುಗೊಳಿಸ್ಲಾಕ ಯೋಜನೆ ತಂದಿದ್ದು ಹೌದ್ರಿ. ಮತ್ತ ನಿಮ್ಮ ಟೀಚರ್ಗೆ ಹೇಳ್ಬೇಕು ಅವ್ರಿಗೆ ಸರ್ಕಾರ ಕಡೆಯಿಂದನೇ ನಿಮ್ ಇವತ್ತು ಇದು ಏನು ಕಲ್ಯಾಣ ಕರ್ನಾಟಕ 3 ವಿಭಾಗ ಇರಲಿ, ಬಟ್ KSRTC ಸಾರಿಗೆ ಇಲಾಖೆ ಉಳಿದಿದ್ದೇ ಇವ್ರ ಕಡೆಯಿಂದ, ನಮ್ಮ ಸರ್ಕಾರ ಕಡೆಯಿಂದ ಈ ಯೋಜನೆ ತಂದ ಇದನ್ನು ಬಂದ್ ಮಾಡಬೇಕಾಗಿತ್ತು. ಮತ್ತು ಒಳ್ಳೆ ಅರ್ನಿಂಗ್ ಬರ್ಲಾಗತ್ತೈತಿ. ಹಾಂ ಸರ್. ಹೌದಿಲ್ಲ? ಹಾಂ ಸರ್. ಸರ್ಕಾರಿ ದಾರಿ ಕೊಡ್ಲಾಗತ್ತಲ್ಲ. ನಿಮ್ಗೇನು ಬಸ್ ತುಂಬ ಹೋಗ್ಲಾಗತ್ತವ. ಜನ ಅಡ್ಡಾಡ್ ಬಿಟ್ಟಿದ್ರು. ಅದ್ರಾಗ ಬಸ್ ಒಳಗೆ ಅಡ್ಡಾಡೋದ್ ಬಿಟ್ಟಿದ್ರು. ನಾನು ನೋಡಿನಿ ಕಣ್ಣ. ನಾನು ಬಸ್ನಾಗ ಅಡ್ಡಾಡೋ ಬಂದಿನಿ. ಬರ್ತಿ ಕಡೆ ಜನ ಅಡ್ಡಾಡೋದ್ ಬಿಟ್ಟಿದ್ರು. ಈಗ ಫ್ರೀ ಆದ್ಮೇಲೆ ಬಸ್ ಫುಲ್ ಆಗಿ ಹೋಗ್ಲಾಗತ್ತವ. ಅದ್ರ ಸರ್ಕಾರಿ ಸರ್ಕಲ್ ಮಾಡ್ಕೊಟ್ಟದ. ನಾನು ಹೇಳೋದು ಪರಿಟಾಪ್ ನೀವು ಏನಂದ್ರ, ನೀವು ಬ್ಯಾರೆ ನಿಮ್ಮ ಸಾರಿಗೆ ನಿಗಮಕ್ಕ ಅದು ಏನು ಇನ್ಕಮ್ ಸಲುವಾಗಿ ನೀವು ಆಡ್ ಹಚ್ಚಿಕೊಂಡು ಬೇರೆ ಬೇರೆ ಆಡ್ ಬರೀತೀರಿ ಅದ್ರ ಮೇಲೆ ಬಸ್ ಮೇಲೆ.
ಬಸ್ ಮೇಲೆ ಬೇರೆ ಬೇರೆ ಎರಡು ಹುಡುಗರು ಇರ್ತೀರಿ, ಎರಡು ಅಂದ್ರೆ ಬೇರೆ ಬೇರೆ ಕಂಪ್ನಿಗಳು ಆ ಅಡ್ವರ್ಟೈಸ್ಮೆಂಟ್ ವಿಶೇಷವಾಗಿ ಮೊದಲು ನಮ್ದು ಬರೀಬೇಕು ನೀವು. 10 ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆದು ನಮ್ ಸಿಎಂ ಅವ್ರದ್ದು, DCM ಅವ್ರದ್ದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದು ಹೊಸ ಬಸ್ ಕೊಡ್ತೀವಿ. ಬರ್ಬರಿ ನೀವು ಹೇಳ್ರಿ DC ಅವರಿಗೆ. ನೆಕ್ಸ್ಟ್ 15 ದಿವಸ ಒಳಗ ಸಿಎಂ, DCM ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಫೋಟೋ ಹಾಕಿ ಪ್ರತಿ ಸಿಟಿ ಬಸ್ ಮೇಲೆ ಕಾಣಬೇಕು. 2 ಕಡೆ ಮತ್ತೊಂದು ಹಿಂದ 3 ಕಡೆ ಬಸ್ ಅಡ್ವರ್ಟೈಸ್ ಮಾಡಿ. ಒಂದು ಬ್ಯಾಕ್ ಸೈಡ್, 3 ಸೈಡ್. ಸರ್ಕಾರ ನಿಮ್ಗೆ ಜೀವನ ಇರ್ತದ, ನಿಗಮಕ್ಕ ನೀವು ಅವ್ರದೇ ಅಡ್ವರ್ಟೈಸ್ ಮಾಡ್ಲಾರ್ದ ಏನ್ ಮಾಡೋರು? ಹೆಚ್ಚಿನ ಗ್ರಾಹಕರಿಗೆ ಯಾರು ನೋಡ್ರಿ, 1000 ರೂಪಾಯಿದು ತಗೊಳ್ಳೋದಕ್ಕಿಂತ 5000 ತಗೊಳ್ಳೋರಿಗೆ ಈಗ ಅಂಗಡಿಯವರು ಹೆಚ್ಚಿಗೆ ಏನ್ ಕೊಡ್ತಾರ? ಡಿಸ್ಕೌಂಟ್ ಅದು ಕೊಡ್ತಾರ. ಮತ್ ನಾವು ನಿಮ್ಗೆ ಜೀವನಕ್ಕೆ ಅಭಿಷೇವಿ ಸರ್ಕಾರ, ನೀವು ನಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಕ್ ಇದು ಇಲ್ಲ, ನಿಮ್ದು ಪ್ರಚಾರ ಸರಿ ಇಲ್ಲ, ಪ್ರಚಾರ ಮಾಡ್ಲಾಗತ್ತಿಲ್ಲ. 25 ಹೊಸ ಬಸ್ ಕೊಡ್ತೀವಿ, ಅವ್ರು ನಿಮಗೆ ಅಲ್ಲೇ ಅಡ್ಡಾಡ್ಸಿ ನೀವು, ನಮ್ದೇನಿದು ಇಲ್ಲ. ನಾವು ಗ್ಯಾರಂಟಿ ಯೋಜನೆ ನೀವು ಅದರಲ್ಲಿ ಬರ್ಬೇಕು, ಜನರಿಗೆ ಗೊತ್ತಾಗಬೇಕು. ಸರ್ಕಾರ ಕೊಟ್ಟಾರ, ನಾವು ಅಡ್ಡಾಡಕತ್ತೀವಿ. ಅವ್ರು ಖರ್ಚು ಮಾಡಿ ಮಾಡ್ತಾರ. ಅವ್ರು ಸುಮ್ ಬಸ್ ಅಂತ ಅಡ್ಡಾಡಿ ಅವ್ರಿಗೆ ಇದನ್ನೇ ಗಂಟೆರಾಗಿಲ್ಲದು ಯಾರು ಕೊಟ್ಟಾರ, ಏನ್ ಮಾಡ್ಲಾಕತ್ತಾರ, ಇದು ಒಂದು ವಿಶೇಷವಾಗಿ ನೀವು ಅಲ್ಲಿ ಗಮನ ಕೊಡ್ಬೇಕು. ಒಂದು. ಎರಡನೇದು, ವಿದ್ಯಾರ್ಥಿಗಳು ಈ ದೇಶದ ಏನು ಭವಿಷ್ಯ, ಅವ್ರ ಜೊತೆ ನಾವು ಯಾರು ಚಲೋ ಅದಕ್ಕೆ ನಮ್ದೇನೈತಿ ರಿಕ್ವೆಸ್ಟ್, ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಬಸ್ ಪಾಸ್ ಕೊಟ್ಟಾರ. ಯಾಕ ಮೊದಲು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕು, ವಿದ್ಯಾಭ್ಯಾಸ ಮಾಡ್ಲಿ, ದೇಶ ಮುಂದೆ ಬರ್ಲಿ. ವಿದ್ಯಾಭ್ಯಾಸ ಮುಖ್ಯ ಐತಿ, ಹೆಣ್ ಮಕ್ಕಳಾಗ್ಲಿ, ನನ್ನ ಮಕ್ಕಳಾಗ್ಲಿ, ಎಲ್ಲರ ಮಕ್ಕಳಾಗ್ಲಿ, ಬಡವ ಮಕ್ಕಳಾಗ್ಲಿ. ಆ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾಗಿ ಸರ್ಕಾರ ತುಂಬಾ ಯೋಜನೆಗಳನ್ನು ಕೊಟ್ಟಾರ. ನಿಮ್ ಕಂಡಕ್ಟರ್ ಡ್ರೈವರ್ಗಳು ಏನ್ ಮಾಡ್ತಾರ, ಆ ಹುಡುಗರು ನಿಂತಾರ ಶಾಲೆ ಬಿಟ್ಟು ಇವ್ರು ಇಲ್ಲೇ ನಿಂದಿರ್ಸಿ ಅದಕ್ಕೆ ಪಾಸ್ ಕೊಡೋಗ್ಬಿಡ್ತಾರೆ. ಹಂಗ್ ಮಾಡ್ಬಾರ್ದು. ಮತ್ತ ಆ ಮಕ್ಳು ಏನ್ ಮಾಡ್ತಾರ್ರಿ, ಬಸ್ ಬಂತಂತೇಳಿ ಇದು ಹಿಂಗೆ ಹೋಗ್ತಿರ್ತದ, ಇವ್ರು ಬೆನ್ ಹತ್ತಿ ಓಡಿ ಹತ್ತಾಕ್ ಹೋಗ್ತಿರ್ತಾರ. ಅದ್ರಾಗ ಯಾವ್ದಲ್ಲಿ ಆಕ್ಸಿಡೆಂಟ್ ಆಯ್ತು, ಯಾವ ಹುಡುಕ್ತಿರ್ತಾರ, ಏನಾರ ಜವಾಬ್ದಾರಿ ಯಾರು? ಅದಕ್ಕೆ ನೀವೆಲ್ಲಾ ನಿಮ್ ಕಂಡಕ್ಟರ್ ಡ್ರೈವರ್ಗಳಿಗೆ ವಿಶೇಷವಾದಂತ ಕಿಶೋರ್ ಹೇಳ್ರಿ, ಅವ್ರಿಗೆ ಮಾರ್ಗದರ್ಶನ ಕೊಡ್ರಿ, ಏನು ಆದೇಶ ಮಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ. ಯಾವುದೇ ಸ್ಕೂಲ್ ಇರ್ಲಿ, ಏನಿರ್ಲಿ, ಯಾವುದೇ ಒಂದ್ ಸಣ್ಣ ವಿದ್ಯಾರ್ಥಿ ಒಬ್ಬನೇ ಇರ್ಲಿ, ಅವ ಬಸ್ ಸ್ಟಾಪ್ ಮೇಲೆ ಇಲ್ಲ, ಅವ ರೋಡ್ ಮ್ಯಾಗ ಮಾತಾಡೋದು ಇದು ವಿಶೇಷ ಕಾಳಜಿ ವಹಿಸ್ಬೇಕು. ನಮ್ಮ ಶಕ್ತಿ ಯೋಜನೆ ಜೊತೆಗೆ ಆ ವಿದ್ಯಾರ್ಥಿಗಳು, ಯಾಕಂದ್ರೆ ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ಅದು ಒಂದು ಕ್ವಶನ್ ರೈಸ್ ಆಗಿರ್ತದೆ. ಅದರ ಸಲುವಾಗಿ ವಿಶೇಷವಾಗಿ ಹೇಳಾಕತ್ತೀನಿ, ಎಲ್ಲೇ ವಿದ್ಯಾರ್ಥಿಗಳು ಕಾಣಲಿ, ನೀವು ಏನೋ ಮಾಡೋದಿಲ್ಲ, ನೀವು ಡ್ಯೂಟಿ ಮಾಡಾಕತ್ತೀರಿ, ನಿಮ್ಗೇನ್ ಹೋಗ್ತೀರಿ ಬ್ರೇಕ್ ಹೊಡೆದು ಅವ್ರಿಗೆ ಹತ್ತಿಸ್ಕೊಳಕ ಸರ್ಕಾರ ನಿಮ್ಗೆ ಇದು ಪಗಾರ ಕೊಡಾಕತ್ತಾರ, ವೇತನ ಕೊಡ್ತಾರ. ನಿಮ್ ಡ್ಯೂಟಿ ಏನೈತಿ, ಹುಡುಗರು ಕಳ್ತಾರ ನಿಂದಿರ್ಬೇಕು. ಅಷ್ಟ್ ಜವಾಬ್ದಾರಿ ಐತಿ. ಆ ಜವಾಬ್ದಾರಿ ಹೋಗಿ ಕೆಲಸ ಮಾಡಿಸ್ಬೇಕು. ಎಷ್ಟೋ ಮಂದಿ ನಾವು ಪ್ರಜಾಪುರದಲ್ಲಿ ನಮ್ಗೆ ಈ ತರ ಹೇಳಿದ್ರಿ, ಆದ್ರೆ ದಯವಿಟ್ಟು ಅದರಿಂದ ನಮ್ಮ ಸರ್ಕಾರಕ್ಕೆ ನಾವು ಯೋಜನೆ ಕೊಟ್ಟು ಉಪಯೋಗ ಆಗಿಲ್ಲ. ಅವ್ರಿಗೆ ಕಂಡಕ್ಟರ್ ಡ್ರೈವರ್ಗಳು ಬೈದ್ರಂದ್ರೆ ಹೆಣ್ಮಕ್ಳಿಗೆ ಕೊಟ್ಟು ನಮ್ ಕೈಲ ಕೇಳ್ತಾರ. ಅದೊಂದು ಹೇಳಿ ನಾವು ಎಲ್ಲರಿಗೂ ನೀವು ಅಲ್ರಿ ಸರ್, ಚಿಕೆ ಮಾಡ್ತಾರ್ರಿ ಅಲ್ಲಿ ಹೆಣ್ಮಕ್ಳು ಹಿಂಗ್ ಆದ್ರೂ ಆ ಪರಿಸ್ಥಿತಿ ಬಂದೈತಿ. ಆದ್ರೂ ಕಂಡಕ್ಟರ್ ಡ್ರೈವರ್ಗಳಿಗೆ ಸ್ಟ್ರಿಕ್ಟ್ ಆಗಿ ಇದು ಮಾಡಿ ಕಾರ್ಯಾಗಾರ ಮಾಡಿ ಅವ್ರಿಗೆಲ್ಲ ಕರೆಸಿ ಅದು ಚೇಂಜ್ ಮಾಡಿದ್ರಿ. ಎಲ್ಲರೂ ಸರ್ಕಾರ ಹೆಸರು ದಿವಸ ಯಾವ ಟೈಮಿಗೆ ಎಲ್ಲಿ ತನಕ ಬರ್ಬೇಕು ಬಸ್, ಅಲ್ಲಿ ತನಕ ಬರೋದು ಸರಿ. KHP ಕಾಲೇಜ್ ಬಸ್ ಹಕ್ಕಿಂ ಚೌಕಿಯಿಂದ ರೋಡ್ ಬಿಡೋದು ಹೋಗ್ತೈತ್ರಿ, ಜನಕ್ಕೆ ತೊಂದರೆ ಆಗತೈತ್ರಿ. ಆ 2 ಬಸ್ಸಿಗೆ 10 ಮಂದಿ ಒಂದೇ ಬಸ್ಸಿಗೆ ಹತ್ತಾಕ್ತಾರ್ರಿ. ಅದಕ್ಕೆ ಏನೈತ್ರಿ, ಎಲ್ಲಿ ತನಕ ಡ್ಯೂಟಿ ಇರ್ತೈತ್ರಿ ಅಲ್ಲಿ ದಿವಸ ಆ ಟೈಮಿಗೆ ಬಸ್ ಬರ್ಬೇಕು. ಅಲ್ಲ ಬಿಸಿ KHP ಕಾಲೇಜ್ ತನಕ ಸರ್ ಬಸ್ ಹಕ್ಕಿಂ ಚೌಕಿ ಬಸ್ ಅದು ಒಂದು ರೋಡ್ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಸರ್ ಬಸ್ ಐತಿ ಹೋಗ್ಬೇಕು. ನಿಮ್ಮವ್ರು ಮಾಡ್ಯಾರ, ಎಲ್ಲಿ KHP ಕಾಲೇಜ್ ಸ್ಟಾಪ್ ಅಂತೂ ನೀವೇ ಮಾಡಿರಿ, ನಿಮ್ ಕಿಶೋರಿ ಮಾಡ್ಯಾರ. ಆ ಸ್ಟಾಪ್ ಹೋಗ್ಬೇಕಲ್ಲ,
ಅಲ್ಲಿ ಕಟ್ ಆಗುದಿಲ್ಲ ಏನೋ ಪ್ರಾಬ್ಲಮ್ ಹೇಳಿದ್ರೆ ಅವ್ರು ಇವ್ರು ಹಚ್ತಾರೆ ಸರ್. ಸರ್ ಆದ್ರೂ ನಾವು ನೋಡಿ ನಾನೇ ಸ್ವತಃ ನೋಡಿನಿ ಆ ಪಾಡ್ಕ 4 ಮಂದಿ ಹಾಯ್ದು ಹೋಗ್ತೀವಿ ಬಸ್ ಹೋಗ್ತಾವ್ರಿ. ಆಯ್ತು ಸಮಾಧಾನದಿಂದ ಹೋಗುದು ಅವ್ರಿಗೆ ಹೇಳ್ರಿ ಅಷ್ಟೇ ತಿಳ್ಕೊಳಕಿಲ್ಲ ಅವ್ರಿಗೆ ಅಲ್ಲಿ ಫಾಸ್ಟ್ ಹೋಗಿ 100 ಸ್ಪೀಡ್ ಹೋಗಿ ಅವಶ್ಯಕತೆ ಇಲ್ಲ. ಯಾವ ಸ್ಟಾಪ್ ಇಂದ ಯಾವ ಸ್ಟಾಪ್ ಯಾಕಂದ್ರೆ ಒಬ್ಬೊಬ್ರು ವಯಸ್ಸಾದವ್ರು ಇರ್ತಾರೆ ಹೆಣ್ಮಕ್ಳು. ನೀವು ಇಲ್ಲಿ 15 ನಿಮಿಷ ಹೌದಿಲ್ಲ ಸಮಸ್ಯೆ ಇದೆ ಸಾಲ್ವ್ ಮಾಡಿ. ಇವತ್ತು ಸಾಹೇಬ್ ಜೊತೆ ನಾವು ಡಿಸ್ಕಸ್ ಮಾಡಿ DPI ಮತ್ತೆ DC ಅವ್ರ ಜೊತೆ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ ಎಲ್ಲರೂ ಯಾರ್ಯಾರು ಕೊಟ್ಟು ಬರ್ಕೋತಾರ ಅವ್ರು ಹೇಳಿದ್ದೀನು ಬರ್ಕೊಂಡಿಲ್ಲ ಎಲ್ಲ ಡಿಸ್ಕಸ್ ಮಾಡ್ತೀವಿ ಇಲ್ಲಿ ವಿಷಯ ಆಗಿದ್ದು 2-3. ಒಂದು ಬೇರೆ ಚರ್ಚಿಸಿದ್ದು, ಎರಡನೇದು ಏನು ನಿಮಗೆ ನಿಗದಿತ ಜಾಗ ಕೊಟ್ಟದ ಅಲ್ಲಿವರೆಗೆ ಹೋಗುದು, ಮೂರನೇದು ಮೇಲಾಧಿಕಾರಿ ನಿರ್ಣಯ ತಗೊಳಕ್ ಬರ್ಬೇಕು. ಅದನ್ನ ನಿಮ್ ಸಾಹೇಬ್ ಗಮನಕ್ಕೆ ಕೊಡ್ಬೇಕು. ಯಾಕಂದ್ರ ಆ ಒಂದು ಸಂಸ್ಥೆಗೆ ಇರುವಂತ ಅಧಿಕಾರಿಗಳು ಈ ಸಂಸ್ಥೆಗಳ ಇರ್ಬಹುದು, ಇದು ವ್ಯಾಪ್ತಿ ಸಾರದಿರ್ಬಹುದು, ಅದು ವ್ಯಾಪ್ತಿ ದೊಡ್ಡದಿರ್ಬಹುದು. ಬಟ್ ಅಷ್ಟೇ ಘನತಗತ್ತ ಅಧಿಕಾರಿಗಳು ಇದಕ್ಕದಾವ. ಅದಕ್ಕೆ ಮಾನ್ಯ DC ಸಾಹೇಬ್ ಹೇಳಿ DC ಬರಕಿಲ್ಲ ಇಲ್ಲಿ ಅವ್ರ ಅದಿಂದ ಒಬ್ಬರೇ ಬರಬೇಕು. ಈಗ ನಮ್ಮ ಕಮಿಷನರ್ ಹೋಗಿಲ್ಲ, ಡೆಪ್ಟಿ ಕಮಿಷನರ್ ಹೋಗ್ತೀವಿ, ಇಷ್ಟೇ ಆಗ್ಬೇಕು. ಎಲ್ಲ ಸರ್ ಬಂದು ಕಮಿಷನರ್ ಅದಾರ ಕುಂತಾರಲ್ಲ ಅಷ್ಟೇ ಅದು ಅದು ಚೂರು ನಿಮ್ಮಲ್ಲೇ ಅದು ಸ್ವಲ್ಪ ಹೈರಾರ್ಕಿ ಮೇಂಟೈನ್ ಮಾಡುತ್ತೆ ಪ್ಲೀಸ್. ಅದೊಂದು ನೆಕ್ಸ್ಟ್ ಮೊನ್ನೆ ಒಂದು ಹೊಸದು ಕೇಳಿದೆ ನಾ ಏನೋ ಟಿವಿ ಒಳಗೆ ಬಂದದು ನಿಮ್ ಇಲಾಖೆ ಹೆಸರು ಕೇಳಾಕತ್ತಿದ್ದದ ಯಾರು ಮಾಡ್ಲಾಕತ್ತೀರಿ ನಿಮ್ಮಲ್ಲಿ ಟಿಕೆಟ್ ಅಂದ್ರೆ TC ಇದಾರಲ್ಲ ಈಗ ಚೆಕ್ ಮಾಡೋರು ಚೆಕ್ ಮಾಡೋರು ಅದಾರ ಅವರಿಗೆ ಸ್ಪಷ್ಟವಾದ ನಿರ್ದೇಶನ ಕೊಡ್ತೀವಿ. ಅವ್ರು ಹೆಣ್ಮಕ್ಳು ತೆಗಿದಾಗ ರೊಕ್ಕ ಜನ್ಮ ಹಾಕೋದು ನಾ ಹೇಳಕತ್ತಿಲ್ಲ, ಇದು ಟಿವಿ ಒಳಗೆ ಬಂದೈತಿ ನೋಡಂತೀರಿ ಈಶ್ವರಿಗೆ ಎಲ್ಲೇನ್ ಹೆಂಗ ಆಗ್ತಿತ್ತಂದ್ರ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರಿಗೆ. ಯಾಕಂದ್ರ ಇದೇ ಇವ್ರದೇ ಟಿಕೆಟ್ ಹೆಣ್ಮಕ್ಳು ಟಿಕೆಟ್ ಹರಿದು ಯಾರಿಗೆ ಕನ್ನಡ ಬರಂಗಿಲ್ಲ ಅವ್ರ ಕಡೆ ರೊಕ್ಕ ತುಂಬ ನಾ ಟಿಕೆಟ್ ಕೊಡೋದು ಅವ್ರಿಗೆ. ಟಿಕೆಟ್ ಕೊಡುವುದು ಇದೆ ಯಾವುದು ನಮ್ದು ಶಕ್ತಿ ಯೋಜನೆ ಇದೆ ಟಿಕೆಟ್ ಕೊಡುವುದು. ಅದು ಟಿವಿ ಒಳಗೆ ಟಿಕೆಟ್ ಜೊತೆ ಬಂದಿತ್ತು ಮೊನ್ನೆ. ಅದು ನಮ್ಮಲ್ಲಿ ಟಿಕೆಟ್ ಯಾರು TC ಅವರು ಅದಾರ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಚೆಕಿಂಗ್ ಇನ್ಸ್ಪೆಕ್ಟರ್ ಸ್ವಲ್ಪ ಎಲ್ಲಾ ಬಸ್ಗಳಿಗೆ ಮತ್ತೊಮ್ಮೆ ಚೆಕ್ ಮಾಡಿ. ಅಂದ್ರೆ ಅಲ್ಲಿ ನಮ್ ಸರ್ಕಾರಕ್ಕೆ ಇದು ಆಗ್ತೈತಿ, ನುಕ್ಸಾನ್ ಆಗ್ತೈತಿ, ಅದು ಲಾಸ್ ಆಗ್ತೈತಿ. ಯಾಕಂದ್ರೆ ನಾವು ಕೊಳ್ಳಾಕತ್ತೀವಿ ಹೆಣ್ಮಕ್ಳ ಸಲುವಾಗಿ. ಹೆಣ್ಮಕ್ಳ ಟಿಕೆಟ್ ಗಂಡ್ಮಕ್ಳಿಗೆ ಮಾರಿ ಅವಾಗ ಹಾಕೊಳಕತ್ತಂದ್ರೆ ಜೀರೋ ಟಿಕೆಟ್ ಮಾರ್ಲಾಕತ್ತಾರ. ಓದಾಕ್ ಬರುದಿಲ್ಲ, ಅವ್ರು ಏನ್ ಹೇಳಿದ್ರು ಯಾರಿಗೆ ಕನ್ನಡ ಬರುದಿಲ್ಲ, ಓದಾಕ್ ಬರುದಿಲ್ಲ ಅಂತವ್ರಿಗೆ ಟಿಕೆಟ್ ಕೊಡ್ತಾರೆ ಹೇಳಿದಿಲ್ರಿ. ಅದೊಂದು ಕಂಪ್ಲೇಂಟ್ ಐತಿ. ನಾ ಹೇಳಕತ್ತಿಲ್ಲ, ಟಿವಿ ಒಳಗೆ ಬಂದೈತಿ ಮೊನ್ನೆ ಎಲ್ಲಿ ಇವಾಗ್ಲೂ ಬಂದದ್ರಿ 2 ದಿವಸ ಹಿಂದೇನೆ ಹರಿಹರ ಕಡೆ ಏನು ಮಂಡ್ಯ ಕಡೆ ಅದು ಸಿಕ್ಕೊಂಡವ್ರು ಕಂಡಕ್ಟರ್ಗಳೇ. ಹಂಗ ಇಲ್ಲೇ ನಮ್ ಅದು ನೀವು ಗಮನ ಹತ್ತಾಕತ್ತಿಲ್ಲ. ಯಾಕಂದ್ರೆ ಕ್ರೇಜ್ ಅಂತ ಹೇಳಿ ಅಲ್ಲಿ TCಗಳು ಏನಂತಾರ ಚೆಕಿಂಗ್ ಹೋಗ್ಲಾಕತ್ತಿಲ್ಲ ಕಾಣಿಸ್ತೈತಿ. ಸ್ವಲ್ಪ ರೇಡ್ ಮಾಡಕ್ ಹೇಳ್ರಿ ಎಲ್ಲಾ ಬಸ್ಗಳಿಗೆ. ಅದು ಸ್ವಲ್ಪ ಈ ಸಮಸ್ಯೆ ಬರ್ಲಾಕತ್ತೈತಿ. ನಾಳೆ ನಿಮ್ದು ಡಿಪಾರ್ಟ್ಮೆಂಟ್ ಹೆಸರು ಕರ್ತೈತಿ ಅದ, ಅದು ಸ್ವಲ್ಪ ಗಮನ ಹರಿಸಿ ಮಾಡಂತ ಹೇಳಿ. ಓಕೆ ಮತ್ತೇನಿಲ್ಲ ಇದು ಸರ್ ಇನ್ನೊಂದು ಏರಿಯಾಕ ಗಾಡಿ ಬಿಡುವಂತ ಮಾಡ್ಬೋದು. ನೀವು ಅಲ್ಲಿಂದ ಇದು ನಮ್ಮ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಎಲ್ಲಾ ಸದಸ್ಯರುಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ದಯಮಾಡಿ ಅಧಿಕಾರಿಗಳು ವಿಶೇಷವಾಗಿ ಎಲ್ಲ ನಮ್ಮ 5 ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ಹೇಳ್ತಾ ಇದ್ದೇನೆ. ಏನಂದ್ರೆ ಸರ್ಕಾರ ಕೊಡುವಂತ ಯೋಜನೆ ಜನಪರವಾಗಿವೆ ಅಂತ ನನ್ಗೆ ಇವತ್ತು ಅನಿಸಿದೆ. ಇನ್ನೊಂದು ಸ್ವಲ್ಪ ಎಲ್ಲೂ 94, 95, 96% ವರೆಗೆ ನಾವೆಲ್ಲ ಕೆಲಸ ಮಾಡಿದ್ದೀವಿ. ದಯಮಾಡಿ ಇನ್ನೊಂದ್ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಮಾಡಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡುವಂತ ನಾವು ಅಧಿಕಾರಿಗಳು ದಯಮಾಡಿ ಪ್ರಯತ್ನ ಮಾಡಬೇಕು. ಮತ್ತ ಇದ್ರ ಬಗ್ಗೆ ಪ್ರಚಾರ 5 ಇಲಾಖೆಯವರು ನನ್ನದೇ ಆದಂತ ಲೆವೆಲ್ ನಲ್ಲಿ ಯಾವ ರೀತಿಯಾಗಿ ತಾವು ಪ್ರಚಾರ ಮಾಡಬಹುದು, ಮತ್ತೊಮ್ಮೆ ಜನರಲ್ಲಿ ಇದ್ರ ಬಗ್ಗೆ ವಿಶ್ವಾಸ ಮೂಡಬೇಕು. ವಿಶೇಷವಾಗಿ ನಾವು ಕೊಡುವಂತ ಯೋಜನೆಗಳು ವಿಶ್ವಾಸಾರ್ಹವಾಗಿವೆ. ಸತ್ಯ ಸರ್